ಎರಡನೇ ನಿಯಮ, ನಿಮ್ಮ ಪೂಜೆಯನ್ನು ಆತ್ಮೋನ್ನತಿಯ ಪ್ರಾರ್ಥನೆಯೊಂದಿಗೆ ಆರಂಭಿಸಿರಿ. ಪ್ರಾರ್ಥನೆ ಮಾಡುವಾಗ ಹೃದಯವು ಪ್ರೇಮ ಭಕ್ತಿಗಳಿಂದ ತುಂಬಿರಲಿ. ಸೊ ಪ್ರಾರ್ಥನೆ ಬಗ್ಗೆ ಮಾತಾಡ್ತಿದೆ ಎರಡನೇ ನಿಯಮ. ಇದು ನಿಮಗೆ ಮ್ಯಾಚ್ ದ ಫಾಲೋಯಿಂಗ್ ಬರುತ್ತೆ, ಯಾವ ನಿಯಮ ಯಾವುದರ ಬಗ್ಗೆ ಮಾತಾಡುತ್ತೆ ಅಂತ. ಸೊ ಅದರ ಅಂಡರ್ಲೈನ್ ಮಾಡ್ಕೊಳ್ರಿ. ಎರಡನೇ ನಿಯಮ ಪ್ರಾರ್ಥನೆ ಬಗ್ಗೆ ಮಾತಾಡುತ್ತೆ. ಪ್ರಾರ್ಥನೆಯು ಭಕ್ತಿಯ ಕುರುಹು. ಪರಮಾತ್ಮನೊಂದಿಗೆ ನಮ್ಮ ಸಂಬಂಧವು ಸ್ಥಾಪಿತವಾದುದನ್ನು ಅದು ಸೂಚಿಸುತ್ತದೆ. ನಾವು ಯಾರನ್ನಾದರೂ ಒಡೆಯನೆಂದು ಒಪ್ಪಿಕೊಂಡ ಮೇಲೆ ಆತನ ಸೇವಕರಾದಂತೆಯೇ ಸರಿ. ಸೇವೆ ಮಾಡುವುದೊಂದೇ ಸೇವಕನ ಕೆಲಸ. ಭರತನ ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಆತನು ಹೃದಯದಲ್ಲಿ ತನ್ನ ಒಡೆಯನ ಸಮ್ಮಾನ ಪೂಜೆಗಳನ್ನು ಉಳಿದು ಬೇರೆ ವಿಚಾರಗಳಿಗೆ ಅವಕಾಶವನ್ನೇ ಕೊಡುತ್ತಿರಲಿಲ್ಲ. ಭಕ್ತಿಯ ಸಂಬಂಧವನ್ನು ಸ್ಥಿರವಾಗಿ ಉಳಿಸಿಕೊಳ್ಳಬೇಕಾದರೆ ನಮ್ಮ ಕಣ್ಣು ಮುಂದೆ ಯಾವಾಗಲೂ ಈ ಉದಾಹರಣೆಯನ್ನು ಇರಿಸಿಕೊಳ್ಳಬೇಕು. ಇದನ್ನೇ ಪ್ರೇಮದ ಸಂಬಂಧವೆಂದು ಹೇಳಬಹುದು. ಮೊದಲಿನಿಂದ ಕೊನೆಯವರೆಗೆ ಸಂಬಂಧವನ್ನು ಜೋಡಿಸುವುದು ಇದೆ. ಲಾಸ್ಟ್ ಎರಡು ಲೈನ್ ಇದೆಯಲ್ಲ, ಇದೇ ಪ್ರೇಮದ ಸಂಬಂಧ ಅಂತ. ಅದು ಪ್ರಾರ್ಥನೆಯು ಭಕ್ತಿಯ ಕುರುಹು, ಅದು ಅಂಡರ್ಲೈನ್ ಮಾಡ್ಕೊಳ್ರಿ. ಅಲ್ಲಿಂದ ಸೂಚಿಸುತ್ತದೆ ಅಂತ ಎರಡನೇ ಲೈನಲ್ಲಿ ಇದೆಯಲ್ಲ, ಅಲ್ಲಿವರೆಗೂ ಅಂಡರ್ಲೈನ್ ಮಾಡ್ಕೊಳ್ರಿ. ಮೊದಲಿನಿಂದ ಕೊನೆಯವರೆಗೂ ಸಂಬಂಧವನ್ನು ಜೋಡಿಸುವುದು ಇದೆ. ವಿದ್ಯುತ್ ತಂತಿಯ ತತ್ವ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಅದರ ಒಂದು ತುದಿ ವಿದ್ಯುತ್ ಅನ್ನು ಹೊಂದಿದಾಗ ಸುದ್ದಿಯು ಎರಡನೇ ತುದಿಗೆ ಮುಟ್ಟುವುದು. ಇದೇ ಸ್ಥಿತಿ ಭಕ್ತನೆಂದು ತಿಳಿಯತಕ್ಕದ್ದು. ಆತನು ತನ್ನ ಭಕ್ತಿಯ ವಿದ್ಯುತ್ತಿನಿಂದ ಒಡೆಯನವರೆಗೆ ತನ್ನ ವರದಿಯನ್ನು ತಲುಪಿಸುವನು. ಭಕ್ತಿಯ ಪ್ರಭಾವದಿಂದ ಇಬ್ಬರ ನಡುವೆ ಸ್ಥಾಪಿತವಾದ ಸಂಬಂಧದ ಮೂಲಕ ಒಡೆಯನ ಹತ್ತಿರ ಇದ್ದದ್ದು ಭಕ್ತನ ಹತ್ತಿರ ಹರಿದು ಬರುತ್ತದೆ. ಕ್ರಮೇಣ ಒಡೆಯನಲ್ಲಿದ್ದ ಎಲ್ಲವೂ ಭಕ್ತನವರೆಗೆ ತಲುಪತೊಡಗುವುದು. ಮೊದಲು ಭಕ್ತನು ಒಡೆಯನಿಗೆ ಕೇವಲ ತನ್ನ ಪರಿಚಯವನ್ನು ಮಾಡಿಕೊಟ್ಟಿದ್ದನು. ಭಕ್ತನು ಭಕ್ತಿ ಮಾಡಲು ಆರಂಭಿಸುವುದರ ಪರಿಣಾಮವಾಗಿ ಒಡೆಯನು ಆತನ ಸಮೀಪಕ್ಕೆ ಬರತೊಡಗಿದನು. ಇದು ಹಾಗೆಯೇ ಬೆಳೆಯುತ್ತಾ ಹೋಯಿತು. ಭಕ್ತರಲ್ಲಿ ಮೊದಲು ಸಹವಾಸ ಭಾವ ಸುಳಿಯಲು ಆರಂಭಿಸಿತು. ಮೈತ್ರಿ ಬೆಳೆಯಿತು. ಪರಸ್ಪರ ಧ್ಯಾನ ನಡೆಯಿತು. ಸಮಾಚಾರ ಹೋಗತೊಡಗಿತು. ಆದೇಶಗಳು ಬರಲಾರಂಭಿಸಿದವು. ಮೊದಲ ಸಂಸ್ಕಾರ ಪ್ರಾರಂಭವಾದವು. ಅಲ್ಲಿಂದ ಅಲ್ಲಿವರೆಗೂ ಅಂಡರ್ಲೈನ್ ಮಾಡ್ಕೊಳ್ರಿ. ಮೊದಲು ಭಕ್ತನು ಒಡೆಯನಿಗೆ ಕೇವಲ ತನ್ನ ಪರಿಚಯವನ್ನು ಮಾಡಿಕೊಟ್ಟಿದ್ದರು. ಹ್ಯಾಗ್ ಒಂದು ಸಂಬಂಧ ಶುರು ಆಗುತ್ತೆ ಅಂತ ಬಾಬುಜಿ ಹೇಳ್ತಾ ಇದ್ದಾರೆ. ಇದು ಪ್ರತಿಯೊಂದು ಸಂಬಂಧದಲ್ಲೂ ನಾವು ಕಾಣಬಹುದು. ಇಲ್ಲಿ ಭಕ್ತಿಯ ಸಂಬಂಧದಲ್ಲಿ ಈ ವಿಚಾರ ಹೇಳಿದ್ರು ಕೂಡ ಈ ಒಂದು ಸಂಬಂಧ, ಈ ಒಂದು ಏನು ಸ್ತರಗಳಿದೆಯಲ್ಲ, ನಾವು ಪ್ರತಿಯೊಂದು ಸಂಬಂಧದಲ್ಲೂ ಕಾಣ್ತೇವೆ. ಮೊದಲು ಭಕ್ತನು ಒಡೆಯನಿಗೆ ತನ್ನ ಪರಿಚಯ ಮಾಡಿಕೊಟ್ಟನು. ಸೊ ನಾವು ಒಬ್ಬರ ಹತ್ರ ಪರಿಚಯ ಮಾಡ್ಕೊಳ್ತೀವಿ ಮೊದಲು. ಆಮೇಲೆ ಭಕ್ತಿ ಮಾಡಲು ಆರಂಭಿಸೋದು ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಅವ್ರ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡೋದು. ಅದನ್ನು ನಾವು ಭಕ್ತಿ ಮಾಡಲು ಆರಂಭಿಸೋದು ಅಂತ ಹೇಳ್ತೀವಿ. ಅದಾದ್ಮೇಲೆ ಭಕ್ತಿ ಮಾಡ್ತಾ ಯಾರ ಬಗೆಗೆ ನಾವು ಯೋಚನೆ ಮಾಡ್ತಾ ಇರ್ತೀವಿ, ಅವರು ನಮ್ಮ ಹತ್ರಕ್ಕೆ ಬರ್ಲಿಕ್ಕೆ ಶುರು ಆಗ್ತಾರೆ. ಇದು ಹಾಗೆಯೇ ಬೆಳೆಯುತ್ತಾ ಹೋಯಿತು. ಭಕ್ತನಲ್ಲಿ ಸಹವಾಸದ ಭಾವ ಸುಳಿಯಲು ಆರಂಭಿತು. ಜೊತೆ ಇರಬೇಕು, ಸಹವಾಸ ಮಾಡಬೇಕು ಅನ್ನೋ ಒಂದು ಭಾವ ಇವಾಗ ಸುಳಿಯಲು ಆರಂಭಿಸುತ್ತೆ. ಅದಾದ್ಮೇಲೆ ಮೈತ್ರಿ ಬೆಳೆಯುತ್ತೆ. ಸೊ ಫ್ರೆಂಡ್ಶಿಪ್ ಬೆಳೆಯುತ್ತೆ. ಅದಾದ್ಮೇಲೆ ಪರಸ್ಪರ ಧ್ಯಾನ ನಡೆಯಿತು. ಸೊ ಈಗ ಇವರು ಅವ್ರ ಬಗ್ಗೆ ಯಾವಾಗಲೂ ಯೋಚನೆ ಮಾಡ್ತಿರ್ತಾರೆ, ಅವ್ರು ಇವ್ರ ಬಗ್ಗೆ ಯಾವಾಗಲೂ ಯೋಚನೆ ಮಾಡ್ತಾ ಇರ್ತಾರೆ. ಯಾವಾಗ ಇದೆರಡು ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡ್ತಾರೋ ಪರಸ್ಪರ, ಒಬ್ಬರ ಸಮಾಚಾರ ಇನ್ನೊಬ್ಬರಿಗೆ ತಲುಪಲಿಕ್ಕೆ ಶುರು ಆಗುತ್ತೆ. ನಂತರ ಆದೇಶಗಳು ಬರಲು ಆರಂಭಿಸಿದವು. ಈ ಒಂದು ಸ್ತರಕ್ಕೆ ಬರೋವರೆಗೂ ಕೂಡ ನಮಗೆ ಸಾಮಾನ್ಯವಾಗಿ ಯಾವುದೇ ಸಂಬಂಧದಲ್ಲಿ ಅಷ್ಟು ತೊಡಕಾಗಲ್ಲ. ಬಟ್ ಆದ್ರೆ ನಾವು ಆದೇಶಗಳನ್ನ ಕೊಡ್ತೀವಿ ಒಬ್ಬರಿಗೆ ಪರಸ್ಪರ ಅಂತ ಇಟ್ಟಿರ್ಲಿ. ಕೇಳಲಿಲ್ಲ ಅಂದ್ರೆ ಆವಾಗ ನಮಗೆ ಸಿಟ್ಟು ಬರುತ್ತೆ. ಯಾಕೆಂದ್ರೆ ಅದು ಆದೇಶಗಳು ಕೊಡುವಂತ ಹಂತ ತಲುಪಿದಾಗ ಸಂಬಂಧ ನಮಗೆ ಎಕ್ಸ್ಪೆಕ್ಟೇಷನ್ ಬಂದ್ಬಿಟ್ಟಿರುತ್ತೆ, ಅಪೇಕ್ಷೆ ಬಂದ್ಬಿಟ್ಟಿರುತ್ತೆ. ಇವ್ರನ್ನ ಹೇಳ್ದಂಗೆ ಮಾಡ್ತಾರೆ ಅನ್ನೋ ಅಪೇಕ್ಷೆ ಬಂದಿರುತ್ತೆ. ಆವಾಗ ನಮಗೆ ಅವರ ಅಪೇಕ್ಷೆ ರೀತಿ ನಡ್ಕೊಳ್ಳಿಲ್ಲ ಅಂದ್ರೆ ನಮಗೆ ಕೋಪ ಬರ್ಲಿಕ್ಕೆ ಶುರು ಆಗುತ್ತೆ. ಯಾವಾಗ ಕೋಪ ಬರುತ್ತೋ ಅವಾಗ ನಮಗೆ ಸಂಸ್ಕಾರ ಶುರು ಆಗುತ್ತೆ. ಯಾಕಂದ್ರೆ ಇವಾಗ ಭಾವ ಆಡ್ ಮಾಡ್ತಾ ಇದ್ದೀವಿ. ಅಲ್ಲಿವರೆಗೂ ಕೂಡ ನ್ಯೂಟ್ರಲ್ ಆಗಿತ್ತು. ಯಾವಾಗ ನೀವು ಎಮೋಷನ್ಸ್ ಅಥವಾ ಭಾವನೆಗಳನ್ನ ಆಡ್ ಮಾಡ್ಲಿಕ್ಕೆ ಶುರು ಮಾಡ್ತಿರೋ, ಭಾವದ ಉದ್ರೇಕನ ಆಡ್ ಮಾಡ್ಲಿಕ್ಕೆ ಶುರು ಮಾಡ್ತಿರೋ, ಆವಾಗ ನಿಮಗೆ ಮೊದಲ ಸಂಸ್ಕಾರ ಪ್ರಾರಂಭವಾಯಿತು. ಇಲ್ಲಿಯವರೆಗಂತೂ ತಂದದ್ದಾಯಿತು. ಮುಂದೆ ಅದಂತೂ ರಹಸ್ಯವಾಗಿದೆ.
ನಾಲಿಗೆ ಹೇಳುವುದಿಲ್ಲ. ಸೊ ಇಲ್ಲಿವರೆಗೂ ನಾವು ಜನರಲಿ ಲೌಕಿಕವಾಗಿ ಯಾವುದೇ ಸಂಬಂಧ ಮಾಡಿಕೊಂಡಾಗ ಈ ಸ್ಥಳದವರೆಗೂ ಬರುತ್ತೆ. ಸಂಸ್ಕಾರದ ಫಾರ್ಮೇಷನ್ಗೆ ಆ ರೀತಿಯಾಗಿ ಎಡೆಗೊಡುತ್ತೆ. ಆದರೆ ಭಕ್ತಿಯಲ್ಲಿ ಮಾತ್ರ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಆಗುತ್ತೆ. ಭಕ್ತಿಯು ನಮ್ಮನ್ನು ದಾಸ್ಯದಿಂದ ಬಂಧಿಸಿತೆಂದು ಸಾಮಾನ್ಯ ಜನರು ತಿಳಿಯುವರು. ಸೊ ಜನ ಏನ್ ಅನ್ಕೊಳ್ತಾರೆ, ನಾವು ಭಕ್ತಿ ಮಾಡೋದು ಅಂದ್ರೆ ದಾಸ್ಯರಾಗ್ಬಾರ್ದು ಅಂತ ತಿಳ್ಕೊಳ್ತಾರೆ. ಆದ್ರೆ ಇಲ್ಲಿ ವಿಲೋಮದ ತತ್ವ ಮತ್ತೆ ಬರುವುದು. ಯಾರು ಈ ತತ್ವವನ್ನು ಅನುಸರಿಸಿದರೋ ಅವರು ಪೂರ್ಣತೆಯನ್ನು ಮುಟ್ಟಿದರು. ಸೊ ನಾವು ಅನ್ಕೋಬಹುದು ವಿ ಆರ್ ಬಿಕಮಿಂಗ್ ಸರ್ವೆಂಟ್ ಅಂತ, ಬಟ್ ಅಟ್ ದ ಸೇಮ್ ಟೈಮ್ ಅದೇನಾಗುತ್ತೆ, ನಾವು ಪೂರ್ಣತ್ವದೆಡೆಗೆ ಹೋಗಿರ್ತೀವಿ. ಆದರೆ ಜನರ ದೃಷ್ಟಿಗೆ ಈ ತತ್ವಜ್ಞಾನ ನಿಲುಕಿಲ್ಲವಾದುದರಿಂದ ಈ ರಹಸ್ಯವು ಇದುವರೆಗೆ ಪ್ರಕಟವಾಗಿಲ್ಲ. ಸೊ ಭಕ್ತಿಯಲ್ಲಿನ ಏನು ಶರಣಾಗತಿಯ ಸ್ಥಿತಿ ಇದೆ, ಅದರಿಂದ ಅಷ್ಟೇ ನಾವು ಪೂರ್ಣತ್ವವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಯಾಕೆಂದ್ರೆ ಆ ಶರಣಾಗತಿ ಸ್ಥಿತಿ ಬಂದಾಗ ಅಷ್ಟೇ ನಮ್ಮ ಅಹಂ ಕರಗತ್ತೆ. ಅಹಂ ಕರಗಿದಾಗ ನಮ್ಮಲ್ಲಿ ನಿರ್ವಾತ ನಿರ್ಮಾಣ ಆಗುತ್ತೆ, ಅಂದ್ರೆ ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ. ವ್ಯಾಕ್ಯೂಮ್ ಕ್ರಿಯೇಟ್ ಆದಾಗ ಅಲ್ಲಿ ಹರಿದು ಬರತಕ್ಕಂಥ ದೈವಿ ಧಾರೆಗಳಿಂದ ನಾವು ನಮ್ಮ ಪೂರ್ಣತ್ವವನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಪ್ರಾರ್ಥನೆ ಮಾಡುವಾಗ ಹೃದಯವು ಪ್ರೇಮದಿಂದ ತುಂಬಿ ತುಳುಕಬೇಕೆಂದು ಹೇಳಿದುದರ ಕಾರಣವಿಷ್ಟೇ. ನಾವು ಪ್ರಾರ್ಥನೆಯ ಮೂಲಕ ನಮ್ಮ ಹೃದಯವನ್ನು ನಿರ್ವಿಷಯವನ್ನಾಗಿ ಮಾಡಿಕೊಳ್ಳುವುದರಿಂದ ದೈವಿ ಕೃಪೆಯ ಧಾರೆಗಳು ಆಕರ್ಷಿತವಾಗಿ ಅದರಲ್ಲಿ ನೇರವಾಗಿ ಹರಿದು ಬರುವು. ಸೊ ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಪ್ರಾರ್ಥನೆ ನಾವೇನ್ ಮಾಡ್ಬೇಕು, ನಿರ್ವಿಷಯವಾಗಿರೋದ್ರಿಂದ ಆವಾಗ ದೈವಿ ಕೃಪೆ ನಮ್ಮಗಳಿಗೆ ಹರಿದು ಬರುತ್ತೆ. ಒಬ್ಬ ಕವಿ ಹೀಗೆ ಹೇಳಿದ್ದಾನೆ, ದೈವ ಕೃಪೆ ಯುನ್ಮಾದ ಕೇಳಿಸುತ್ತಿಹ ಸದ್ಭಕ್ತ, ಮೊದಲು ನಿಜ ಹೃದಯವನ್ನು ಬರಿದು ಮಾಡು, ಪೂರ್ತಿ ಬರಿದಾಗಿರುವ ಬಟ್ಟಲೊಳು ಮಧುಪಾತ್ರೆ ಬಾಗುವುದು, ಇಂತಹದರ ಗುಟ್ಟು ನೋಡು. ಅಂದ್ರೆ ಖಾಲಿ ಆಗಿದ್ರೆ ಮಾತ್ರ ನಾವು ಅದರಲ್ಲಿ ಏನನ್ನು ತುಂಬಲಿಕ್ಕೆ ಸಾಧ್ಯ. ಅದು ಖಾಲಿನೇ ಇಲ್ದಿದ್ರೆ ಏನ್ ತುಂಬಲಿಕ್ಕೆ ಸಾಧ್ಯ? ಸೊ ಬರಬರುತ್ತಾ ಇದರ ಸತತಾಭ್ಯಾಸದಿಂದ ಸಾಧಕನು ತಾನು ಪ್ರಾರ್ಥನಾಮಯನಾದಂತೆ ಅನುಭವಿಸುವನು. ಸೊ ಪ್ರಾರ್ಥನೆ ಕರೆಕ್ಟ್ ಆಗಿ ಮಾಡಿದಾಗ, ಭಕ್ತಿಯಿಂದ ಮತ್ತು ಪ್ರೇಮದಿಂದ ಮಾಡಿದಾಗ ಪ್ರಾರ್ಥನಾಮಯ ಸ್ಥಿತಿಗೆ ಆ ಒಂದು ವ್ಯಕ್ತಿ ಬರ್ತಾರೆ. ಮೇಲೆ ವಿವರಿಸಿದ ನಿಯಮದಂತೆ ಅಭ್ಯಾಸ ಮಾಡಿದಾಗಲೇ ಸಾಧಕನಲ್ಲಿ ಆ ಅವಸ್ಥೆ ಉಂಟಾಗುವುದು. ಆಗ ಮಾತ್ರವೇ ದೈವಿ ಕೃಪೆ ಪೂರ್ಣ ರೂಪದಿಂದ ಇಳಿದು ಬರುವುದು. ಕೊನೆಯ ಅವಸ್ಥೆಯನ್ನು ಮುಟ್ಟಿದಾಗ ಸಾಧಕನು ಯಾವಾಗಲೂ ಪ್ರಾರ್ಥನೆಯ ಸ್ಥಿತಿಯಲ್ಲೇ ಇರತೊಡಗುವನು. ಸೊ ಪ್ರೇಯರ್ಫುಲ್ ಸ್ಟೇಟಿಗೆ ಬಂದಿದ್ದಾಯಿತು. ಪ್ರಾಪಂಚಿಕ ಕಾರ್ಯಗಳನ್ನು ಮಾಡುತ್ತಿರುವಾಗಲೂ ಈ ಸ್ಥಿತಿ ಕದಲುವುದಿಲ್ಲ. ಪ್ರಪಂಚದ ಯಾವ ಕೆಲಸವೂ ಇದರಲ್ಲಿ ವಿಘ್ನವನ್ನು ಉಂಟು ಮಾಡಲಾರದು. ಪ್ರಪಂಚವನ್ನು ತ್ಯಜಿಸಬೇಕೆಂದು ನಾನು ಹೇಳುವುದಿಲ್ಲ, ಆದರೆ ಪ್ರತಿಯೊಂದು ಕೆಲಸವನ್ನು ದೇವರಲ್ಲಿ ಚಿತ್ತವಿಟ್ಟು ಮಾಡಬೇಕು. ಇದನ್ನು ಅಂಡರ್ಲೈನ್ ಮಾಡಿಕೊಳ್ಳ್ರಿ. ಪ್ರತಿಯೊಂದು ಕೆಲಸವನ್ನು ಮಾಡಿಕೊಳ್ಳ್ರಿ. ಯಾವನಾದರೂ ಒಬ್ಬ ಮನುಷ್ಯನು ತನ್ನಲ್ಲಿ ಈ ಸ್ಥಿತಿಯನ್ನು ತಂದುಕೊಂಡರೆ ಅವನು ಯಾವಾಗಲೂ ಪ್ರಾರ್ಥನೆಯಲ್ಲಿ ಇರುವನೆಂದರ್ಥ. ಒಡೆಯನ ಸಾಮಿತ್ವವನ್ನು ತನ್ನ ದಾಸ್ಯತ್ವವನ್ನು ಆತನು ಅರಿತುಕೊಂಡು ಭಕ್ತಿಯ ಸಂಬಂಧವನ್ನು ಗಾಢವಾಗಿ ಸ್ಥಾಪಿಸಿದ್ದಾನೆ. ಈ ಸ್ಥಿತಿಯನ್ನು ಪ್ರತಿಯೊಬ್ಬನು ಸಾಕಷ್ಟು ಅಭ್ಯಾಸ ಮಾಡಿದ ನಂತರವೇ ಪಡೆಯಲು ಸಾಧ್ಯ. ಇದನ್ನು ಪಡೆದವನು ಪ್ರಾರ್ಥನೆಯ ವಲಯದಲ್ಲಿ ಬಂದಂತೆಯೇ ಸೊ ಇವಾಗ ಪ್ರಾರ್ಥನೆಯ ವಲಯ ಅಂತಿದೆ, ಅದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ತನ್ನ ಒಡೆಯನ ಮುಂದೆ ನಮ್ರತೆಯಿಂದ ಏನು ಬೇಕಾದರೂ ಹೇಳಿಕೊಳ್ಳುವ ಅಧಿಕಾರ ಅವನಿಗಿದೆ. ಯಾವಾಗ ಅವನು ಪ್ರಾರ್ಥನಾ ವಲಯದಲ್ಲಿ ಇದ್ದಾಗ, ಪ್ರಾರ್ಥನೆಯ ಕಾಲದಲ್ಲಿ ಇಂತಹ ಭಾವವನ್ನು ಪ್ರತಿಯೊಬ್ಬರು ಹೊಂದಬೇಕು. ಆಗ ಮಾತ್ರವೇ ಪ್ರಾರ್ಥನೆ ಸ್ವೀಕೃತವಾಗುವುದು. ಸೊ ವಿನಮ್ರನಾಗಿರ್ಬೇಕು, ಅವನು ಸ್ವಾಮಿ ಅಂತ ಒಪ್ಕೊಂಡಿರ್ಬೇಕು, ನಾವು ಸೇವಕ ಅಂತ ಒಪ್ಕೊಂಡಿರ್ಬೇಕು. ಪ್ರೇಮ ಭಕ್ತಿಗಳಿಂದ ನಾವು ಪ್ರಾರ್ಥನೆಯನ್ನು ಮಾಡಿದಾಗ ನಾವು ಪ್ರಾರ್ಥನಾ ವಲಯಕ್ಕೆ ಹೋಗ್ತೀವಿ. ಪ್ರಾರ್ಥನಾ ವಲಯದಲ್ಲಿದ್ದು ನಾವು ಪ್ರಾರ್ಥನೆ ಮಾಡಿದಾಗ ಆವಾಗ ಅದು ಸ್ವೀಕಾರ ಆಗತ್ತೆ. ಇದೊಂದು ಪ್ರೇಮದ ಸಂಬಂಧ. ಇದು ಮೊದಲು ಭಕ್ತನಲ್ಲಿ ಅಂಕುರಿಸಿ ಭಗವಂತನವರೆಗೂ ಹಬ್ಬುವುದು. ಸೊ ಅದನ್ನು ಅಂಡರ್ಲೈನ್ ಮಾಡ್ಕೊಂಡು, ಇದೊಂದು ಪ್ರೇಮದ ಸಂಬಂಧ ಮೊದಲು ಭಕ್ತನಲ್ಲಿ ಅಂಕುರಿಸಿ ನಂತರ ಭಗವಂತನವರೆಗೆ ಹರಡುವುದು. ಒಮ್ಮೆ ಪ್ರಸ್ತಾಪಿತವಾದ ಈ ಸಂಬಂಧವು ಎಂದಿಗೂ ಕಡಿದು ಹೋಗುವುದಿಲ್ಲ. ಗಂತವ್ಯವು ಇನ್ನೂ ದೂರವಾಗಿದ್ದರೂ ಚಿಂತನೆಯು ಅದನ್ನು ಸುಗಮಗೊಳಿಸುವುದು. ಪ್ರಿಯತಮನ ಧ್ಯಾನವು ಪ್ರೇಮಿಯನ್ನು ಅವನ ಹತ್ತಿರಕ್ಕೆ ಎಳೆದುವುದು.
ಈ ಸಾಮೀಪ್ಯಕ್ಕೆ ಮೇರೆ ಇಲ್ಲ. ಪ್ರೇಮವು ಹೆಚ್ಚಿದಂತೆ ಅವನ ಕಡೆಗೆ ಮುಂದುವರಿಯುವುದು. ಸೊ ಈಗ ಪ್ರೇಮ ಬೆಳೀತಾ ಇದೆ. ಇನ್ನೂ ಬೇಗ ಬೇಗ ನಾವು ನಮ್ಮ ಗುರಿಯೆಡೆಗೆ ಹೋಗ್ತಾ ಇದ್ದೀವಿ. ನಮ್ಮ ಸಂಬಂಧವನ್ನು ನಾವು ಹುಟ್ಟುತ್ತಲೇ ನಮ್ಮ ಜೊತೆಗೆ ತಂದಿದ್ದೇವೆ. ಇದು ಇನ್ನೊಂದು ಜ್ಞಾಪಕ ಇಟ್ಕೋಬೇಕು. ಇದು ಯಾವಾಗ ಬರುತ್ತೆ ಇದು ಪ್ರೇಮದ ಸಂಬಂಧ? ನಾವು ಹುಟ್ಟಬೇಕಾದ್ರೆ ತಗೊಂಡ್ಬಂದಿದ್ದೀವಿ, ಆದ್ರೆ ಅದ್ರ ಕಡೆ ನಮಗೆ ಗಮನ ಇಲ್ಲ, ಅರಿವಿಲ್ಲ. ಇದನ್ನು ಬೆಳೆಸುವುದು ನಮ್ಮ ಕರ್ತವ್ಯವಾಗಿದೆ. ನಾವು ಯಾವಾಗಲೂ ಅವನಿಗೆ ಅತಿ ಸಮೀಪದಲ್ಲಿ ಇರುವಷ್ಟ ಮಟ್ಟಿಗೆ ಇದನ್ನು ಬೆಳೆಸಬೇಕು. ಪ್ರಾರ್ಥನೆಯ ಸ್ಥಿತಿ ಭಕ್ತನದಾಗಿರುತ್ತದೆ. ಪ್ರೇಮ ಭಕ್ತಿಗಳಿಂದಲೇ ಅದಕ್ಕೆ ದೃಢತೆ ಬರುತ್ತದೆ. ಫಸ್ಟ್ ಲೈನ್ ಇದೆಯಲ್ಲ, ಸಂಬಂಧವನ್ನು ನಾವು ಹುಟ್ಟುತ್ತಲೇ ನಮ್ಮ ಜೊತೆಗೆ ತಂದಿದ್ದೇವೆ. ಈ ಪ್ರೇಮದ ಸಂಬಂಧ ಭಗವಂತನ ಜೊತೆಗೆ ನಾವು ಹುಟ್ಟಬೇಕಾದ್ರೆ ತಗೊಂಡ್ಬಂದಿದ್ದೀವಿ. ಪ್ರಾರ್ಥನೆ ಸ್ಥಿತಿ ಭಕ್ತನದಾಗಿರುತ್ತದೆ. ಪ್ರೇಮ ಭಕ್ತಿಗಳಿಂದಲೇ ಅದಕ್ಕೆ ದೃಢತೆ ಬರುತ್ತದೆ. ಪರಮಾತ್ಮನವರೆಗೆ ನಮ್ಮನ್ನು ಮುಟ್ಟಿಸುವ ಏಣಿ ಇದೆ. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಪರಮಾತ್ಮನವರೆಗೆ ನಮ್ಮನ್ನು ಮುಟ್ಟಿಸುವ ಏಣಿ ಇದೆ. ಯಾವುದು? ಪ್ರಾರ್ಥನೆ. ಭಕ್ತಿಯಿಂದ ಮಾಡಿದಂಥ ಪ್ರಾರ್ಥನೆ. ಆಧ್ಯಾತ್ಮಿಕ ಪ್ರಗತಿಯ ಎಲ್ಲಾ ಘಟ್ಟಗಳು ಇದರಲ್ಲಿ ಅಡಕವಾಗಿವೆ. ಸೊ ಪ್ರಾರ್ಥನೆ ಒಂದು ಸರಿಯಾಗಿ ಮಾಡಕ್ ಕಲ್ತ್ಕೊಂಡ್ರೆ ಆಧ್ಯಾತ್ಮದ ಎಲ್ಲಾ ಹಂತಗಳು ತನಗೆ ಹೃದಯದಲ್ಲಿ ತರಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ಬರೀತಿದ್ದಾರೆ. ಪ್ರಾರ್ಥನೆಗಾಗಿ ಯಾವುದೊಂದು ವಿಶಿಷ್ಟ ಸಮಯವೇ ಬೇಕೆಂಬುದಿಲ್ಲ. ಬೇಕೆನಿಸಿದಾಗ ಅದನ್ನು ಮಾಡಬಹುದು. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಪ್ರಾರ್ಥನೆ ಯಾವಾಗ ಮಾಡಬಹುದು? ಬೇಕೆನಿಸಿದಾಗಲೆಲ್ಲ ಮಾಡಬಹುದು. ಒಂದು ವೇಳೆ ಇಚ್ಛೆಯಾಗದಿದ್ದರೂ ಮನಸ್ಸನ್ನು ಆ ಕಡೆಗೆ ಒಲಿಸಬೇಕು. ನಿಜವಾದ ಅರ್ಥದಲ್ಲಿ ಸ್ವಾಮಿ ಎನಿಸುವವನನ್ನೇ ಪ್ರಾರ್ಥಿಸಬೇಕು. ಗುಲಾಮರಿಗೆ ಅರ್ಥಾತ್ ಮನುಷ್ಯನ ಅಧೀನದಲ್ಲಿದ್ದು ಆತನಿಂದಲೇ ಬಲ ಪಡೆಯುವ ಶಕ್ತಿಗಳಿಗೆ ಪ್ರಾರ್ಥನೆ ಮಾಡುವುದು ಉಚಿತವಲ್ಲ. ಇದು ದೇವತೆಗಳು. ಇದೆಲ್ಲ ನೀವು ಪುರಾಣ ಕಥೆಗಳಲ್ಲಿ ಓದಿದ್ರ. ಇಲ್ಲೆಲ್ಲ ಹೋಮ ಹವನ ಯಜ್ಞ ಎಲ್ಲ ಮಾಡ್ತಾರೆ. ಯಜ್ಞ ಮಾಡಿದಾಗ ಏನ್ ಮಾಡ್ತಾರೆ? ಹವಿಸ್ಸನ್ನು ಕೊಡ್ತಾರೆ. ಹವಿಸ್ಸಿನಿಂದ ದೇವತೆಗಳಿಗೆ ಶಕ್ತಿ ಬರುತ್ತೆ. ಅಂದ್ರೆ ಮನುಷ್ಯರಿಂದನೇ ಅವ್ರಿಗೆ ಶಕ್ತಿ ಬರ್ತಾ ಇದೆ. ಮನುಷ್ಯರಿಂದಲೇ ಶಕ್ತಿ ಪಡಿತಕ್ಕಂಥ ಅವ್ರನ್ನ ಗುಲಾಮರು ಅಂತ ಕರೆದಿದ್ದಾರೆ ಬಾಬುಜಿಯಲ್ಲಿ. ಮನುಷ್ಯರಿಂದಲೇ ಶಕ್ತಿ ಪಡ್ಕೊಳ್ತಕ್ಕಂಥ ಶಕ್ತಿಗಳನ್ನ ನಾವು ಪೂಜೆ ಮಾಡ್ಲಿಕ್ಕೆ ಹೋಗಬಾರದು. ಕಾಲದ ಮಹಿಮೆಯಿಂದ ಇವೆಲ್ಲ ಕ್ಷಯಗ್ರಸ್ತವಾಗಿವೆ. ಇನ್ನೊಂದು ಮಾತು, ಶ್ರೇಷ್ಠ ಸ್ವಾಮಿಯನ್ನು ಕುರಿತು ತೀರಾ ಅಪವಾದಕ ಪ್ರಸಂಗಗಳು ನುಡಿದು ಪ್ರಾಪಂಚಿಕ ಲಾಭಗಳಿಗಾಗಿ ಪ್ರಾರ್ಥಿಸುವುದು ತುಂಬಾ ಮೂರ್ಖತನ. ಹಾಗಾದ್ರೆ ಪ್ರಾಪಂಚಿಕ ವಿಚಾರಗೋಸ್ಕರ ಏನು ಪ್ರಾರ್ಥನೆ ಮಾಡಬಾರದು. ಆತನ ಅಪ್ಪಣೆ ಕೊಡಿಸಿದ ಸಂಗತಿಗಾಗಿ ಮಾತ್ರ ಪ್ರಾರ್ಥನೆ ಸಲ್ಲಿಸುವುದು ಅಪೇಕ್ಷಣೀಯವಲ್ಲ. ಇದು ಮಾನವನ ವಿನಯಕ್ಕೆ ಭೂಷಣ. ಅಲ್ಲದೆ ನಾವು ಆತನನ್ನು ನಮ್ಮ ಒಡೆಯನೆಂದು ತಿಳಿದು ಆತನಿಗೆ ನಮ್ಮನ್ನು ಪೂರ್ಣವಾಗಿ ಸಮರ್ಪಿಸಿ ಕೊಂಡಿರುವುದೆಂಬುದಕ್ಕೆ ಇದು ಸಾಕ್ಷಿಯಾಗಿದೆ. ಇನ್ನು ಬೇರೆಯವರ ಹಿತಕ್ಕಾಗಿ ಯಾವ ರೂಪದಲ್ಲಿ ಪ್ರಾರ್ಥನೆ ಮಾಡಬೇಕೆಂಬ ಪ್ರಶ್ನೆ ಬರುವುದು. ಪ್ರಾರ್ಥನೆ ಮಾಡುವಾಗ ತನ್ನ ಮನಸ್ಥಿತಿ ಹೇಗಿರುವುದೋ ಅದೇ ಮಟ್ಟಕ್ಕೆ ಅವರನ್ನು ತರಬೇಕೆಂಬುದೇ ಅದಕ್ಕೆ ಉತ್ತರ. ಸೊ ನಾವು ಯಾವ ಸ್ಥಿತಿಯಲ್ಲಿ ಇರ್ತೀವಿ ಅದೇ ಸ್ಥಿತಿಗೆ ಇನ್ನೊಬ್ಬರನ್ನು ತಗೊಂಡ್ಬರ್ಬೇಕು ಅಂತ. ನಾವು ವಿನೀತ ಸೇವಕದಂತೆ, ಕ್ಷುದ್ರ ಭಿಕ್ಷುಕರಂತೆ ಮಹಾಮಹಿಮನ ಮಂದಿರಕ್ಕೆ ಬಂದಿದ್ದೇವೆ. ನಮ್ಮದೆಲ್ಲವನ್ನೂ ಆತನ ಮುಂದಿಟ್ಟು ಆತನ ಇಚ್ಛೆಗೆ ನಮ್ಮನ್ನು ಸಮರ್ಪಿಸಿಕೊಳ್ಳಬೇಕು ಎಂಬ ಈ ವಿಚಾರವನ್ನು ಅವರ ಮನಸ್ಸಿನ ಮೇಲೆ ಬಿಂಬಿಸಬೇಕು. ಸೊ ಪ್ರಾರ್ಥನೆ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ಬೇಕಾದ್ರೆ ಇದನ್ನು ಮಾಡಬೇಕು. ಸೊ ನಾವೆಲ್ಲರೂ ವಿನೀತರಾದಂಥ ಸೇವಕರಂತೆ, ಕ್ಷುದ್ರ ಭಿಕ್ಷುಕರಂತೆ ಆ ಮಹಾಮಹಿನ ಎದುರಿಗೆ ಬಂದಿದ್ದೇವೆ. ನಮ್ಮಲ್ಲಿ ನಡೆದ ಎಲ್ಲವನ್ನೂ ಅವನ ಮುಂದೆ ಬಿಚ್ಚಿಟ್ಟು ಆತನ ಇಚ್ಛೆಗೆ ನಮ್ಮನ್ನು ಸಮರ್ಪಿಸಿಕೊಳ್ಳಬೇಕು. ಎಲ್ಲ ಕಡೆಯಿಂದಲೂ ಉಪಸಂಹರಿಸಿಕೊಂಡು ಆತನ ಕಡೆಗೆ ತಿರುಗಬೇಕು. ಸಂಸಾರವು ಅಸಾರವೆಂದೆನಿಸಬೇಕು. ಪ್ರತಿಯೊಂದರ ಸ್ಮರಣೆಯು ಆ ಒಂದು ಸ್ಮರಣೆಯಲ್ಲಿ ಸಮಾವೇಶವಾಗಬೇಕು. ರೋಮ ರೋಮದಲ್ಲಿ ಆತನ ನೆನಪೇ ಉಳಿದುಕೊಂಡಿರಬೇಕು. ಇದನ್ನು ಪೂರ್ಣ ಲಯವನ್ನುವುದು. ಈ ಸ್ಥಿತಿಯನ್ನು ಮನುಷ್ಯನು ಪಡೆದುದಾದರೆ ನನ್ನ ಅಭಿಪ್ರಾಯದಲ್ಲಿ ಆತನು ಅಡಿಯಿಂದ ಮುಡಿಯವರಿಗೆ ಪ್ರಾರ್ಥನಾಮಯನಾಗಿರುವನು. ಆತನು ಪ್ರತಿಯೊಂದು ವಿಚಾರವೂ ಒಡೆಯನಿದೆ. ಒಡೆಯನ ಅಪೇಕ್ಷಣೆಯೇ ಆತನ ಇಚ್ಛೆ. ಇದು ಮಾಸ್ಟರ್ ಇರ್ತಕ್ಕಂಥ ಸ್ಥಿತಿ. ಆಯ್ತಾ? ಮಾಸ್ಟ್ರು ಲಯ ಹೊಂದಿರ್ತಾರೆ. ಅವರ ರೋಮಗಳಲ್ಲಿ ಆ ಮೂಲವೇ ತುಂಬಿರುತ್ತೆ. ಯಾವಾಗ ಅವರು ಮೂಲವೇ ತುಂಬಿರುತ್ತೋ ಸೊ ಮೂಲದಿಂದ ಏನ್ ಬರುತ್ತೆ ವಿಚಾರ, ಅದೇ ಮಾಸ್ಟರಲ್ಲಿ ಪ್ರಕಟ ಆಗೋದು. ಸೊ ಮೂಲದಿಂದ ಬರ್ತಕ್ಕಂಥ ಅಪ್ಪಣೆಯೇ ಆತನ ಇಚ್ಛೆ.
ಇಂತಹ ಪ್ರಾರ್ಥನೆ ಮಾಡಲು ಜನರನ್ನು ಅಣಿಗೊಳಿಸಬೇಕು. ಯಾರಾದರೂ ಇದನ್ನು ಸಾಧಿಸಿ ನೆಲೆಸಿಬಿಟ್ಟರೆ ಅವರಿಗೆ ಅವರ ಸ್ಮರಣೆಯನ್ನು ಉಳಿದು ಇನ್ನೇನು ಮಾಡಬೇಕಾದ್ದು ಉಳಿಯುವುದಿಲ್ಲ. ಆ ಸ್ಮರಣೆಯಾದರೂ ಎಂಥದ್ದು? ಅದು ನೆನಪಿಗೂ ಸಹ ಬಾರದಂಥದ್ದು. ಸೊ ಕಾನ್ಸ್ಟೆಂಟ್ ರಿಮೆಂಬರೆನ್ಸ್ ಬಂದಿದ್ದಾರೆ ಇವಾಗ. ಕಾನ್ಸ್ಟೆಂಟ್ ರಿಮೆಂಬರೆನ್ಸ್ ಒಂದ್ಸತಿ ಎಸ್ಟಾಬ್ಲಿಷ್ ಆದ್ಮೇಲೆ ಅದ್ರ ಬಗ್ಗೆ ಅವೇರ್ನೆಸ್ ಕೂಡ ಇರಲ್ಲ. ದೊಡ್ಡ ದೊಡ್ಡ ಸಂತರು ಈ ಸ್ಥಿತಿಯನ್ನು ಪಡೆಯಲು ಹಂಬಲಿಸಿ ಹೋದರು, ಆದರೆ ಇದರ ಅಂಚನ್ನು ಸಹ ಮುಟ್ಟಲು ಆಗಲಿಲ್ಲ. ಕೇವಲ ಅಭಿಲಾಷೆಯಾಗಿಯೇ ಉಳಿಯಿತು. ಇದೇನು ಸಾಮಾನ್ಯ ಸಂಗತಿಯೇ? ಅದರ ನಿಜ ಸ್ಥಿತಿಯನ್ನು ತಿಳಿದು ಮಾದಾಶ್ಚರ್ಯ ಪಡುವಿರಿ. ಅಲ್ಲಿ ಮಿತಿಮೀರಿದ ಸರಳತೆ ಇದೆ, ತರಂಗಗಳಿದ್ದರೂ ಶಾಂತಿ ಇದೆ. ಅದನ್ನು ಶಾಂತಿ ಎನ್ನಲು ಬರುವುದಿಲ್ಲ. ಉದ್ವೇಗಾವೇಗಗಳಂತೂ ದೂರ ಉಳಿದವು. ಬೆಳಕು ಎಂದು ಕರೆಯುವುದು ಸರಿಯಾಗಲಾರದು. ಕತ್ತಲೆ ಎಂದರೂ ವಿಸಂಗತವಾಗುವುದು. ಹಾಗಾದರೆ ಏನಿದು? ಪ್ರಾಯಶಃ ಅದನ್ನು ಯಾರೂ ಮೆಚ್ಚಲಾರರು. ಇಲ್ಲಿ ಎಲ್ಲವೂ ಕೊನೆಗೊಳ್ಳುವುದು. ಇದು ಎಲ್ಲ ಸತ್ಯದ ಪರಮ ಮೂಲ ತತ್ವ. ಇದೇ ಯಥಾರ್ಥ. ಇದು ಅಂಡರ್ಲೈನ್ ಮಾಡ್ಕೊಳ್ರಿ. ಇಲ್ಲಿ ಎಲ್ಲವೂ ಕೊನೆಗೊಳ್ಳುವುದು. ಇದು ಎಲ್ಲ ಸತ್ಯದ ಮೂಲ ತತ್ವ. ಇದೇ ಯಥಾರ್ಥ. ಇದನ್ನ ಸೆಂಟ್ರಲ್ ರೀಜನ್ ಬಗ್ಗೆ ಹೇಳ್ತಾ ಇದ್ದಾರೆ ಇವಾಗ. ಸೆಂಟರ್ ಹತ್ರ ಹೋದಾಗ ಮಿತಿಮೀರಿದ ಸರಳತೆ ಇದೆ, ತರಂಗಗಳಿದ್ದರೂ ಶಾಂತಿ ಇದೆ. ಇಲ್ಲಿಯೇ ಎಲ್ಲಾ ಸ್ಥಿತಿಗಳು ಮುಗಿದು ಹೋಗುವು. ಅಲ್ಲಿಂದ ಮುಂದೇನು ಹೇಳಲಿ? ಭಗವಂತನು ಎಲ್ಲರಿಗೂ ಈ ಅನುಭವವನ್ನು ಕರುಣಿಸಲಿ. ಸೃಷ್ಟಿಪೂರ್ವದಲ್ಲಿ ಎಲ್ಲವೂ ನೀರವವಾಗಿದ್ದಿತು. ಅದು ಅವತರಣ ಮಾಡಿದಾಗ ತನ್ನೊಂದಿಗೆ ಮೂಲ ಸತ್ವವನ್ನು ತಂದಿತು. ಅವೆರಡರ ಸ್ಥಿತಿಯು ಸುಮಾರು ಒಂದೇ ಆಗಿತ್ತಿದು. ಸೃಷ್ಟಿ ಮತ್ತೆ ಮೂಲ ಸ್ಥಿತಿ ಎರಡೂ ಆಲ್ಮೋಸ್ಟ್ ಒಂದೇ ಆಗಿತ್ತು, ಒಂದೇ ತರ ಇತ್ತು. ಅದರ ಮೇಲೆ ಒಂದೊಂದಾಗಿ ಆವರಣಗಳು ಸುತ್ತತೊಡಗಿದವು. ಅದಕ್ಕೆ ನಾವೇ ಕಾರಣರು. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಆವರಣಗಳೆಲ್ಲ ಸುತ್ತಕೊಳ್ಳಿಕ್ ಶುರು ಆಯ್ತು. ಅದಕ್ಕೆ ಯಾರು ಕಾರಣ ಅಂದ್ರೆ ನಾವೇ ಕಾರಣ, ಬೇರೆ ಯಾರು ಅಲ್ಲ, ದೇವರಲ್ಲ. ಪ್ರವಾಹದ ತೆರೆಗಳು ಒಂದು ದೊಡ್ಡ ಸಮುದ್ರವನ್ನೇ ನಿರ್ಮಿಸಿದವು. ಅನೇಕ ಬಿಂದುಗಳು ಕೂಡಿ ಪ್ರವಾಹವಾಯಿತು. ಎಲ್ಲದರ ಮೂಲ ಮಾತ್ರ ಅದೇ ಬಿಂದು. ಅದರೊಡನೆ ಕೆಳಗಿದ್ದ ಅದೇ ಸತ್ವ. ಬೆಟ್ಟದ ತುದಿಯಿಂದ ಬಿದ್ದ ನೀರಿನ ಕೆಲವು ಹನಿಗಳೇ ನದಿಯ ಮೂಲಗಳಾದವು. ಅವುಗಳಲ್ಲಿ ಅನಾವಶ್ಯಕ ಹನಿಗಳು ಸೇರಿದವು. ಮೂಲ ಬಿಂದುವನ್ನು ಮರೆ ಮಾಡಿ ಅದಕ್ಕೊಂದು ಪ್ರತಿಬಿಂಬಿತ ರೂಪ ಕೊಟ್ಟು ಅದನ್ನು ಸ್ಥೂಲಗೊಳಿಸಿದವು. ಸೊ ಜಗತ್ತನ್ನು ನಾವು ಭಗವಂತನ ಪ್ರತಿಬಿಂಬ ಅಂತ ಹೇಳ್ತೀವಿ. ಆ ರೀತಿಯಾದಂತ ಕೂಡ ವರ್ಣನೆ ಇದೆ ತತ್ವಶಾಸ್ತ್ರದಲ್ಲಿ. ಜಗತ್ತು ಅಂದ್ರೆ ಭಗವಂತನ ರಿಫ್ಲೆಕ್ಷನ್, ಭಗವಂತನ ಪ್ರತಿಬಿಂಬ ಅಂತ ಕೂಡ ಹೇಳಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾರೆ. ಸೊ ಮೂಲ ಸತ್ವನ ಮರೆಮಾಚಿ ಅದಕ್ಕೆ ಪ್ರತಿಬಿಂಬದ ಒಂದು ರೂಪವನ್ನು ಕೊಟ್ಟು ಅದನ್ನೇ ಸ್ಥೂಲಗೊಳಿಸಿದರು. ಸಾಮಾನ್ಯವಾಗಿ ಪದಾರ್ಥದ ಸ್ಥೂಲ ರೂಪವೇ ನಮ್ಮ ಕಣ್ಣಿಗೆ ಬೀಳುವುದು. ಈಗ ಒಂದು ಪದಾರ್ಥನ ಸತತವಾಗಿ ನೋಡೋದ್ರಿಂದ ಏನಾಗುತ್ತೆ ಅಂತ ನೆಕ್ಸ್ಟ್ ಉಲ್ಲೇಖ ಮಾಡ್ತಾರೆ. ಇದೇ ಭಕ್ತಿಲಾಗಬೇಕಾಗಿರೋದು. ಹೀಗಾಗಿನೇ ಕೆಲವರೆಲ್ಲ ಏನ್ ಮಾಡ್ತಾರೆ, ಯಾವುದೋ ಒಂದು ವಸ್ತುನ ನೋಡ್ತಾ ಕೂತ್ಕೊಳ್ತಾರೆ ಹಿಂಗೆ ಕಂಟಿನ್ಯೂಸ್ ಆಗಿ. ಆದ್ರೆ ನೋಡ್ಬೇಕಾದ್ರೆ ಏನಾಗ್ಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ, ಆದ್ರೆ ನೋಡ್ತಾ ಕೂತ್ಕೊಳ್ತಾರೆ. ಏನಾಗುತ್ತೆ ಅಂತ ಇವಾಗ ಬರೀತಾರೆ ಇಲ್ಲಿ. ಸತತವಾಗಿ ಒಂದು ವಸ್ತುವನ್ನು ನೋಡಿದರೆ ಸ್ಥೂಲ ರೂಪವು ಮರೆಯಾಗಿ ಅದರ ಆಕಾರ ಮಾತ್ರ ಉಳಿಯುತ್ತದೆ. ಇದು ಫಸ್ಟ್ ಸ್ಟೆಪ್. ಸ್ಥೂಲ ರೂಪ ಹೋಗುತ್ತೆ, ಆಕಾರ ಉಳಿಯುತ್ತೆ. ಪ್ರಯತ್ನ ಮಾಡಿದರೆ ಇದೂ ಮಾಯವಾಗುವುದು, ಆಕಾರನೂ ಹೊರಟೋಗುತ್ತೆ. ಹಾಗಾದ್ರೆ ಆಮೇಲೆ ಏನು ಉಳಿಯುತ್ತೆ? ಕೊನೆಗೆ ಆ ಮೂಲ ವಸ್ತುವನ್ನು ಸ್ಥಿರಗೊಳಿಸಿದ ಎಲ್ಲವೂ ಕಣ್ಮರೆಯಾಗುವು. ಆ ವಸ್ತು ಒಂದೇ ನಿಜ ರೂಪದಲ್ಲಿ ಕಾಣಿಸುವುದು. ಆ ವಸ್ತುವನ್ನು ನಿಜ ರೂಪದಲ್ಲಿ ಕಾಣುವ ದೃಷ್ಟಿಯು ನಿರಂತರ ಅಭ್ಯಾಸದಿಂದ ಬರುವುದು. ಇಂಥ ನೈಜ ದೃಷ್ಟಿಯೇ ಪ್ರಾರ್ಥನೆಯ ಸಾರವಾಗಿದೆ. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಪ್ರಾರ್ಥನೆಯ ಸಾರ ಅಂದ್ರೆ ಒಂದು ವಸ್ತು ಕಡೆ ನೋಡಿದಾಗ ಅದರ ನಿಜ ಸ್ವರೂಪ ಏನಿದೆ ಅದನ್ನು ನಮಗೆ ಕಾಣಿಸ್ಬೇಕು. ನಿಜ ಸ್ವರೂಪ ಯಾವ ಕಾಣುತ್ತೆ? ಅದು ಸ್ಥೂಲತೆ ಏನಿದೆ ಅದೆಲ್ಲ ಮಾಯವಾಗಬೇಕು. ಸ್ಥೂಲತೆ ಮಾಯ ಆಗ್ಬೇಕಾದ್ರೆ ಒಂದ್ 2-3 ಸ್ಟೆಪ್ ಇದೆ. ಮೊದಲನೇದು ಅದರ ಆಕಾರ. ಮೊದಲನೇದು ಏನಾಗುತ್ತೆ? ಸ್ಥೂಲ ರೂಪ ಮರೆಯಾಗುತ್ತೆ. ಅದಾದ್ಮೇಲೆ ಅದರ ಆಕಾರ ಉಳ್ಕೊಳ್ಳುತ್ತೆ. ಅದಾದ್ಮೇಲೆ ಆಕಾರನೂ ಮರೆಯಾಗುತ್ತೆ. ಆಕಾರನೂ ಮರೆಯಾದ್ಮೇಲೆ ಅದಕ್ಕೆ ಸ್ಥೂಲತೆ ಕೊಡ್ತಿರ್ತಕ್ಕಂಥ ಎಲ್ಲ ಆಧಾರ ಅದು ಕೂಡ ಮರೆಯಾಗುತ್ತೆ. ಈ 3 ಮರೆಯಾದ ನಂತರ ನಮಗೆ ಒಂದು ವಸ್ತುವಿನ ನಿಜ ಸ್ವರೂಪ ಕಾಣಲಿಕ್ಕೆ ಶುರು ಆಗುತ್ತೆ. ಇದು ಪ್ರಾರ್ಥನೆಯ ಸಾರವಾಗಿದೆ. ಈ ನೈಜ ದೃಷ್ಟಿಯೇ ಪ್ರಾರ್ಥನೆಯ ಸಾರವಾಗಿದೆ. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಇದೇ ಆರಂಭದ ಬಿಂದು. ಅನಾವಶ್ಯಕ ಸಂಗತಿಗಳನ್ನು ದೂರ ಮಾಡುವುದೇ ಮೊದಲನೇ ಹೆಜ್ಜೆ. ನಾನು ಅದನ್ನು ಆರಂಭದ ಸ್ಥಿತಿ ಎಂದು ಏಕೆ ಕರೆದಿರುವುದೆಂದು ಓದುಗರು ಆಶ್ಚರ್ಯ ಪಡಬಹುದು. ಇದು ನಿಜವಾಗಿಯೂ ಚೇತನತೆಯ ಅವಸ್ಥೆ. ಅಂಡರ್ಲೈನ್ ಮಾಡ್ಕೊಳ್ರಿ. ಚೇತನೆಯ ಅವಸ್ಥೆ ಅಂದ್ರೆ ಇದು ಕಾನ್ಶಿಯಸ್ನೆಸ್ ಅವಸ್ಥೆ. ಚೇತನತೆಯು ಪ್ರತಿಯೊಂದು ಘಟ್ಟದಲ್ಲಿ ಕಂಡು ಬರುವುದಾದರೂ ಇದು ಉತ್ಕೃಷ್ಟವಾದ ಚೇತನತೆ ಎಂದು ಹೇಳಬಹುದು.
ಸಮ್ ಸುಪೀರಿಯರ್ ಕೈಂಡ್ ಆಫ್ ಕಾನ್ಶಿಯಸ್ನೆಸ್ ಅಂತ ಹೇಳ್ಬೋದು ಅಂತ ಹೇಳ್ತಿದ್ದಾರೆ. ಇದರ ನಂತರದ ಪ್ರಜ್ಞೆ ಸ್ಥಿತಿಗಳಲ್ಲಿ ನಾನು ವರ್ಣಿಸ ಬಯಸುವುದಿಲ್ಲ, ಏಕೆಂದರೆ ಅವುಗಳನ್ನು ಗ್ರಹಿಸುವುದು ತುಂಬಾ ಕಠಿಣ. ಕೊನೆಯ ಅಂತಸ್ತಿನವರೆಗೂ ದೃಷ್ಟಿಯೇ ನಿಲುಕಲಾರರು. ಅಲ್ಲಿ ಪೂರ್ಣ ಏಕತೆ ಇದೆ. ಕೊನೆಯ ಹಂತಕ್ಕೆ ಹೋದಾಗ ಏನಿದೆ? ಪೂರ್ಣ ಏಕತೆ ಇದೆ. ಪ್ರಾರ್ಥನೆಯನ್ನು ಅದಕ್ಕಿಂತ ಮುಂಚಿನ ಸ್ಥಿತಿಯಲ್ಲೇ ಮಾಡಲಾಗುವುದು. ಈ ಮೂರು ಮಜಲುಗಳನ್ನು ತಿಳುವಳಿಕೆಗಾಗಿ ಪ್ರಾರಂಭ ಹಾಗೂ ಕೊನೆ ಎಂದು ಇಟ್ಟುಕೊಳ್ಳಬಹುದು. ಇದರಲ್ಲಿ ಮಧ್ಯದ ಸ್ಥಿತಿಯು ಬಂದಂತಾಯಿತು. ಹಾಗೆ ನೋಡಿದರೆ 2.5 ಮಜಲುಗಳೆಂಬುದು ನಿಜ, ಏಕೆಂದರೆ ಅಲ್ಲಿಂದ ನಮಗೆ ಮುಂದೆ ಅರಿವು ಇರುವುದಿಲ್ಲ. ಸೊ 3ನೇ ಭಾಗ ಇದೆಯಲ್ಲ, 3ನೇ ಭಾಗಕ್ಕೆ ಹೋಗೋಷ್ಟರಲ್ಲಿ 2.5 ದಾಟಿದ ಮೇಲೆ ನಮ್ಮ ಅರಿವು ಹೊರಟೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾನು ಯಾವುದನ್ನೊಂದು ಆತ್ಮವೆಂದು ಕರೆದಿರುವೆನೋ ಅದೇ ನಿಜವಾದ ನೆಲೆಯಾಗಿದೆ. ಇದು ಪ್ರಾರ್ಥನೆಯ ಆರಂಭದ ಸ್ಥಿತಿ ಹೇಗಾಗಬಲ್ಲದೆಂದು ಜನರು ಗೊಂದಲದಲ್ಲಿ ಬೀಳಬಹುದು. ಈಗ ಹೆಚ್ಚಿನ ಜ್ಞಾನ ಸಂಪಾದನೆಗಾಗಿ ಒಬ್ಬ ಹುಡುಗನು ಅಕ್ಷರಗಳನ್ನು ಕಲಿಯುತ್ತಿರುವೆನೆಂದು ತಿಳಿಯಿರಿ. ಕೆಲ ಕಾಲದ ನಂತರ ತಾನು ಸಂಪಾದಿಸಿದ ಜ್ಞಾನದಿಂದ ಅವನು ಘನವಾದ ಸಮಸ್ಯೆಗಳನ್ನು ಬಿಡಿಸಬಹುದು. ಧ್ಯೇಯವೇನೋ ಆತನ ಕಣ್ಣೆದುರಿಗೆ ಇದ್ದಿತ್ತಾದರೆ ಕೆಲ ಕಾಲ ಅಕ್ಷರಾಭ್ಯಾಸದಲ್ಲಿಯೇ ಸಿಕ್ಕಿಬಿದ್ದ. ಕೊನೆಯ ಸ್ಥಿತಿಯೊಂದಿಗೆ ಈ ಸ್ಥಿತಿಯನ್ನು ಹೋಲಿಸಿದಾಗ ಇದೆಲ್ಲವೂ ಕ್ಷುಲ್ಲಕವೆನಿಸುವುದು. ಆದುದರಿಂದ ಇದನ್ನು ಪ್ರಾಥಮಿಕ ಸ್ಥಿತಿ ಎಂದು ಕರೆದಿದೆ. ಬಾಬೂಜಿ ಅವರು ತಮ್ಮ ಏನ್ ಜರ್ನಿ ಆಗಿದೆ ಆ ಜರ್ನಿನೆಲ್ಲ ನೋಡ್ಕೊಂಡು ಮೇಲಿಂದ ಕೆಳಗೆ ನೋಡಿದಾಗ ಇದು ತುಂಬಾ ಕ್ಷುಲ್ಲಕ ಸ್ಥಿತಿ ಅಂತ ಹೇಳ್ತಾರೆ, ಸಣ್ಣ ಸ್ಥಿತಿ ಅಂತ. ಪ್ರಾರ್ಥನೆಯನ್ನು ಆರಂಭಿಸುವ ಪ್ರತಿಯೊಬ್ಬನಲ್ಲಿಯೂ ಈ ಮೊದಲಿನ ಸ್ಥಿತಿ ಇದೆ. ಆದರೆ ಧ್ಯೇಯವು ದೃಷ್ಟಿಪಥದಲ್ಲಿ ಇಲ್ಲದಿದ್ದರೆ ಆ ಆರಂಭ ಅವಸ್ಥೆಯಲ್ಲಿ ಅದು ಪ್ರಭಾವವನ್ನು ಬೀರಿ ಕ್ರಮೇಣ ಅದೊಂದೇ ಬಿಂದುವು ಆತನ ಕಣ್ಣ ಎದುರಿಗೆ ಉಳಿದು ಅದರಲ್ಲಿ ನೆಲೆಸುವಂತಾಗುವುದು. ಸೊ ಆ ಸ್ಥಿತಿ ಪಡ್ಕೊಳ್ಳೋದೊಂದು, ಬಟ್ ಧ್ಯೇಯ ನಮ್ಮ ಎದುರುಗಡೆ ಇಟ್ಕೊಳ್ಳೋದೊಂದು. ಧ್ಯೇಯ ಎದುರುಗಡೆ ಇದ್ದಾಗ ಏನಾಗುತ್ತೆ, ಆ ಆರಂಭದ ಅವಸ್ಥೆಯಲ್ಲಿಯೂ ಆ ಧ್ಯೇಯ ಅಂದ್ರೆ ಆ ಗುರಿ ಏನಿದೆ ಅದು ಆ ಬಿಂದುವಿನ ಮೇಲೆ ಪ್ರಭಾವ ಬೀರ್ತಾ ಕಡೆಗೆ ಅದೊಂದೇ ಬಿಂದು ನಮ್ಮ ಕಣ್ಣೆದುರಿಗೆ ಉಳಿಯುವಂಗೆ ಮಾಡುತ್ತೆ. ಈ ಆರಂಭಾವಸ್ಥೆಯನ್ನು ಪಡೆದ ನಂತರ ಅದನ್ನು ವಿಸ್ತರಿಸುತ್ತಾ ಹೋಗಬೇಕು. ವಿಸ್ತರಿಸುವುದೆಂದರೆ ಬಲೂನಿನಂತೆ ಉಬ್ಬಿಸುವುದಲ್ಲ, ಅದರಲ್ಲಿ ನಿಜವಾದ ಸತ್ವವನ್ನು ತುಂಬಿ ಬೆಳೆಸಬೇಕು. ಅದರಲ್ಲಿ ಪ್ರಗತಿಯಾಗತೊಡಗಿ ಸ್ಥೂಲ ವಸ್ತು ಇಲ್ಲವೆಂಬ ಮಟ್ಟಿಗೆ ಸೂಕ್ಷ್ಮವಾಗುತ್ತಾ ನಡೆದು ಲೈವ್ ಆದಾಗ ನಾವು ಪದಾರ್ಥಗಳ ಸೂಕ್ಷ್ಮ ಅಸ್ತಿತ್ವದ ಜ್ಞಾನ ವಲಯದಲ್ಲಿ ಪ್ರವೇಶಿಸಿದುವೆ ಎಂದು ತಿಳಿಯಬೇಕು. ಈಗ ನಮಗೆ 2 ಹಂತ ಇದೆ ಒಂದು ಪದಾರ್ಥ ನೋಡ್ಬೇಕಾದ್ರೆ, ಸ್ಥೂಲದ ಒಂದು ಹಂತ ಮತ್ತೆ ಸೂಕ್ಷ್ಮದ ಹಂತ. ಸೊ ಸ್ಥೂಲ ವಲಯ, ಸೂಕ್ಷ್ಮ ವಲಯ. ನಾವು ಅಭ್ಯಾಸ ಮಾಡ್ತಾ ಮಾಡ್ತಾ ಆ ಒಂದು ಬಿಂದುವಿನಲ್ಲಿ ನೆಲೆ ಆಗ್ತೀವಿ ಅಂತ ಇಟ್ಕೊಳ್ರಿ. ಪ್ರತಿಯೊಂದು ವಸ್ತುವಿನಲ್ಲೂ ಕೂಡ ನಾವು ಆ ಸೂಕ್ಷ್ಮತೆ ಎಡೆಗೆ ಬೆಳೆದಾಗ ಕಾಲಕ್ರಮೇಣದಲ್ಲಿ ನಾವು ಸ್ಥೂಲ ಸ್ವರೂಪದಲ್ಲಿ ಇರೋದೇ ಇಲ್ಲ, ನಾವು ಬರೀ ಸೂಕ್ಷ್ಮ ಸ್ವರೂಪದಲ್ಲೇ, ಸೂಕ್ಷ್ಮ ವಲಯದಲ್ಲೇ ನೆಲೆಯಾಗಲಿಕ್ಕೆ ಸಾಧ್ಯ ಆಗುತ್ತೆ. ಮೂಲದಿಂದ ಧಾರೆಯು ನಾನಾ ರೂಪಗಳಲ್ಲಿ ಪ್ರಕಟವಾದವು. ಇವುಗಳ ಅವತರಣವು ಉದ್ದೇಶರಹಿತವಾಗಿರಲಿಲ್ಲ. ವಾಸ್ತವವಾಗಿ ಇವು ಶಕ್ತಿಗಳಾಗಿದ್ದು ವಿವಿಧ ರೀತಿಯಲ್ಲಿ ಕಾರ್ಯೋನ್ಮುಖವಾಗಿ ಅಭಿಷ್ಟ ಪರಿಣಾಮವನ್ನು ಉಂಟು ಮಾಡಿದವು. ಹೀಗೆ ಮೂಲದಿಂದ ಧಾರೆಗಳ ರೂಪದಲ್ಲಿ ಪ್ರಕಟವಾದ ಶಕ್ತಿಗಳು ತಮ್ಮ ತಮ್ಮ ಕಾರ್ಯಗಳನ್ನು ಪ್ರಕಾಶಪಡಿಸಿದವು. ಒಂದು ಮಗುವಿನ ಉದಾಹರಣೆಯನ್ನು ತೆಗೆದುಕೊಳ್ಳಿ. ಜನಿಸಿದಾಗ ಅದಕ್ಕೆ ಸರಿದಾಡಲು ಬರುತ್ತಿರಲಿಲ್ಲ. ಆದರೆ ಕಾಲ ಕಳೆದಂತೆಲ್ಲ ಅದು ಎದ್ದು ಕೂಡತೊಡಗಿತು, ನಿಲ್ಲಲು ಕಲಿತಿತು, ಓಡಾಡತೊಡಗಿತು, ಮಾತನಾಡಲು ಮೊದಲು ಮಾಡಿತು. ಅರ್ಥಾತ್ ಈ ಎಲ್ಲಾ ಶಕ್ತಿಗಳು ಅದರಲ್ಲಿ ಇದ್ದವು, ಕ್ರಮೇಣ ಬೆಳೆಯುತ್ತಾ ಬಂದವು. ಕೊನೆಗೆ ಯೌವನವು ಪ್ರಾಪ್ತವಾಗಿ ಮನುಷ್ಯನ ಪೂರ್ಣ ಬೆಳವಣಿಗೆ ಬಂದೇ ಬಿಟ್ಟಿತು. ಮಗುವಿನ ರಚನೆಗೆ ಕಾರಣವಾದ ಎಲ್ಲಾ ಘಟಕಗಳು ಬೇರೆ ಬೇರೆ ರೂಪ ತಾಳಿ ವಿಕಾಸ ಹೊಂದಿದರು. ಇವೆಲ್ಲದರ ಮೂಲ ಮಾತ್ರ ಅದರ ಪಾಳಿಗೆ ಬಂದ ಸಣ್ಣ ಬಿಂದುವೆ. ಆ ಸಣ್ಣ ಬಿಂದುನೇ ನಾವು ಹುಡ್ಕೊಂಡು ಹೋಗ್ತಿರೋದು, ಅದನ್ನೇ ಆತ್ಮ ಅಂತ ಕರೆಯೋದು ನಾವು. ಅದರೊಂದಿಗೆ ಆವರಣಗಳೆಂದು ಕರೆಯಲಾದ ಅನೇಕ ವಸ್ತುಗಳು ಕಲಿಯುತ್ತಾ ಹೋದವು. ತಾಯಿಯ ಸಂಸ್ಕಾರಗಳು ಹಾಗೂ ಅವುಗಳ ಪರಿಣಾಮ, ತಂದೆಯ ವಿಚಾರಗಳ ಪ್ರಭಾವ, ಶಿಕ್ಷಣ ಪದ್ಧತಿ ಮತ್ತು ಸಮಾಜದಲ್ಲಿನ ಇತರ ವ್ಯಕ್ತಿಗಳ ಪ್ರಭಾವ, ಇವೆಲ್ಲ ತಮ್ಮ ತಮ್ಮ ಕೆಲಸಗಳನ್ನು ಪ್ರಾರಂಭಿಸಿ ಉಪರೇ ಸಂಸ್ಕಾರಗಳನ್ನು ಮೂಡಿಸಿದವು. ಅಂದ್ರೆ ಸಬ್ ಸಂಸ್ಕಾರ. ಮತ್ತೆ ಈ ಸಂಸ್ಕಾರಗಳು ತಮ್ಮ ಕ್ರಿಯೆಗಳನ್ನು ಆರಂಭಿಸಿದವು. ಇದನ್ನು ಎಷ್ಟೆಂದು ಹೇಳುವುದು? ಹೀಗೆ ಕ್ರಿಯೆಗಳು ನಡೆಯುತ್ತಲೇ ಹೋದವು. ಕೊನೆಗೆ ಆತನಿಗೆ ತಾನು ಇಷ್ಟೆಲ್ಲಾ ಕ್ರಿಯೆಗಳ ಪರಿಣಾಮದಿಂದ ಬಂದಿದ್ದೇನೆಂಬುದು ಅರಿವು ಕೂಡ ಸ್ವಲ್ಪವೂ ಉಳಿಯಲಿಲ್ಲ. ಅಭ್ಯಾಸಿಗಳು ನಮ್ಮ ಹತ್ರ ಬಂದಾಗ ಇದೇ ಸ್ಥಿತಿಯಲ್ಲಿ ಇರ್ತಾರೆ. ತಾನು ಇಷ್ಟೆಲ್ಲಾ ಕ್ರಿಯೆಗಳ ಪರಿಣಾಮದಿಂದ ಬಂದಿರುವನೆಂಬ ಅರಿವು ಕೂಡ ಅವರಿಗೆ ಇರೋದಿಲ್ಲ. ಈ ಪ್ರಭಾವಗಳೆಲ್ಲ ಸ್ಥೂಲತೆಯ ರೂಪ ಹೊಂದಿದವು. ಈಗ ಈ ಸ್ಥೂಲತೆಯಿಂದ ದೂರವಾಗಬೇಕೆಂದರೂ ಸಾಧ್ಯವಾಗಲೊಲ್ಲದು. ಬರಬರುತ್ತಾ ಸ್ಥಿತಿ ಬದಲಾಯಿತು.
ಆತನು ಜಗತ್ತನ್ನು ನೋಡತೊಡಗಿದ. ಜನಜೀವನ ರೀತಿ ನೀತಿಗಳ ಪರಿಣಾಮವಾಯಿತು. ಪರಿಸರವು ಪ್ರಭಾವ ಬೀರಿತು. ಚಿಂತೆಗೊಳಗಾದನು. ಈ ರೀತಿ ಅವನ ರೂಪ ಇನ್ನೂ ಬದಲಾಯಿತು. ಆತನ ಅಸ್ತಿತ್ವವೆಲ್ಲ ಬಣ್ಣಗೊಂಡು ಸದೃಶ ಕಣಗಳನ್ನು ಸೆಳೆಯತೊಡಗಿತು. ಆತನು ಮೂಲ ರೂಪವು ಏನಿದ್ದಿತು, ಮೂಲ ರೂಪ ಏನಿತ್ತು ಬಿಂದು ಬಣ್ಣರಹಿತವಾಗಿತ್ತು. ತದನಂತರ ಎಲ್ಲ ಸಂಸ್ಕಾರಗಳು ಸೇರ್ಕೊಂಡಾಗ ನಾವು ಬಣ್ಣ ಪಡ್ಕೊಳ್ತೀವಿ. ಆ ಬಣ್ಣ ಪಡ್ಕೊಂಡಾಗ ಆ ಬಣ್ಣ ಸದೃಶ ಕಣಗಳನ್ನು ಸೆಳೆಯತೊಡಗಿತು. ನಾವು ಜನರಲಿ ತಳಕು ಬೆಳಕು ಅಂತ ನಾವೇ ಕನ್ನಡದಲ್ಲಿ ಹೇಳ್ತೀವಲ್ಲ, ಎಲ್ಲಿ ಬೆಳಕು ಮತ್ತು ಬಣ್ಣ ಇರುತ್ತೆ ಅದ್ರ ಕಡೆ ಆಕರ್ಷಿತರಾಗ್ತೀವಿ. ಸಾಮಾನ್ಯವಾಗಿ ಬಿಳಿ ಕಡೆ ಆಕರ್ಷಿತರಾಗೋದು ಕಡಿಮೆ ಅಲ್ವಾ? ಸೊ ಆತನ ಮೂಲ ರೂಪವು ಏನಿದ್ದಿತ್ತು, ಈಗ ಏನಾಯಿತು ಎಂಬುದನ್ನು ಸ್ವಲ್ಪ ಯೋಚಿಸಿ. ಆ ಚಿಕ್ಕ ಬಿಂದು ಈಗ ಕಣ್ಣಿಗೆ ಸಹ ಕಾಣದಂತಾಗಿದೆ. ಅಷ್ಟೇ ಅಲ್ಲ, ಆತನು ತನ್ನ ಸ್ವಂತದ ವಿಚಾರಗಳಿಂದ ಈ ಎಲ್ಲಾ ಘಟಕಗಳಿಗೆ ಬಲ ಕೊಡುತ್ತಾ ನಡೆದನು. ಇದು ಅಂಡರ್ಲೈನ್ ಮಾಡ್ಕೋಬೇಕು. ಆತನು ತನ್ನ ಸ್ವಂತದ ವಿಚಾರಗಳಿಂದ ಈ ಎಲ್ಲಾ ಘಟಕಗಳಿಗೆ ಬಲ ಕೊಡುತ್ತಾ ನಡೆದನು. ಅಂದ್ರೆ ಏನ್ ಮಾಡ್ದ? ಇದೆಲ್ಲ ಹೊರಗಡೆಯಿಂದ ಬಂದಿದ್ದು ಅಂತ ಮರ್ತು ಹೋದ್ಮೇಲೆ ಇದೆಲ್ಲ ತನ್ನದೇ ವಿಚಾರ ಅಂತ ಅನ್ಕೊಂಡು ಅದಕ್ಕೆ ಅಂಟು ಹಾಕೊಂಡು ಅದಕ್ಕೆ ಬಲ ಕೊಡ್ತಾ ಹೋಗ್ತಾನೆ. ಯಾವಾಗ ನಾವು ಅದು ನಮ್ಮ ವಿಚಾರ ಅಂತ ನಾವು ಒಪ್ಕೊಂಡ್ಬಿಡ್ತೀವೋ ಅದಕ್ಕೆ ನಮಗೆ ಗೊತ್ತಿಲ್ಲದಂಗೆನೆ ಶಕ್ತಿ ಹರಿಲಿಕ್ಕೆ ಶುರು ಆಗುತ್ತೆ. ಇದರ ಪರಿಣಾಮವಾಗಿ ಕಾರ್ಯಗಳು ತ್ವರಿತಗತಿಯಿಂದ ನಡೆದವು. ನಿಸರ್ಗದ ಬಲವು ದೊರೆಯುತ್ತಿತ್ತು. ಹಿಂದೆ ಹೇಳಿದ ಹಾಗೆ ಬೆಟ್ಟದ ತುದಿಯಿಂದ ಬಿದ್ದ ನೀರಿನ ಕೆಲವು ಬಿಂದುಗಳಿಗೆ ಬೇರೆ ಕಡೆಯಿಂದ ನೀರು ಸೇರಿ ಕರಗಿದ ಹಿಮವು ಕೂಡಿಕೊಂಡು ಅದಕ್ಕೆ ಚಿಕ್ಕ ಪ್ರವಾಹದ ರೂಪ ಕೊಟ್ಟು ನದಿಯನ್ನಾಗಿ ಮಾಡಿ ಕೊನೆಗೆ ಸಮುದ್ರವೆನಿಸಿದಂತೆ ಮಗು ಬೆಳೆದು ಮನುಷ್ಯನಾದದ್ದು. ನದಿಯಲ್ಲಿ ಕಂಡು ಬರುವ ತರಂಗಗಳ ಮೂಲ ಸ್ವರೂಪವು ದಾರಿಯಲ್ಲಿ ಅದಕ್ಕೆ ಬೆರೆತ ಕರ್ಮ ಫಲಗಳ ಪ್ರವಾಹಗಳ ಕಾರ್ಯವೇ ಹೊರತು ಮತ್ತೇನೂ ಅಲ್ಲ. ನೀವು ನದಿನ ಮೂಲಕ್ಕೆ ಹೋಗಿ ನೋಡಿದಾಗ ಅದು ಸಣ್ಣ ಧಾರೆಯಾಗಿ ತಿಳಿಯಾಗಿ ಬರ್ತಾ ಇರುತ್ತೆ. ಅದೇ ನೀವು ನದಿನ ಸಮುದ್ರದ ಹತ್ರ ಹೋಗಿ ನೋಡಿದಾಗ ಅದರಲ್ಲಿ ಸಾಕಷ್ಟು ಅಲೆಗಳು, ರಭಸವಾದಂತ ಅಲೆಗಳು ಇರುತ್ತೆ. ಇದೆಲ್ಲ ರಭಸವಾದಂತ ಅಲೆಗಳು ಎಲ್ಲಿಂದ ಬಂದವು? ಎಲ್ಲ ಏನೇನು ಸೇರ್ಕೊಳ್ತಲ್ಲ ಅದರಿಂದ ಈ ರಭಸದ ಅಲೆಗಳು ಬಂದಿದೆ. ಮೂಲ ಸ್ವರೂಪದಲ್ಲಿ ಇದು ಯಾವುದೂ ಇಲ್ಲ. ಇವೇ ತರಂಗಗಳನ್ನೇ ಜನರು ಆನಂದ ಲಹರಿಗಳೆಂದು ಭಾವಿಸುವರು. ಈ ಸ್ಥಿತಿಯು ಮನುಷ್ಯನಿಗೆ ಯೌವನದಲ್ಲಿ ಬಹಳ ಗಾಢವಾಗಿರುವುದು. ಆಗ ಆತನು ಬಾಹ್ಯ ಪ್ರವಾಹಗಳಿಂದ ತುಂಬಾ ದೂಷಿತನಾಗಿರುತ್ತಾನೆ. ಅನೇಕ ಕ್ರಿಯೆಗಳ ಪರಿಣಾಮ ರೂಪವಾದ ಆತನ ಅವಸ್ಥೆಯು ಸಮುದ್ರದ ಅವಸ್ಥೆಯಂತೆಯೇ ಎಂದು ಹೇಳಬಹುದು. ಇದು ಯೌವನದಲ್ಲಿ ಇನ್ನೂ ಜಾಸ್ತಿ ಇರುತ್ತೆ. ಯಾಕೆಂದ್ರೆ ನಿಸರ್ಗ ಕೂಡ ಅದರ ಮೇಲೆ ತನ್ನ ಪರಿಣಾಮವನ್ನು ಬೀರ್ತಾ ಇರುತ್ತೆ. ಒಂದು ಮುಖ್ಯ ಪ್ರಶ್ನೆ ಉಳಿಯಿತು. ಒಂದು ಪದಾರ್ಥವನ್ನು ಸತತವಾಗಿ ನೋಡುತ್ತಿರಲು ಅದು ನಮ್ಮ ದೃಷ್ಟಿಯಿಂದ ಸರಿಯತೊಡಗುವುದು. ಸ್ವಲ್ಪ ಹೊತ್ತು ಅದರ ಆಕಾರ ಮಾತ್ರ ಉಳಿದು ಕೊನೆಗೆ ಅದು ಮಾಯವಾಗುವುದು. ಹೀಗೇಕೆ? ಇವಾಗ ನೀವು ಮುಂಚೆ ಏನು ಹೇಳಿದ್ರಲ್ಲ ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತಾರೆ. ಕಾರಣವಿಷ್ಟೇ. ಪದಾರ್ಥ ರೂಪದಲ್ಲಿ ಘನವಾದುದನ್ನೇ ನೋಡುವ ಸಾಮರ್ಥ್ಯವಿದೆ. ಅದರ ಆಚೆಗಿರುವುದನ್ನು ನೋಡಬೇಕಾದ್ರೆ ಅದಕ್ಕಿಂತ ಸೂಕ್ಷ್ಮ ಶಕ್ತಿಯೇ ಬೇಕು. ಮುಂದಕ್ಕೆ ಹೋದಂತೆ ಕೊನೆಗೆ ನೋಡುವ ಶಕ್ತಿಯೇ ಇಲ್ಲದಂತಾಗುವುದೇ ಇದೇ ತತ್ವ ಅನ್ವಯಿಸುವುದು. ಇಷ್ಟಾದರೂ ಅದರ ಆಚೆಗೆ ನೋಡತಕ್ಕ ವಸ್ತು ಉಳಿದೇ ಉಳಿಯುವುದು. ಅದು ಚೇತನತೆಯ ರೂಪದಲ್ಲಿ ಕಾಣಿಸಿಕೊಳ್ಳುವುದು. ಮುಂದೆ ಇದೂ ಇಲ್ಲದಂತಾಗಿ ಅಸ್ತಿತ್ವದ ಅರಿವು ಕೂಡ ಅಪ್ಪಣೆ ತೆಗೆದುಕೊಳ್ಳುವುದು. ಆಗ ಏನಾಗುವುದು? ಅದೇ ನಾ ಅಸ್ತಿತ್ವ ಅಥವಾ ಲಯ ಅವಸ್ಥಾ. ಅದೇ ಮೂಲ ಸ್ಥಿತಿ. ಸೊ ಒಂದು ವಸ್ತುನ ಕರೆಕ್ಟಾಗಿ ನೋಡಿದಾಗ ಏನಾಗುತ್ತೆ ಅಂತ ಬೇರೆ ಬೇರೆ ಸ್ಟೆಪ್ ಬರೆದಿದ್ದಾರೆ ಇಲ್ಲಿ. ಇದನ್ನ ಪೂರ್ತಿ ಅಂಡರ್ಲೈನ್ ಮಾಡ್ಕೊಳ್ರಿ. ಸೊ ಮೊದಲು ಘನವಾದದನ್ನು ಮಾತ್ರ ನಾವು ನೋಡ್ತೀವಿ ಪದಾರ್ಥದಲ್ಲಿ. ತದನಂತರ ಆಕಾರ ಉಳಿಯುತ್ತೆ, ಆಕಾರನೂ ಹೋಗುತ್ತೆ. ತದನಂತರ ಅದರ ಆಚೆಗೆ ಏನಿದೆ ಅದನ್ನ ನೋಡೋದು ಕಳಿತೀವಿ. ಏನ್ ಅದರ ಆಚೆಗೆ ಅಂದ್ರೆ ಚೇತನತೆ ಇದೆ. ತದನಂತರ ಚೇತನತೆನೂ ಹೋಗುತ್ತೆ. ಅವಾಗ ಅಸ್ತಿತ್ವ ಉಳ್ಕೊಳ್ಳುತ್ತೆ. ಅಸ್ತಿತ್ವದ ಅರಿವು ಉಳ್ಕೊಳ್ಳುತ್ತೆ. ಆ ಚೇತನತೆ ರೂಪದಲ್ಲಿ ಕಾಣಿಸಿಕೊಳ್ಳುತ್ತೆ. ಮುಂದೆ ಅದು ಇಲ್ಲದಂತಾಗಿ ಅಸ್ತಿತ್ವದ ಅರಿವು ಮಾತ್ರ ಇರುತ್ತೆ, ಎಕ್ಸಿಸ್ಟೆನ್ಸ್ ಮಾತ್ರ ಇರುತ್ತೆ. ಎಕ್ಸಿಸ್ಟೆನ್ಸ್ ಹೋದ್ಮೇಲೆ ಕಡೆಗೆ ನಾ ಅಸ್ತಿತ್ವ ಅಥವಾ ಲಯ ಅವಸ್ಥೆ ಬರುತ್ತೆ. ಅದೇ ಮೂಲ ಸ್ಥಿತಿ. ನಿಜವಾಗಿಯೂ ಇದನ್ನು ಅನುಭವಿಸುವವರೆಗೆ ಇದು ತಿಳಿಯುವುದು ಕಷ್ಟ. ಅಷ್ಟೇ ಅಲ್ಲ, ಆ ಅವಸ್ಥೆಯಲ್ಲಿ ಸಂಪೂರ್ಣ ಮುಳುಗಿ ಹೋದವರಿಗೆ ಇದು ತಿಳಿಯುವುದಿಲ್ಲ. ಆದರೆ ಈ ನಾಸ್ತಿತ್ವವು ಕೊನೆಯದಲ್ಲ, ಅದಕ್ಕಿಂತ ಮುಂದೆ ಹೋಗಬೇಕು. ಸೊ ಎಕ್ಸಿಸ್ಟೆನ್ಸ್ ಅಂಡ್ ನಾನ್ ಎಕ್ಸಿಸ್ಟೆನ್ಸ್ ಅಂತ ಹೇಳ್ತೀವಲ್ಲ. ಸೊ ರಿಯಾಲಿಟಿ ಇಸ್ ಎ ಸ್ಟೇಟ್ ಬಿಯಾಂಡ್ ಎಕ್ಸಿಸ್ಟೆನ್ಸ್ ಅಂಡ್ ನಾನ್ ಎಕ್ಸಿಸ್ಟೆನ್ಸ್.
ಇದನ್ನ ನಾವು ಒಂದ್ಸತಿ ಮಾತಾಡಿದ್ವಿ. ಸೊ ಅಸ್ತಿತ್ವ ಮತ್ತೆ ಅನಾಸ್ತಿತ್ವ ಅಥವಾ ನಾಸ್ತಿತ್ವ, ಎಕ್ಸಿಸ್ಟೆನ್ಸ್ ಮತ್ತು ನಾನ್ ಎಕ್ಸಿಸ್ಟೆನ್ಸ್, ಅದನ್ನು ಎರಡನ್ನೂ ಮೀರಿ ಹೋದ್ಮೇಲೆ ಆವಾಗ ನಮಗೆ ರಿಯಾಲಿಟಿ ಸಿಗುತ್ತೆ. ಇನ್ನೂ ಒಂದು ಪ್ರಶ್ನೆ, ಧಾರೆಗಳು ಮೂಲದಿಂದ ಅವತರಣ ಮಾಡುತ್ತಾ ಬಂದಂತೆಲ್ಲ ಸ್ಥೂಲವಾಗುತ್ತಾ ಏಕೆ ನಡೆದವು? ಸೊ ಧಾರೆಗಳು ಯಾಕಪ್ಪ ಸ್ಥೂಲ ಆಗ್ಬೇಕು, ಸುಮ್ಮನೆ ಸೂಕ್ಷ್ಮವಾಗಿದ್ರೆ ಇಷ್ಟೆಲ್ಲ ಪ್ರಾಬ್ಲಮ್ ಇರ್ತಿರ್ಲಿಲ್ಲ ಅಂತ. ಇದು ತುಂಬಾ ಜಟಿಲವಾದ ಪ್ರಮೇಯ. ಒಬ್ಬ ಮನುಷ್ಯನು ಬೆಟ್ಟದ ತುದಿಯಿಂದ ಕೆಳಗೆ ಹಾರಿದಾಗ ನಡುವೆಯೇ ಅರೆ ಜೀವ ಬೇಕಾಗುವುದು ಪೃಥ್ವಿಯ ಆಕರ್ಷಣದಿಂದ ಒಂದು ಸಾಮಾನ್ಯ ತಿಳುವಿಕೆ. ಸೊ ಅವನ ಅರೆ ಜೀವ, ಒಬ್ಬ ಮನುಷ್ಯ ಬೆಟ್ಟದ ತುದಿಯಿಂದ ಕೆಳಗೆ ಧುಮುಕ್ತಾನೆ ಅಂತ ಇಟ್ಕೊಳ್ರಿ, ಅವನ ಮಧ್ಯದಲ್ಲಿ ಇರ್ಬೇಕಾದ್ರೆ ಅರ್ಧ ಜೀವ ಹೊರಟೋಗಿರುತ್ತೆ ಅಂತ ಹೇಳ್ತಾರೆ. ಇದು ಯಾಕಾಗುತ್ತೆ ಅಂದ್ರೆ ಪೃಥ್ವಿಯ ಗುರುತ್ವಾಕರ್ಷಣೆಯಿಂದ ಆಗುತ್ತೆ ಅಂತ ಕೆಲವರು ಹೇಳ್ತಾರೆ. ಆದರೆ ನಾನು ಹೇಳುವುದು ಹೀಗೆ, ಮೇಲಿಂದ ಕೆಳಗಡೆ ಬೀಳಬೇಕೆನ್ನುವ ವಿಚಾರ ಬರುತ್ತಲೇ ಅದರ ಕಾವು ಕೆಳಗಡೆ ಇಳಿಯತೊಡಗಿ ಜಿಗಿತದ ಭಕ್ತಿಯಿಂದ ಶರೀರದ ಹೊರಗೆ ಹೊರಡಲಾರಂಭಿಸುತ್ತದೆ. ಸೊ ಜೀವ ಅಥವಾ ಯಾಕೆ ಹೋಗಿರುತ್ತೆ ಅಂದ್ರೆ ಅವ್ನು ಮೇಲಿಂದ ಕೆಳಗಡೆ ಬೀಳಬೇಕು ಅಂತ ಅನ್ಕೊಂಡಿದ ತಕ್ಷಣ ಆ ವಿಚಾರಕ್ಕೆ ಕಾವು ಬರುತ್ತೆ. ಅದು ಕಾವು ಬಂದಿದ ತಕ್ಷಣ ಅದು ಕೆಳಗೆ ಇಳಿಯಲಾರಂಭಿಸಿ ಅವನು ಜಿಗಿತ ಮಾಡಬೇಕಾದ್ರೆ ಶರೀರದಿಂದ ಹೊರಗಡೆ ಹೋಗುತ್ತೆ. ಇದೇ ಅವಸ್ಥೆ ಕೆಳಗಿಳಿದ ಧಾರೆಗಳದು. ಸ್ಥೂಲತೆ ಎಂದರೆ ಘನತ್ವ, ಅದರಲ್ಲಿ ಜೀವನವಿರುವುದಿಲ್ಲ. ಅಂಡರ್ಲೈನ್ ಮಾಡ್ಕೊಳ್ಳಿ, ಸ್ಥೂಲತೆ ಎಂದರೆ ಘನತ್ವ, ಸಾಲಿಡಿಟಿ, ಅದರಲ್ಲಿ ಜೀವನವಿರುವುದಿಲ್ಲ. ದೈವಿ ಪ್ರವಾಹದಲ್ಲಿ ಜೀವನವಿರುವುದಿಲ್ಲವೆಂಬ ಮಾತನ್ನು ಜನರು ಒಪ್ಪಲಾರರು. ಖನಿಜಗಳು, ಸಸ್ಯಗಳು ಹಾಗೂ ಪ್ರಾಣಿ ವರ್ಗ ಇವೆಲ್ಲ ದೈವಿ ಸೃಷ್ಟಿಯೇ ಆಗಿದ್ದರೂ ಎಲ್ಲವುಗಳಲ್ಲಿ ಜೀವವಿರುವುದಿಲ್ಲ. ಒಂದು ವೇಳೆ ಇದೆ ಎಂದು ಒಪ್ಪಿಕೊಂಡರೂ ಅದು ಸುಪ್ತಾವಸ್ಥೆಯಲ್ಲಿದೆ. ಸೊ ಲೈಫ್ ಈಸ್ ಡಾರ್ಮೆಂಟ್ ಅಂತ ಬರೀತಾರೆ. ಇಲ್ಲಿ ಲೈಫ್ ಅಂತ ತಗೊಳ್ಳೋಕ್ಕಿಂತ ಕಾನ್ಶಿಯಸ್ನೆಸ್ ಇಸ್ ಡಾರ್ಮೆಂಟ್ ಅಂತ ತಗೋಬಹುದು. ಪ್ರಜ್ಞೆ ಡಾರ್ಮೆಂಟ್ ಆಗಿದೆ. ಇದೇ ಮಾತು ಧಾರೆಗಳಿಗೂ ಅನ್ವಯಿಸುವುದು. ಆದರೆ ಮನುಷ್ಯನು ಅವುಗಳೊಂದಿಗೆ ತನ್ನ ಕರ್ಮಗಳನ್ನು ಜೋಡಿಸುವುದರಿಂದ ಅವುಗಳಲ್ಲಿ ಸಾರೂಪ್ಯ ಹೊಂದುತ್ತಾನೆ. ಪ್ರಾರ್ಥನೆಯು ಅಗತ್ಯವಾದ ತತ್ವವೊಂದು ಸಿದ್ಧವಾದ ಮೇಲೆ ಅದನ್ನು ಯಾವ ಶಬ್ದಗಳಲ್ಲಿ ಮಾಡಬೇಕೆಂದು ತಿಳಿಯುವುದು ಅವಶ್ಯಕ. ಈ ಕೆಳಗಿನ ಚಿಕ್ಕ ಪ್ರಾರ್ಥನೆ ಅಭ್ಯಾಸಿಗೆ ಅತ್ಯವಶ್ಯಕವೆಂದು ನನ್ನ ಭಾವನೆ. ಇನ್ನೂ ಬೇರೆ ಅನೇಕ ರೀತಿಯಿಂದ ಪ್ರಾರ್ಥನೆ ಮಾಡಬಹುದು, ಆದರೆ ಈ ಸಂಕ್ಷಿಪ್ತ ಪ್ರಾರ್ಥನೆಯೇ ನನಗೆ ಇಷ್ಟ. ಓ ನಾಥ, ನೀನೇ ಮಾನವ ಜೀವನದ ನಿಜವಾದ ಗುರಿ. ನಾವು ಇನ್ನೂ ನಮ್ಮ ಉನ್ನತಿಗೆ ತಡೆಯಾಗಿರುವ ಇಚ್ಛೆಗಳ ದಾಸರಾಗಿದ್ದೇವೆ. ನೀನೇ ನಮ್ಮನ್ನು ಆ ಹಂತಕ್ಕೆ ತಲುಪಿಸುವ ಏಕಮಾತ್ರ ದೈವ ಹಾಗೂ ಶಕ್ತಿ. ಸೃಷ್ಟಿಗೆ ಮೊದಲು ಎಲ್ಲೆಲ್ಲೂ ಅತ್ಯಂತ ಪ್ರಶಾಂತ ಇದ್ದಿತು. ಅಂಡರ್ಲೈನ್ ಮಾಡ್ಕೊಡ್ರಿ, ಇದು ಸೃಷ್ಟಿಗೆ ಮೊದಲು ಏನಿತ್ತು ಅಂತ ಬರೀತಾರೆ, ಅಲ್ಲಿಗೆ ಹೋಗ್ಬೇಕಂದ್ರೆ ನಾವು ಪ್ರಶಾಂತತೆ ಇದ್ದಿತು. ಸೃಷ್ಟಿ ಈಗಿರುವ ರೂಪದಲ್ಲಿ ಪ್ರಕಟವಾದಾಗ ಅದರ ಕೇಂದ್ರ ಬಿಂದುವು ಎಲ್ಲರ ಹೃದಯದಲ್ಲೂ ಪೂರ್ಣವಾಗಿ ನೆಲೆಗೊಂಡಿತು. ಸೊ ನಾವು ಸೃಷ್ಟಿಗೆ ಮೂಲ ಬಿಂದು ಇದೆಯಲ್ಲ, ಅದು ಎಲ್ಲರ ಹೃದಯದಲ್ಲೂ ಇದೆ. ಅನಂತದ ಒಂದು ಭಾಗವಾಗಿದ್ದ ಈ ಬಿಂದುವು ನಮ್ಮ ದೃಷ್ಟಿಯನ್ನು ಮೂಲದ ಕಡೆಗೆ ಹೊರಳಿಸಿತು. ಸೊ ಆ ಬಿಂದು ಎಲ್ಲರಲ್ಲೂ ಇದೆ, ಎಲ್ಲರ ಹೃದಯದಲ್ಲೂ ಇದೆ. ಅದು ಅನಂತದ ಒಂದು ಭಾಗವಾಗಿತ್ತು. ಅದರ ಮೂಲದ ಕಡೆಗೆ ನಮ್ಮನ್ನು ತಿರುಗಿಸಿತು. ಪ್ರಾರ್ಥನೆಯಲ್ಲಿ ನಾವು ಈ ಮೂಲವನ್ನು ತಲುಪಲು ಯತ್ನಿಸುವೆವು. ಹಾಗಾದ್ರೆ ಆ ಬಿಂದುನೇ ಮೂಲನ? ಇದು ನೀವು ಪ್ರಶ್ನೆ ಮಾಡ್ಕೋಬೇಕಾಗಿರೋದು ನಿಮ್ಮ ಮನಸ್ಸಿನಲ್ಲಿ. ಕೇಂದ್ರ ಬಿಂದುವು ಎಲ್ಲ ಹೃದಯದಲ್ಲಿಯೂ ಪೂರ್ಣವಾಗಿ ನೆಲೆಗೊಂಡಿತು. ಅನಂತದ ಒಂದು ಭಾಗವಾಗಿದ್ದ ಈ ಬಿಂದುವು ನಮ್ಮ ದೃಷ್ಟಿಯನ್ನು ಮೂಲದ ಕಡೆಗೆ ಹೊರಳಿಸಿತು. ಅಂದ್ರೆ ನಮ್ಮಲ್ಲಿರತಕ್ಕಂಥ ಬಿಂದುಗಳೇನಿದೆ ಅದನ್ನು ನಮ್ಮನ್ನ ಮೂಲವಾಗಿರತಕ್ಕಂಥ ವಸ್ತುವಿನಗೆ ಹೊರಳಿಸುತ್ತೆ. ಮೂಲ ವಸ್ತು ಆದರೂ ಅದು ಅನಂತವಾಗಿದೆ. ಮೂಲ ವಸ್ತು ನಾವು ನಮ್ಮೊಳಗೆ ಅಂತ ಸ್ಥಿತಿಯನ್ನು ಪಡೆದಾಗಲೇ ಅದು ಸಾಧ್ಯವಾಗುವುದು. ಅದಕ್ಕೆ ಅಭ್ಯಾಸವೂ ಬೇಕು. ಸರಳವೂ ಶಾಂತವೂ ಆದ ಈ ದೈವಿ ಇಚ್ಛೆಗೆ ನಮ್ಮನ್ನು ಸಮರ್ಪಿಸಿಕೊಳ್ಳುವುದರಿಂದ ಆ ಅವಸ್ಥೆಯನ್ನು ಹೊಂದಬಹುದು. ತೋರಿಕೆಗೆ ಇದು ಬಹಳ ಕಠಿಣವೆಂದು ಕಂಡರೂ ವಾಸ್ತವವಾಗಿ ಹಾಗಿಲ್ಲ. ಆದರೆ ಯಾರಿಗೆ? ಅದರೊಳಗೆ ನುಗ್ಗಲು ಹಂಬಲಿಸುವವರಿಗೆ ಮಾತ್ರ. ಅದಕ್ಕೆ ಈಗ ಹಂಬಲದ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ನಾವು ಕ್ರೇವಿಂಗ್ ಇಟ್ಕೊಂಡು ಬರಬೇಕು, ಅದಕ್ಕೆ ನುಗ್ಗಲಿಕ್ಕೆ ಹಂಬಲ ಇಟ್ಕೊಂಡು ಬರಬೇಕು. ಮನುಷ್ಯನು ತನ್ನಲ್ಲಿ ಈ ಹಂಬಲವನ್ನು ಹುಟ್ಟಿಸಿಕೊಂಡಾಗ ಆತನ ಪ್ರಾರ್ಥನೆಯು ಸ್ಥಿತಿಯಲ್ಲಿ ಇರುವನು. ಯಾರಾದರೂ ಒಂದು ಕ್ಷಣಕಾಲವಾದರೂ ಏಕಾಗಲೊಲ್ಲದು ಈ ಸ್ಥಿತಿಗೆ ಬಂದು ಮುಟ್ಟಿದರೆ ಆತನ ಪ್ರಾರ್ಥನೆಯು ಸ್ವೀಕೃತವಾಗುವುದು. ಇದನ್ನು ಸಾಧಿಸಲು ದೈನಂದಿನ ಅಭ್ಯಾಸವು ಅಗತ್ಯವಾಗಿದೆ. ಸೊ ಇಡೀ ಚಾಪ್ಟರ್ ಪ್ರಾರ್ಥನೆ ಬಗ್ಗೆ ಇದೆ, ಬೇರೆ ಬೇರೆ ಭಕ್ತಿ ಬಗ್ಗೆ ಇದೆ, ಮತ್ತೆ ಒಂದು ವಸ್ತುವಿನ ನೋಡಿದಾಗ
ಯಾವ ಸ್ಥಿತಿಗಳಲ್ಲಿ ಅದು ಮುಂದಕ್ಕೆ ಹೋಗುತ್ತೆ ಅನ್ನೋದ್ರ ಬಗ್ಗೆ ಇದೆ. ಸೊ ಇದಿಷ್ಟು ಎರಡನೆಯ ನಮ್ಮ ನಿಯಮ. ಈಗ ಮೂರನೇ ನಿಯಮಕ್ಕೆ ಹೋಗೋಣ. ಮೂರನೇ ನಿಯಮ ಗುರಿ ಬಗ್ಗೆ. ಪ್ರತಿಯೊಬ್ಬನು ಭಗವಂತನನ್ನು ತಲುಪಿ ಆತನಲ್ಲಿ ಲಯ ಹೊಂದಿ ಶಾಶ್ವತವಾಗಿ ನೆಲೆಸಬೇಕೆಂಬ ಧ್ಯೇಯವನ್ನು ಇಟ್ಟುಕೊಳ್ಳಬೇಕು. ಧ್ಯೇಯವು ಪ್ರಾಪ್ತವಾಗುವವರೆಗೆ ಸಮಾಧಾನ ಹೊಂದಬಾರದು. ಪ್ರತಿಯೊಬ್ಬ ಮನುಷ್ಯನು ತನ್ನ ಧ್ಯೇಯವನ್ನು ಪಡೆಯಲು ಮೊದಲೇ ದೃಢ ಸಂಕಲ್ಪವನ್ನು ಮಾಡುವುದು ಅವನ ಕರ್ತವ್ಯ. ಆದುದರಿಂದ ಆತನ ಇಚ್ಛೆಗೆ ಬಲ ದೊರೆತು ಅಲ್ಲಿವರೆಗೆ ತಲುಪುವ ದಾರಿ ಸುಗಮವಾಗುವುದು. ಈಶ್ವರನ ವಿಷಯದಲ್ಲಿ ಯಾರು ಅತ್ಯುನ್ನತವಾದ ಸ್ಥಿತಿಯನ್ನು ತಮ್ಮ ಗುರಿಯನ್ನಾಗಿ ಇಟ್ಟುಕೊಂಡಿರಲಿಲ್ಲವೋ ಅವರು ಆ ಅಮೂಲ್ಯ ಆಧ್ಯಾತ್ಮ ಸಂಪತ್ತಿನಿಂದ ವಂಚಿತರಾಗಿ ಉಳಿದರೆಂದು ಸರ್ವಸಾಮಾನ್ಯವಾಗಿ ಕಂಡು ಬಂದಿದೆ. ಸೊ ಸರಿಯಾದಂತ ಗುರಿ ಇಟ್ಕೋಬೇಕು. ಇವಾಗ ಗುರಿ ಬಗ್ಗೆ ಅಥವಾ ಧ್ಯೇಯದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಏಕೆಂದ್ರೆ ಅಲ್ಲಿ ಮುಟ್ಟುವ ಮೊದಲು ನಡುದಾರಿಯಲ್ಲಿ ತಮಗೆ ಸಿಕ್ಕ ವಸ್ತುವನ್ನೇ ಕೊನೆಯದೆಂದು ತಿಳಿದು ಅಲ್ಲಿಯೇ ನಿಂತು ಬಿಟ್ಟರು. ಅದನ್ನೇ ಸರ್ವಸ್ವವೆಂದು ಭಾವಿಸಿದರು. ಗುರಿಯನ್ನು ನಿಶ್ಚಿತಗೊಳಿಸಲಾಗದ ಕಾರಣ ಅದೆಷ್ಟು ಹಾನಿಯಾಯಿತು ನೋಡಿ. ಲೌಕಿಕ ವಿಷಯಗಳಲ್ಲಾದರೂ ಎಲ್ಲಿವರೆಗೆ ಮನುಷ್ಯನು ತನ್ನ ಧ್ಯೇಯವನ್ನು ಎದುರಿಗೆ ಇಟ್ಟುಕೊಳ್ಳುವುದಿಲ್ಲವೋ ಅಲ್ಲಿವರೆಗೆ ಅದರ ಪ್ರಾಪ್ತಿಗಾಗಿ ಹಾರ್ದಿಕ ಪ್ರಯತ್ನ ನಡೆಸಲಾರರು. ಸೊ ಏನೇ ಕೆಲಸ ಮಾಡಬೇಕಾದ್ರೂ ಕೂಡ ನಾವು ಗುರಿನ ಇಟ್ಕೊಂಡು ಕೆಲಸ ಮಾಡಬೇಕು. ನಾವು ಗುರಿನ ಇಟ್ಕೊಳ್ಳಿಲ್ಲ ಅಂದ್ರೆ ಅಲ್ಲಿವರೆಗೂ ತಲುಪೋದು ನಮಗೆ ಕಷ್ಟ ಆಗುತ್ತೆ. ದೋಣಿಯಲ್ಲಿ ಚುಕ್ಕಾಣಿ ಇಲ್ಲದಿದ್ದರೆ ಅದು ಅಭಿಷ್ಟ ದಿಶೆಯಲ್ಲಿ ಚಲಿಸಲಾರದೆಂಬುದು ಎಲ್ಲರಿಗೂ ತಿಳಿದ ಮಾತು. ನಮ್ಮ ಶರೀರವನ್ನು ದೋಣಿಯೆಂದು ತಿಳಿದು ಅದು ಚಲಿಸುವ ಸ್ಥಳವನ್ನು ಆಧ್ಯಾತ್ಮವೆಂಬ ನದಿಗೆ ಹೋಲಿಸಿದರೆ ನದಿಯಲ್ಲಿ ದೋಣಿಯನ್ನು ಸಾಗಿಸಿಕೊಂಡು ಹೋಗಲು ಚುಕ್ಕಾಣಿ ಬೇಕೇ ಬೇಕು. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ನಮ್ಮ ಶರೀರನೇ ದೋಣಿ, ನಾವು ಹೋಗ್ತಿರ್ತಕ್ಕಂಥ ಜೀವನವೇ ಅಧ್ಯಾತ್ಮದ ಜೀವನವೇ ನದಿ. ಅದರಲ್ಲಿ ಹೋಗ್ಬೇಕಾದ್ರೆ ಒಂದು ಚುಕ್ಕಾಣಿ ಬೇಕು. ಆಧ್ಯಾತ್ಮ ಮಾರ್ಗದಲ್ಲಿ ನಮ್ಮ ಇಚ್ಛಾಶಕ್ತಿಯೇ ಚುಕ್ಕಾಣಿ. ಅಂಡರ್ಲೈನ್ ಮಾಡ್ಕೊಳ್ರಿ. ಆಧ್ಯಾತ್ಮ ಮಾರ್ಗದಲ್ಲಿ ನಮ್ಮ ಇಚ್ಛಾಶಕ್ತಿಯೇ ಚುಕ್ಕಾಣಿ. ಇದು ಕೇಳಬಹುದು. ಅವೇ ನಮ್ಮನ್ನು ಗುರಿಯವರೆಗೆ ಒಯ್ಯಲು ಸಹಾಯ ಮಾಡುವುದು. ನಿಸ್ಸಂದೇಹವಾಗಿ ದಾರಿಯಲ್ಲಿ ಅಸಂಖ್ಯ ಸುಳಿಗಳಿವೆಯಾದರೂ ನಮ್ಮ ಇಚ್ಛಾಶಕ್ತಿ ಮತ್ತು ವಿಶ್ವಾಸಗಳಿಂದ ಅವೆಲ್ಲವನ್ನೂ ದಾಟಿ ಸರಿಯಾದ ಮಾರ್ಗದಲ್ಲಿ ಗುರಿಯೆಡೆಗೆ ಸಾಗುವುವು. ನಮ್ಮ ದೃಷ್ಟಿಯು ಆಧ್ಯಾತ್ಮದ ಮೇಲೆ ನೆಲೆಸಿರುವುದರಿಂದ ನಾವು ಅತ್ಯುನ್ನತ ಗುರಿಯನ್ನು ಇರಿಸಿಕೊಳ್ಳುವೆವು. ಅಂತಹ ಗುರಿ ಪರಮಾತ್ಮ ತತ್ವ ಸೂಚಕವೇ ಆಗಬಲ್ಲದು. ಸೊ ಹೈಯೆಸ್ಟ್ ಗೋಲ್ ಅಂತ ಇಟ್ಕೊಂಡ್ರೆ ಪರಮಾತ್ಮನ ಗೋಲೇನೆ ಹೈಯೆಸ್ಟ್. ಇನ್ಯಾವುದು ಅಷ್ಟು ಹೈಯೆಸ್ಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿಯವರೆಗೆ ತಲುಪಲು ಯತ್ನಿಸುವುದು ಮನುಷ್ಯನ ಕರ್ತವ್ಯವಾಗಿದೆ. ಈ ಗುರಿಯ ವಿಚಾರದಲ್ಲಿ ದೃಢವಾಗಿ ನೆಲೆಗೊಳ್ಳುವವರಿಗೆ ಮಾರ್ಗಕ್ರಮಣವು ಅತ್ಯಂತ ಕಠಿಣವಾಗುವುದು. ಭಕ್ತನು ತನ್ನ ಕಡೆಗೆ ಬರುವ ಪ್ರಯತ್ನ ನಡೆಸಿರುವನೆಂದು ಭಗವಂತನಿಗೆ ಮನದಟ್ಟಾಗಲೇ ಆತನ ಸಹಾಯ ಬಂದೊದಗುವುದು. ಪರಮಾತ್ಮದಲ್ಲಿ ಒಂದು ತರಹದ ಕ್ಷೋಭೆ ಉಂಟಾಗುವುದೇ ನಿಮ್ಮ ಚಿತ್ತವನ್ನು ಅವನಲ್ಲಿ ಪ್ರತಿಷ್ಠಿಸಿದಿರೆಂಬುದರ ಸೂಚನೆ. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಸೊ ಭಕ್ತನ ಕಡೆ ಪರಮಾತ್ಮ ನೋಡ್ಬೇಕಾದ್ರೆ ಪರಮಾತ್ಮದವರೆಗೂ ಆ ವಿಚಾರ ಮುಟ್ಟಬೇಕು. ಆದ್ರೆ ಆ ವಿಚಾರ ಮುಟ್ಟದ ಹಾಗೆ ಭಕ್ತನ ಹೃದಯದಲ್ಲಿ ಏನಾಗುತ್ತೆ, ಅದು ಹಂಬಲ, ಅದು ಪರಮಾತ್ಮನಲ್ಲಿ ಒಂದು ಕ್ಷೋಭೆಯನ್ನು ತರಬೇಕು. ಆ ಕ್ಷೋಭೆ ಉಂಟಾಗ್ತಿದೆ ಪರಮಾತ್ಮನಲ್ಲಿ ಅಂದ್ರೆ ಅವಾಗ ಭಕ್ತ ಪರಮಾತ್ಮನಲ್ಲಿ ನೆಲೆಸಿದ್ದಾನೆ ಅಂತ. ಇದೊಂದು ಉಪಮೇಯನ್ನು ಕೊಡುತ್ತದೆ. ಭಗವಂತನು ಪ್ರಿಯತಮ, ಭಕ್ತನು ಪ್ರೇಮಿ. ಇವರಿಬ್ಬರ ನಡುವಿನ ಅಂತರ ಕಡಿಮೆ ಆಗತೊಡಗಿ ದೂರವೆಂದು ಭಾಸವಾಗುತ್ತಿದ್ದ ಇಬ್ಬರ ಸಂಬಂಧವು ಸಮೀಪವಾಗುತ್ತಾ ಹೋಯಿತು. ಸೊ ಈಗ ನೋಡಿ, ಭಗವಂತ ಇದ್ದ, ಭಕ್ತ ಇದ್ದ, ಇವರಿಬ್ಬರ ನಡುವೆ ಭಕ್ತಿಯ ಸಂಬಂಧ ಇತ್ತು. ಮೊದಲು ದೂರದಲ್ಲಿತ್ತು. ಕಾಲಕ್ರಮೇಣ ಭಕ್ತಿ ಜಾಸ್ತಿ ಆದಂತೆಲ್ಲ ಸಮೀಪಕ್ಕೆ ಬರ್ತಾ ಹೋಯಿತು. ಬರಬರುತ್ತಾ ಈ ವಿಚಾರವಾದರೂ ಮರೆತೇ ಹೋಯಿತು. ಭೇದ ಭಾವ ಸಂಪೂರ್ಣ ಅಳಿಯಿತು. ಆತನಲ್ಲಿ ನಾವು ಐಕ್ಯರಾಗಿದ್ದೇವೆಂದು ತೋರತೊಡಗಿತು. ಸೊ ನಂತರ ಏನಾಗುತ್ತೆ, ಆ ಭಕ್ತಿಯ ಸಂಬಂಧ ಏನಿತ್ತಲ್ಲ, ಆ ಸಂಬಂಧ ಎಷ್ಟು ಹತ್ರ ಬಂದ್ಬಿಡುತ್ತೆ ಅಂದ್ರೆ ಆ ಭಕ್ತಿಯ ಸಂಬಂಧ ಇದೆ ಅಂತಾನೆ ಯಾರಿಗೂ ಗೊತ್ತಾಗಲ್ಲ. ಆ ಭಕ್ತ ಮತ್ತು ಭಗವಂತ ಎರಡು ಸಪರೇಟ್ ಅಂತ ಯಾರು ಅನಿಸ್ಲಿಕ್ಕೆ ಶುರು ಆಗಲ್ಲ, ಒಂದೇ ಅಂತ ಅನಿಸ್ಲಿಕ್ಕೆ ಶುರು ಆಗುತ್ತೆ. ಕ್ರಮೇಣ ಈ ಭಾವನೆಯೂ ಕರೆಗೆ ಹೋಗಿ ಸೃಷ್ಟಿಯ ಆರಂಭದಲ್ಲಿದ್ದ ಗುಪ್ತ ಚಲನದ ರೂಪ ತಾಳಿತು. ಅದರಲ್ಲಿ ನಾವು ಸಂಪೂರ್ಣ ವಿಸ್ತಾರ ಹೊಂದಿದೆವು. ಈ ರೀತಿ ನಮ್ಮ ಲಯವು ಅದರಲ್ಲಿ ಶಾಶ್ವತವಾಯಿತು. ಅನಂತ ಸಾಗರದಲ್ಲಿ ಈಗ ಈಜಲಾರಂಭಿಸಿದೆವು. ಸೊ ಭಗವಂತ ಪ್ರಿಯತಮ, ಭಕ್ತ, ಪ್ರೇಮಿ, ಅಲ್ಲಿಂದ ಶುರುವಾಗಿ ಕಡೆಯವರೆಗೂ ಪ್ರಾರಂಭವಾಯಿತು. ಈಜು ಪ್ರಾರಂಭವಾಯಿತು ಇದೆಯಲ್ಲ, ಅಲ್ಲಿವರೆಗೂ ಮಾಡ್ಕೊಳ್ರಿ. ನಮ್ಮಲ್ಲಿ ಹೊಸ ಜೀವನ ಮೂಡಿತು.
ಸೊ ಇದನ್ನೇ ಬಾಬೂಜಿಯವರು ರಿಯಲ್ ಲೈಫ್ ಅಂತ ಕರೀತಾರೆ. ನಾವು ಸೆಂಟರ್ ಜೊತೆ ಹೋಗಿ ನಮ್ಮ ಸಂಬಂಧವನ್ನು ಸ್ಥಾಪನೆ ಮಾಡ್ಕೊಂಡ ಮೇಲೆ ಏನಾಗುತ್ತೆ ಅಂದ್ರೆ ವಿ ಸ್ಟಾರ್ಟ್ ಅವರ್ ರಿಯಲ್ ಲೈಫ್. ಮೊದಲು ವಿ ಆರ್ ಇನ್ ಮೆಟೀರಿಯಲ್ ಲೈಫ್, ತದನಂತರ ಆಧ್ಯಾತ್ಮಿಕ ಜೀವನ, ತದನಂತರ ದೈವಿ ಜೀವನ, ತದನಂತರ ನಿಜವಾದಂತಹ ಅಥವಾ ವಾಸ್ತವಿಕವಾದಂತಹ ಜೀವನ, ಅದು ರಿಯಲ್ ಲೈಫ್ ಅಂತ ಕರೀತಾರೆ. ನಾವು ಈಜುತ್ತಿರುವ ಸಾಗರದ ಪ್ರಭಾವವೇ ಈ ಹೊಸ ಜೀವನ. ನಮ್ಮ ಇಚ್ಛೆಯ ದೃಢತೆ ಮತ್ತು ಗುರಿಯನ್ನು ಮುಟ್ಟಬೇಕೆಂಬ ಅಚಲ ನಿರ್ಧಾರ ಇವು ನಮಗೆ ಸಹಾಯಕವಾದವು. ಇದರಿಂದ ಇದಿದೆಯಲ್ಲ ಈ ಲೈನು, ನಮ್ಮ ಇಚ್ಛೆಯ ದೃಢತೆ ಮತ್ತು ಗುರಿಯನ್ನು ಮುಟ್ಟಬೇಕೆಂಬ ಅಚಲ ನಿರ್ಧಾರ ಇವು ನಮಗೆ ಸಹಾಯ ಮಾಡಿದವು. ಇದನ್ನು ಅಂಡರ್ಲೈನ್ ಮಾಡಿಕೊಳ್ಳ್ರಿ. ಇದರಿಂದಾಗಿ ನಾವು ಅಂತಿಮ ಸ್ಥಿತಿಯಲ್ಲಿ ಸ್ಥಿರವಾಗಿ ನೆಲೆಸಿದೆವು. ಈ ಪ್ರೇಮವು ಅದೆಷ್ಟು ಕಠಿಣವಾಗಿದ್ದಿತು. ಕೇವಲ ಸರಿಯಾದ ಗುರಿಯನ್ನು ಇಟ್ಟುಕೊಳ್ಳುವುದು ಮತ್ತು ದೃಢ ನಿರ್ಧಾರದೊಂದಿಗೆ ಅದರ ಕಡೆಗೆ ಮುಂದಿರುವುದು ಇವೇ ಇದನ್ನು ಸುಲಭಗೊಳಿಸಿದವು. ಗುರಿಯು ಯಾವಾಗಲೂ ದೃಷ್ಟಿ ಪಥದಲ್ಲಿದ್ದುದರಿಂದ ಅದರ ಕಡೆಗೆ ಸಾಗಬೇಕೆಂಬ ಆಸಕ್ತಿ ಉಂಟಾಯಿತು. ಯಾವಾಗಲೂ ನಮ್ಮ ಕಣ್ಣೆದುರಿಗೆ ಇಟ್ಕೊಂಡಿರ್ಬೇಕು ಗುರಿ ಮರೆಮಾಚಲಿಕ್ಕೆ ನಾವು ಬಿಡಬಾರದು. ಆದ್ದರಿಂದ ನಮ್ಮ ಪ್ರಯತ್ನ ನಡೆಯಿತು. ಯಾವುದೇ ಕೆಲಸದಲ್ಲಿ ಆಸಕ್ತಿ ಉಂಟಾದರೆ ಅದನ್ನು ಮತ್ತೆ ಮತ್ತೆ ಮಾಡಬೇಕೆಂದು ಅನಿಸುವುದು. ಈ ಅಭ್ಯಾಸವು ಬಲಿತ ಮೇಲೆ ಅದೊಂದು ಚಟವಾಗಿ ಪರಿಣಮಿಸಿ ಅದನ್ನು ಮಾಡದೆ ಶಾಂತಿ ದೊರೆಯುವುದಿಲ್ಲ. ಅಭ್ಯಾಸ ಮಾಡುತ್ತಾ ನಮ್ಮ ಅಂತಃಕರಣವು ಅದರಲ್ಲಿ ಸಂಪೂರ್ಣವಾಗಿ ಆಸಕ್ತವಾಗುವುದು. ನಮ್ಮ ಸಮಗ್ರ ಚೈತನ್ಯವನ್ನು ಅದರಲ್ಲಿ ತೊಡಗಿಸಿ ಮನಸ್ಸಿನ ಎಲ್ಲಾ ವೃತ್ತಿಗಳನ್ನು ಅದರತ್ತ ಹೊರಳಿಸಿದೆವು. ಅದನ್ನು ಪಡೆಯುವ ಹಂಬಲ ಹೆಚ್ಚುತ್ತಾ ಹೋಯಿತು. ಇದೇ ಅಶಾಂತಿ ಎಂಬ ಹೆಸರನ್ನು ಪಡೆಯಿತು. ಅಂಡರ್ಲೈನ್ ಮಾಡ್ಕೊಳ್ರಿ. ಇದೇ ಅಶಾಂತಿ ಎಂಬ ಹೆಸರನ್ನು ಪಡೆಯಿತು. ಹೀಗೆ ಯಾವ ಅಶಾಂತಿ ಅಂದ್ರೆ ತೀವ್ರವಾದಂತಹ ಹಂಬಲ, ವೇದನೆ. ಈ ತೀವ್ರ ಹಂಬಲ ಅಥವಾ ಅಶಾಂತಿಯು ಗಂತವ್ಯವನ್ನು ತಲುಪಲು ತುಂಬಾ ಸಹಾಯಕವಾಗುವುದೊಂದು ಅನುಭವದಿಂದ ಸಿದ್ಧವಾಗುವುದು. ಸೃಷ್ಟಿಯ ಸಮಯ ಬಂದಾಗ ಆ ಸುಪ್ತ ಚಲನವು ತನಗೋಸ್ಕರ ಹಾದಿಯನ್ನು ಮಾಡಿಕೊಡಲು ತವಕ ಪಡುತ್ತಿತ್ತು. ಇದರ ಕ್ಷೋಭವೇ ಅದಕ್ಕೆ ಹಾದಿ ಮಾಡಿಕೊಟ್ಟಿತು. ಅದರಂತೆಯೇ ನಮ್ಮ ಅಶಾಂತಿ ನಮ್ಮ ಗುರಿಯನ್ನು ತಲುಪಲು ದಾರಿ ಮಾಡಿಕೊಡುವುದು. ಸೃಷ್ಟಿಯಾದಾಗ ಸುಪ್ತ ಚಲನ ಇತ್ತಲ್ಲ, ಗುಪ್ತ ಚಲನ ಅಥವಾ ಸುಪ್ತ ಚಲನ, ಅದು ತನಗೋಸ್ಕರ ಹಾದಿ ಮಾಡ್ಕೋಬೇಕು ಅಂತ ತವಕ ಪಡ್ತಾ ಇತ್ತಂತೆ. ಅವಾಗ ಏನಾಗುತ್ತೆ, ಒಂದು ಕ್ಷೋಭೆ ಆಗುತ್ತೆ, ಅವಾಗ ಅದಕ್ಕೆ ದಾರಿ ಕಾಣುತ್ತೆ. ಕ್ಷೋಭೆಯು ಅದಕ್ಕೆ ದಾರಿ ಮಾಡಿಕೊಡುತ್ತೆ. ಅದೇ ತರನೇ ನಮ್ಮಲ್ಲಿ ಅಷ್ಟು ಹಂಬಲ ಇತ್ತು ಅಂತಂದ್ರೆ ನಮಗೂ ಕೂಡ ದಾರಿ ತೆರೆದುಕೊಡುತ್ತೆ ಭಗವಂತನೆಡೆಗೆ ಅಂತ ಬರೀತಾರೆ. ಇದು ನಿಯಮ 3. ಈಗ ನಿಯಮ 4 ಸಹ ಇವತ್ತು ಓದೋಣ. ನಿಮ್ಮ ಜೀವನವು ನಿಸರ್ಗದೊಡನೆ ಸಮರಸವಾಗುವಂತೆ ಸಾಧಾರಣವಾಗಿರಲಿ. ಇವಾಗ ಸಾಧಾರಣದ ಬಗ್ಗೆ, ನಿಸರ್ಗ ಮತ್ತು ಸಾಧಾರಣದ ವಿಚಾರ ಅಂದ್ರೆ ಸಿಂಪ್ಲಿಸಿಟಿ ಬಗ್ಗೆ ಹೇಳ್ತಾ ಇದ್ದಾರೆ. ಈ ನಿಯಮದಲ್ಲಿ ಅಡಕವಾದ ವಿಷಯ ತುಂಬಾ ಗಹನವಾದುದು. ಸರಳತೆ ನಿಸರ್ಗದ ಜೀವಾಳ. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಸರಳತೆ ನಿಸರ್ಗದ ಜೀವಾಳ. ಇದು ಪರತತ್ವದಲ್ಲಿ ಸುಪ್ತವಾಗಿದ್ದ ಸ್ಥಿತಿಯ ಛಾಯೆ. ಬೆಳವಣಿಗೆಗೆ ಅದೇ ಕಾರಣ. ಅದನ್ನು ಆತ್ಮದ ಸರ್ವಸ್ವವೆಂದರೆ ಹೆಚ್ಚು ಸಮಂಜಸವಾದೀತು. ಅದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಆತ್ಮದ ಸರ್ವಸ್ವವೆಂದರೆ ಯಾವುದು ಅಂತ ಕೇಳಿದ್ರೆ ಸರಳತೆ. ವಾಸ್ತವವಾಗಿ ಇದು ನಿಸರ್ಗದ ಜೀವತತ್ವ. ಅದು ಅಂಡರ್ಲೈನ್ ಮಾಡ್ಕೊಳ್ರಿ. ಇದರಲ್ಲಿ ಯಾವ್ದು ಬೇಕಾದ್ರೆ ಕೇಳ್ಬೋದು ನೀವು 1 ಮಾರ್ಕಿಗೆ. ಇಲ್ಲಿಂದಲೇ ಎಲ್ಲಾ ಕ್ರಿಯೆಯು ಆರಂಭವಾಗುವುದು. ಇದೇ ನಿಜ ತತ್ವ. ಇಲ್ಲಿಂದ ಮುಂದೆ ಮಾಯೆಯ ವಲಯವಿದೆ. ಸಾಮಾನ್ಯವಾಗಿ ಜನರು ಮಾಯೆಯ ಕ್ಷೇತ್ರದಲ್ಲಿಯೇ ಇದ್ದು ಅದರಂತೆ ಕಾರ್ಯ ಮಾಡುವರು. ಮಾಯೆಯು ಸೃಷ್ಟಿಯ ನಾಮರೂಪಗಳಿಗೆ ಕಾರಣವಾಗಿ ತೆನ್ನಬಹುದು. ಇದು ಮನುಷ್ಯರಲ್ಲಿಯೂ ಬೆಳೆದು ಗ್ರಂಥಿಗಳ ರೂಪ ತಾಳಿ ಬಿಚ್ಚಲು ಕಠಿಣವಾಯಿತು. ಇದನ್ನು ಬಿಡಿಸಲು ವಿಶಿಷ್ಟವಾದ ಇಚ್ಛಾಶಕ್ತಿಯೇ ಬೇಕು. ಅದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಇವಾಗ ಏನು ಗ್ರಂಥಿಗಳಾಗಿದೆ ಅದನ್ನು ಬಿಡಿಸ್ಬೇಕಾದ್ರೆ ವಿಶಿಷ್ಟವಾದಂಥ ಇಚ್ಛಾಶಕ್ತಿನೇ ಬೇಕು. ಇದರಲ್ಲಿ ಸಿಲುಕಿ ಮನುಷ್ಯನು ಮೇಲ್ನೋಟಕ್ಕೆ ಒಂದು ಸ್ಥೂಲ ರೂಪವನ್ನು ಪಡೆದನು. ಬಾಹ್ಯ ಸ್ವರೂಪನು ಆತನ ಮೇಲೆ ಪ್ರಭಾವ ಬೀರಲು ಆರಂಭಿಸಿದವು. ಪ್ರತಿಕ್ರಿಯೆಗಳು ಉಂಟಾಗಿ ಪರಿಸ್ಥಿತಿ ಕೆಡುತ್ತಾ ಹೋದವು. ಇದರ ಪರಿಣಾಮವಾಗಿ ಸರಳತೆಯು ಅದರಲ್ಲಿ ಪೂರ್ಣ ಮರೆಯಾಗುವುದು. ಹೀಗೆ ಇವೆಲ್ಲ ಒಂದು ರೀತಿಯ ಜಾಲಗಳಾಗಿ ಪರಿಣಮಿಸಿ ಮನುಷ್ಯನು ಅವುಗಳಲ್ಲಿ ಸಿಕ್ಕಿ ಬಿಡುವನು. ಸರಿ. ಸೃಷ್ಟಿಯ ಮುಂಚೆ ಎಲ್ಲೆಲ್ಲೂ ಆವರಿಸಿದ್ದ ಶಾಂತಿಯು ಕ್ಷೋಭದಿಂದ ಕಡಿದಿತು. ಸೃಷ್ಟಿ ಮುಂಚೆ ಏನಿತ್ತು? ಶಾಂತಿ ಇತ್ತು. ಆದ್ರೆ ಕ್ಷೋಭೆ ಉಂಟಾದಾಗ ಅದು ಕದಡಿ ಹೋಯಿತು. ಅದಕ್ಕೆ ನಾವು ಎಲ್ಲಾ ಮಂತ್ರದಲ್ಲೂ ಕೂಡ ಓಂ ಶಾಂತಿ 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 ಅಂತ ಹೇಳ್ತೀವಿ. ಯಾಕೆ ಹೇಳ್ತೀವಿ ಅಂದ್ರೆ ಯಾವಾಗಲೂ ನಮ್ಮ ಮನಸ್ಸಿಗೆ ಆ ಸೃಷ್ಟಿಯ ಮುಂಚೆ ಇದ್ದಂತ ಆ ಸ್ಥಿತಿ ಏನಿದೆ, ಶಾಂತಿಯ ಪರಮ ಶಾಂತಿಯ ಸ್ಥಿತಿ, ಅದು ನಮ್ಮ ಹೃದಯಕ್ಕೆ ನೆನಪಾಗಲಿ ಅಂತ.
ರೂಪಗಳು ಕಾಣಿಸಿಕೊಂಡವು. ಎಲ್ಲ ವಸ್ತುಗಳು ತಮ್ಮ ಮೂಲ ಶಕ್ತಿಯ ಛಾಯೆಯನ್ನು ತಮ್ಮೊಡನೆ ತಂದುವಾದ ಕಾರಣ ಕ್ಷೋಭೆಯಿಂದ ಉಂಟಾದ ಕ್ಷೋಭೆಯಿಂದಾಗಿ ಗತಿಶೀಲರಾಗಿ ಪಡೆದ ವಿಶ್ವಶಕ್ತಿಗಳಂತೆ ಅವುಗಳು ಕಾರ್ಯವೂ ಆಗಿದೆ. ಈ ರೀತಿ ಒಂದು ಜೇಡದ ಬಲೆಯಂತೆ ನಿರ್ಮಾಣವಾಗತೊಡಗಿತು. ಅದರ ಒಂದೊಂದು ಎಳೆಯ ಪ್ರತಿಯೊಂದು ಕಣವು ಶಕ್ತಿಯನ್ನು ಪಡೆದಿದೆ. ಅವೆಲ್ಲ ಮೂಲಕ್ಕೆ ತಿರುಗಿ ಹೋಗುವವರೆಗೆ ಅದರ ರೂಪ ಹಾಗೆಯೇ ಇರುವುದು. ಮನುಷ್ಯನ ಸೃಷ್ಟಿಯಾದಾಗ ಆತನ ಸೃಷ್ಟಿಯು ಸುಪ್ತ ರೂಪದಲ್ಲಿದ್ದಿತು. ಆತನು ತಂದಿದ್ದ ಎಲ್ಲಾ ಘಟಕಗಳು ಇನ್ನೂ ಪ್ರಕಟವಾಗಿರಲಿಲ್ಲ. ಸಾವಕಾಶವಾಗಿ ಆತನಲ್ಲಿದ್ದ ಶಕ್ತಿಗಳು ವಿಕಾಸಗೊಳ್ಳಲು ಆರಂಭಿಸಿದವು. ಆತನ ಸೃಷ್ಟಿಗೆ ಮುಂಚೆ ಪ್ರಥಮ ಕ್ಷೋಭೆಯನ್ನು ಹುಟ್ಟಿಸಿದ ಅದೇ ಮೂಲ ಕಲ್ಪನೆಯೇ ಆತನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಬೆಳೆಯಿತು. ದೈವಿ ಕಾರ್ಯಗಳಂತೆಯೇ ಅದರ ಕಾರ್ಯಗಳು ನಡೆದವು. ಆದರೆ ದೈವ ಇಚ್ಛೆಯು ಕೆಳಮುಖವಾಗಿದ್ದುದರಿಂದ ಮನುಷ್ಯನ ಕಲ್ಪನೆಯು ಮೂಲ ಸ್ಥಿತಿಯ ಅಥವಾ ಅತ್ಯುನ್ನತ ಸ್ಥಿತಿಯ ವಿರುದ್ಧ ದಿಶೆಯಲ್ಲಿ ಹಿಡಿದು ತನ್ನದೇ ಆದ ಸೃಷ್ಟಿಯನ್ನು ನಿರ್ಮಿಸಿತು. ಸೊ ಈಗ ಎರಡು ಸೃಷ್ಟಿ ಬಗ್ಗೆ ಮಾತಾಡ್ತಿದ್ದಾರೆ. ಒಂದು ದೈವಿ ಸೃಷ್ಟಿ, ಇನ್ನೊಂದು ಮನುಷ್ಯನ ಸೃಷ್ಟಿ. ಸೊ ಈ ಎರಡೂ ವಿರುದ್ಧ ದಿಕ್ಕಿನಲ್ಲಿ ಇರುತ್ತೆ. ಸೊ ನಾವು ಮನುಷ್ಯ ಸೃಷ್ಟಿ ಅಂದ್ರೆ ನಾವೇನು ಸೃಷ್ಟಿ ಮಾಡ್ಕೊಳ್ತೀವಿ? ನಾವು ಸಂಸ್ಕಾರಗಳನ್ನೆಲ್ಲ ಸೃಷ್ಟಿ ಮಾಡ್ತಾ ಇರ್ತೀವಿ. ನಮ್ಮ ದೇಹ ಮನಸ್ಸಿನೆಲ್ಲ ನಾವು ಸೃಷ್ಟಿ ಮಾಡ್ಕೊಳ್ತಾ ಇರ್ತೀವಿ. ಭಗವಂತ ಒರಿಜಿನಲಿ ನಮಗೆ ಮನುಷ್ಯ ಸ್ವರೂಪ ಕೊಟ್ಟಾಗ ನಾವು ಪೂರ್ಣವಾಗಿ ಪವಿತ್ರವಾಗಿದ್ದೆವು. ಸೊ ಆ ಒಂದು ಇದರಲ್ಲಿ ಮನುಷ್ಯ ಸೃಷ್ಟಿ ಇರಲಿಲ್ಲ, ಎಲ್ಲ ಭಗವಂತನ ಸೃಷ್ಟಿ ಅಷ್ಟೇ ಇತ್ತು. ಕಾಲಕ್ರಮೇಣದಲ್ಲಿ ನಾವೇನ್ ಮಾಡಿದ್ವಿ, ಇದಕ್ಕೆ ಮನುಷ್ಯನ ಸೃಷ್ಟಿನ ಸೇರಿಸ್ತಾ ಹೋದ್ವಿ. ಯಾವಾಗ ಮನುಷ್ಯನ ಸೃಷ್ಟಿ ಸೇರಿಸ್ತಾ ಹೋಯ್ತು, ಮನುಷ್ಯನ ಸೃಷ್ಟಿಯಾದರೂ ಮನುಷ್ಯನ ಕೆಳಮುಖವಾಗಿ ಎಳಿತಾ ಇತ್ತು, ಭಗವಂತನ ಸೃಷ್ಟಿಯಾದರೂ ಮನುಷ್ಯನ ಮೇಲ್ಮುಖವಾಗಿ ಎಳಿತಾ ಇತ್ತು. ಸೊ ಹಾಗಾಗಿ ಎರಡು ಸೃಷ್ಟಿ ಇದೆ. ವಿರುದ್ಧ ದಿಶೆಯಲ್ಲಿ ಹಿಡಿದುದರಿಂದ ಆತನ ಎಲ್ಲಾ ಕಾರ್ಯಗಳು ನಿಸರ್ಗದ ವಿರುದ್ಧವಾಗಿಯೇ ನಡೆದವು. ಇದರಿಂದ ವೈಯಕ್ತಿಕ ಜಾಲವು ಆತನಲ್ಲಿ ರಚನೆಯಾಯಿತು. ಸೊ ಈಗ ಒಂದು ಕ್ಲೂ ಕೊಡ್ತಾ ಇದ್ದಾರೆ, ನಾವು ಸಂಸ್ಕಾರಗಳನ್ನ ಯಾವಾಗ ಮಾಡ್ತೀವಿ ಅಂತ. ವೈಯಕ್ತಿಕ ಜಾಲ ಯಾವಾಗ ಬರುತ್ತೆ ಅಂದ್ರೆ ನಿಸರ್ಗದ ವಿರುದ್ಧ ಕೆಲಸ ಮಾಡಿದಾಗ ಮಾತ್ರ ಬರುತ್ತೆ. ಇದನ್ನ ಅಂಡರ್ಲೈನ್ ಮಾಡ್ಕೊಂಡ್ರಿ. ಸೊ ಬಾಬೂಜಿ ಅವರು ಇಂಡಿವಿಜುವಲ್ ಕ್ರಿಯೇಷನ್ ಏನಿದೆ ಅದನ್ನು ಪ್ರಳಯ ಮಾಡ್ಕೋಬೇಕು ಅಂತ ಹೇಳ್ತಾರೆ. ನಾವು ಸೃಷ್ಟಿ ಮಾಡ್ಕೊಂಡಿರತಕ್ಕಂಥ ಪ್ರಳಯ ಮಾಡ್ಕೊಂಡ್ರೆ ದೈವದ ಸೃಷ್ಟಿ ಏನಿದೆ ಅದು ಯಥಾವತ್ತಾಗಿ ಹಾಗೆ ಇರುತ್ತೆ. ಹಾಗಾದ್ರೆ ಮನುಷ್ಯ ಮಾಡ್ಕೊಂಡಿರ್ತಕ್ಕಂಥ ಸೃಷ್ಟಿ ಹೇಗಾಯ್ತು? ಮನುಷ್ಯ ಹೆಂಗ್ ಸೃಷ್ಟಿ ಮಾಡ್ಕೊಂಡ ಅಂದ್ರೆ ಅವ್ನು ಮಾಡ್ತಕ್ಕಂಥ ಎಲ್ಲ ಕೆಲಸ ನಿಸರ್ಗದ ವಿರುದ್ಧ ಇರುತ್ತೆ. ಹಾಗಾಗಿ ಅವನಿಗೆ ನಿಸರ್ಗದಿಂದ ಒಂದು ರಿಯಾಕ್ಷನ್ ಆಗುತ್ತೆ. ಅದರಿಂದ ಎಲ್ಲ ಅವನು ತನ್ನ ಸಂಸ್ಕಾರಗಳನ್ನ ಸ್ಥಾಪನೆ ಮಾಡ್ಕೊಳ್ತಾನೆ. ಇವೆರಡರ ಕಾರ್ಯಗಳು ಒಂದೇ ತರನಾಗಿದ್ದರೂ ಶುದ್ಧತೆಯಲ್ಲಿ ಮಾತ್ರ ಮನುಷ್ಯನಲ್ಲಿದ್ದುದು ದೈವಿ ಕಲ್ಪನೆಗಿಂತ ಕೆಳಮಟ್ಟದ್ದಾಗಿತ್ತು. ಸೊ ಮನುಷ್ಯ ಮಟ್ಟದಲ್ಲಿ ಮಾಡ್ಕೊಳ್ತಕ್ಕಂಥ ಸಂಸ್ಕಾರಗಳು ಅಷ್ಟು ಶುದ್ಧವಾಗಿರಲ್ಲ, ಅದರಲ್ಲಿ ಸ್ಥೂಲತೆಯಿಂದ ಕೂಡಿರುತ್ತೆ. ದೈವಿ ಮಟ್ಟದಲ್ಲಿ ಏನ್ ಕೆಲಸ ಕಾರ್ಯಗಳು ನಡೀತಾ ಇದೆ ಅದು ಶುದ್ಧತೆಯನ್ನು ಕಾಪಾಡ್ಕೊಳುತ್ತೆ. ಈಗ ಭೋಗ ಆಗುತ್ತೆ ಅಂತ ಹೇಳ್ತೀರಿ. ಭೋಗ ಯಾಕೆ ಆಗ್ತಾ ಇದೆ? ದೈವಿ ಕಾರ್ಯ ಏನ್ ಮಾಡುತ್ತೆ, ನಮ್ಮಲ್ಲಿ ಇರತಕ್ಕಂಥ ದೈವಿ ಶಕ್ತಿಗಳು ಪ್ರಜ್ಞೆ ರೂಪದಲ್ಲಿ ಅಡಕವಾಗಿರುವ ಸಂಸ್ಕಾರಗಳನ್ನು ಭೋಗ ರೂಪಕ್ಕೆ ತರಲಿಕ್ಕೆ ಪ್ರಯತ್ನ ಪಡುತ್ತೆ. ಯಾಕೆ ಭೋಗ ರೂಪಕ್ಕೆ ತರಬೇಕು? ಯಾಕೆ ಭೋಗ ರೂಪಕ್ಕೆ ತರಬೇಕಂದ್ರೆ ನಮ್ಮ ಪ್ರಜ್ಞೆ ಮೊದಲು ಸೃಷ್ಟಿಯಾದಾಗ ಪರಿಶುದ್ಧವಾಗಿತ್ತು. ಈಗ ಸಂಸ್ಕಾರಗಳ ಅಶುದ್ಧತೆಯನ್ನು ನಾವು ಅದರಲ್ಲಿ ತುಂಬಿದ್ದೀವಿ. ಅದನ್ನ ಕಳ್ಕೋಬೇಕು. ಅದನ್ನ ಕಳ್ಕೊಳ್ಳಿಕ್ಕೆ ದೈವ ಶಕ್ತಿಗಳು ತಮ್ಮ ಕೆಲಸ ತಾವು ಮಾಡ್ತಾ ಇರುತ್ತೆ. ನಮ್ಮಲ್ಲಿರ್ತಕ್ಕಂಥ ಸಂಸ್ಕಾರಗಳೇನಿದೆ ಪ್ರಜ್ಞೆಯಲ್ಲಿ ಅದನ್ನ ಹೊರಗಡೆ ಹಾಕ್ಲಿಕ್ಕೆ ಭೋಗದ ರೂಪದಲ್ಲಿ ಬರ್ಲಿಕ್ಕೆ, ಅನುಭವಕ್ಕೆ ಬರ್ಲಿಕ್ಕೆ ಸಹಾಯ ಮಾಡುತ್ತೆ. ದೈವಿ ಕಲ್ಪನೆಯು ತಾನು ಇಟ್ಟುಕೊಂಡಿದ್ದ ಕಾಲ ಪರಿಮಿತಿಯು ಮುಗಿದಾಗಲೇ ಈಶ ಸೃಷ್ಟಿಯು ಸಂಹಾರವಾಗುವುದು. ಅಂದ್ರೆ ದೈವಿ ಕಲ್ಪನೆಯಲ್ಲಿ ಏನಿದೆ, ಈ ಸೃಷ್ಟಿಗೂ ಕೂಡ ಒಂದು ಸಮಯ ಅಂತಿದೆ. ಅದಾದ್ಮೇಲೆ ಅದು ಸಂಹಾರ ಆಗೋಗುತ್ತೆ. ಅಂತೆಯೇ ಮನುಷ್ಯನಾದರೂ ತನ್ನ ಸೃಷ್ಟಿ ಜಾಲವನ್ನು ನಿರ್ಮಿಸಲು ಕಾಣುವಾದ ಕಂಪನಗಳನ್ನು ಕೊನೆಗೊಳಿಸಿದಾಗಲೇ ಆತನ ಸೃಷ್ಟಿಯು ಕೊನೆಗೊಳ್ಳುವುದು. ಸೊ ದೈವಿ ಸೃಷ್ಟಿಗೆ ಮೂಲದಿಂದ ಬಂದಿರತಕ್ಕಂಥ ಕಂಪನಗಳು, ಗುಪ್ತ ಕಂಪನಗಳು ಕಾರಣವಾದ್ರೆ ಮನುಷ್ಯ ಸೃಷ್ಟಿಗೆ ಮನುಷ್ಯರೇ ಸೃಷ್ಟಿ ಮಾಡಿಕೊಂಡಂತ ಕಂಪನಗಳು ಕಾರಣ. ಮನುಷ್ಯನ ನಿರ್ಮಿಸಿದ ಕಂಪನಗಳು ಮೂಲ ಸ್ಥಿತಿಗೆ ವಿರುದ್ಧವಾಗಿದ್ದ ಕಾರಣ ಮೂಲ ಕಂಪನಗಳ ಸ್ಥೂಲ ರೂಪವನ್ನು ಅವನಲ್ಲಿ ಇಳಿದು ಬಂದಿತು. ಮೂಲ ಕಂಪನಗಳಾದರೂ ಸೂಕ್ಷ್ಮತರವಾದುದರಿಂದ ತನ್ನ ಮೂಲ ಗುಣವನ್ನು ಕಾಯ್ದುಕೊಂಡಿವೆ. ಸೊ ಮೂಲ ಕಂಪನಗಳು ಸೂಕ್ಷ್ಮತರವಾದಂಥದ್ದು, ಅದು ತನ್ನ ಗುಣವನ್ನು ಹಾಗೆ ಕಾಯ್ದಿಟ್ಟುಕೊಂಡಿದೆ. ಆದರೆ ಮನುಷ್ಯನ ಕಂಪನಗಳು ಸ್ಥೂಲವಾಗಿರತಕ್ಕಂಥದ್ದು. ಇವೆರಡು ವಿಧದ ಕಂಪನಗಳಿರುವ
ಕಂಪನಗಳಲ್ಲಿ ಇರುವ ವ್ಯತ್ಯಾಸವೇನೆಂದರೆ ಮಾನವೀಯ ಕಂಪನಿಗಳು ತಲೆ ಕೆಳಗಾಗಿವೆ, ಮೂಲ ಕಂಪನಿಗಳು ಮೊದಲಿನಂತೆಯೇ ಇವೆ. ಇದೆರಡನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಮಾನವನ ಕಂಪನಗಳು ತಲೆ ಕೆಳಗಾಗಿವೆ ಮತ್ತೆ ಮೂಲ ಕಂಪನಗಳು ಮೊದಲಿನಂತೆ ಇವೆ. ಮೂಲದಲ್ಲಿ ಇದ್ದ ಎಲ್ಲ ಶಕ್ತಿಗಳು ಮನುಷ್ಯನಲ್ಲಿದೆ, ಏಕೆಂದರೆ ಪ್ರಥಮ ಕ್ಷೋಭೆಯಲ್ಲಿದ್ದ ಎಲ್ಲ ಕಣಗಳು ಆತನ ಕಲ್ಪನಾ ಶಕ್ತಿಯಲ್ಲಿದ್ದುವು. ಆದರೆ ಇದರಲ್ಲಿ ಅಧೋಮುಖತೆ ಇದ್ದುದರಿಂದ ಅದರ ಕಾರ್ಯಗಳು ವೈಪರೀತ್ಯ ಹೊಂದಿ ಶಕ್ತಿಗಳ ಉಪಯೋಗವು ವಿರುದ್ಧ ದಿಶೆಯಲ್ಲಾಯಿತು. ಇವೆಲ್ಲವೂ ಕೂಡಿ ಜಟಿಲತೆಯು ಬೆಳವಣಿಗೆಗೆ ಕಾರಣವಾದವು. ಅದರ ಪ್ರತಿಯೊಂದು ಕಣವು ಈಶ ಸೃಷ್ಟಿಯಿಂದ ಶಕ್ತಿಯುತವಾಯಿತು. ಈ ರೀತಿ ಮನುಷ್ಯನು ತನ್ನದೇ ಆದ ಸೃಷ್ಟಿಯೊಂದನ್ನು ತನ್ನಲ್ಲಿ ನಿರ್ಮಿಸಿಕೊಂಡನು. ಸೊ ತನ್ನದೇ ಆದ ಸೃಷ್ಟಿ ಅಂದ್ರೆ ಇಲ್ಲಿ ಸಂಸ್ಕಾರಗಳ ಸೃಷ್ಟಿ ಮನುಷ್ಯ. ಆದ್ರೆ ಆ ಸಂಸ್ಕಾರಗಳಿಗೆ ದೇವರಿಂದ ಬರ್ತಿರ್ತಕ್ಕಂಥ ಈಶ ಸೃಷ್ಟಿಯಿಂದ ಬರ್ತಿರ್ತಕ್ಕಂಥ ಶಕ್ತಿ ಆ ಸಂಸ್ಕಾರಗಳು ಪಡ್ಕೊಳ್ತಾ ಇದೆ. ಆತನ ಪ್ರತಿಯೊಂದು ಅತೀಂದ್ರಿಯವು ಒಂದು ಸಜೀವ ಪ್ರಾಣಿಯಂತೆ ಚಲನ ಹೊಂದಿ ಬಲಗೊಂಡು ಪ್ರತಿಭಟಿಸತೊಡಗಿತು. ಈಗ ಹೇಗೆ ಮನುಷ್ಯ ದೇವರಿಗೆ ಪ್ರತಿಭಟಿಸಿದನೋ ಈಗ ನಮ್ಮ ಇಂದ್ರಿಯಗಳು ಕೂಡ ನಮಗೆ ಪ್ರತಿಭಟಿಸುತ್ತೆ. ಆತನ ಪ್ರತಿಯೊಂದು ಅತೀಂದ್ರಿಯವು ಒಂದು ಸಜೀವ ಪ್ರಾಣಿಯಂತೆ ಚಲನ ಹೊಂದಿ ಬಲಗೊಂಡು ಪ್ರತಿಭಟಿಸತೊಡಗಿತು. ಜೊತೆಗೆ ವಿಚಾರ ಮನಸ್ಸುಗಳು ಸಹಕರಿಸತೊಡಗಿದವು. ಇದರ ಪರಿಣಾಮವಾಗಿ ಆತನಲ್ಲಿ ವಿಚಾರಗಳ ಜಗತ್ತೇ ನಿರ್ಮಾಣವಾಯಿತು. ಸಮತೆಯು ಕದಡಿ ಹೋಗಿ ದ್ವಂದ್ವವು ಪ್ರಾರಂಭವಾಯಿತು. ಸರಿನಾ? ಸೊ ಅದಕ್ಕೆ ನಾವು ದ್ವಂದ್ವದ ಬಗ್ಗೆ ಮಾತಾಡಿದಾಗ ಪಿಂಡ ಪ್ರದೇಶದಲ್ಲಿ ಅಷ್ಟೇ ದ್ವಂದ್ವ ಇರೋದು. ಸೊ ಮನುಷ್ಯನ ಸೃಷ್ಟಿಯೆಲ್ಲ ಮೂಲತಃ ಜಾಸ್ತಿ ಇರತಕ್ಕಂಥದ್ದೆಲ್ಲ ಪಿಂಡ ಪ್ರದೇಶದಲ್ಲಿ. ನಾವು ಬ್ರಹ್ಮಾಂಡವನ್ನು ಸ್ಥಿತಿಗೆ ಬಂದಾಗ ನಮಗೆ ದ್ವಂದ್ವಗಳೆಲ್ಲ ಮಾಯವಾಗಿ ಬರೀ ಒಂದೇ ಒಂದು ದ್ವಂದ್ವ ಉಳ್ಕೊಳುತ್ತೆ, ನೀನಾ ನಾನಾ ಅಂತ. ನಾವ ಅಥವಾ ಭಗವಂತನ ಅನ್ನೋ ಒಂದು ದ್ವಂದ್ವ ಮಾತ್ರ ಉಳ್ಕೊಳುತ್ತೆ, ಉಳಿದಿದೆಲ್ಲ ದ್ವಂದ್ವಗಳು ಹೊರಟೋಗುತ್ತೆ. ಅದಕ್ಕೇನೆ ನಾವು ಒಂದು ವಿಚಾರವು ಬಯಲಿನಂತೆ ತಿರುಗಾಡಲು ಹೋಗಬೇಕೆಂದು ಪ್ರೇರೇಪಿಸುವುದು. ಈಗ ವಿಚಾರಗಳು ಏನ್ ಮಾಡುತ್ತೆ ಅಂತ ಹೇಳ್ತಾರೆ. ಈ ವಿಚಾರಗಳೇ ಜಗತ್ತೇ ಆಗಿದೆ ಅಂದ್ರಲ್ಲ, ಆ ವಿಚಾರಗಳು ಏನ್ ಮಾಡುತ್ತೆ ಅಂತ ಬರೀತಾ ಹೋಗ್ತಾರೆ. ಒಂದು ವಿಚಾರವು ಬಯಲಿನಲ್ಲಿ ತಿರುಗಾಡಲು ಹೋಗಬೇಕೆಂದು ಪ್ರೇರೇಪಿಸುವುದು. ಇನ್ನೊಂದು ಚಳಿಯು ಬಹಳ ಇದ್ದುದರಿಂದ ಶೀತವಾದೀತೆಂದು ತಡೆಗಟ್ಟುವುದು. ಮೂರನೆಯದು ಮತ್ತೊಂದು ಮಾತನ್ನು ಕೇಳಿದರೆ ನಾಲ್ಕನೇದು ಬಗದೊಂದನ್ನು ಹೇಳುವುದು. ಐದನೇದು ಹಣಗಳಿಸಲು ಹೇಳಿದರೆ ಆರನೇದು ದುಡಿಯಲು ಸೂಚಿಸುವುದು. ಏಳನೇದು ಪರಿಶ್ರಮ ಮಾಡದಿರಲು ಬೋಧಿಸುವುದು. ಎಂಟನೇದು ಯಾವನೊಬ್ಬರನ್ನು ಶ್ರೀಮಂತನ ಗೆಳೆತನ ಕಟ್ಟಿ ಆತನ ಮನವೊಲಿಸಿ ಎಲ್ಲ ಹಣ ಪಡೆಯಬೇಕೆಂಬುದು ಹೇಳುವುದು. ಮತ್ತೊಂದು ಮದುವೆಯಾಗಿ ಮಕ್ಕಳನ್ನು ಪಡೆಯಬೇಕೆಂದು ಎಲ್ಲವೂ ಪಡೆಯುವವರೆಗೆ ಎಲ್ಲವೂ ವ್ಯರ್ಥವೆಂದು ಅಭಿಪ್ರಾಯ ಕೊಡುವುದು. ಸರಿ, ಹೀಗೆ ಮದುವೆಯ ಚಿಂತೆಗೆ ಮೊದಲಾಯಿತು. ಮದುವೆಯೂ ಆಯಿತು, ಮಕ್ಕಳಾದರು. ಅವರ ವಿದ್ಯಾಭ್ಯಾಸದ ಚಿಂತೆ ಹತ್ತಿತು. ಮಕ್ಕಳು ದೊಡ್ಡವರಾದರು. ಯಾವಳೋ ಜಮೀಲಾ ಎಂಬುವಳು ಸೊಗಸಾಗಿ ನರ್ತಿಸುವಳೆಂಬುದನ್ನು ಕೇಳಿ ನಾಟ್ಯ ಮಂದಿರಕ್ಕೆ ಹೋಗುವ ಆಸೆ ಆಯಿತು. ಹೋಗಿ ನರ್ತನ ನೋಡಿಯೂ ಆಯಿತು. ಒಮ್ಮೆ ಅಲ್ಲ ಹಲವಾರು ಬಾಗಿ ಹೋಗಿ ಬಂದುದಾಯಿತು. ಜಮೀಲಾಳ ಅಂಗ ಚಲನೆಗಳು ನರ್ತನವನ್ನು ಮತ್ತೆ ಮತ್ತೆ ನೋಡಲು ವಿವಶಗೊಳಿಸಿದವು. ಜಮೀಲಾಳ ಪ್ರತಿಯೊಂದು ಚಲನವಲನವು ಆತನ ಮನಸ್ಸನ್ನು ಸೆಳೆದವು. ಪ್ರೇಮ ಅಂಕುರಿಸಿತು. ಸೊ ಇದನ್ನ ಬ್ರಾಕೆಟ್ ಅಲ್ಲಿ ಹಾಕೊಳ್ರಿ. ಜಮೀಲಾಳ ಪ್ರತಿಯೊಂದು ಚಲನವಲನವು ಆತನ ಮನಸ್ಸನ್ನು ಸೆಳೆದವು, ಪ್ರೇಮ ಅಂಕುರವಾಯಿತು. ಅಂದ್ರೆ ಮನಸ್ಸು ಯಾವಾಗಲೂ ಒಂದೇ ಕಡೆ ಹರಿತಿದೆ ಅಂದ್ರೆ ನಮ್ಗೆ ಆ ವಿಷಯದಲ್ಲಿ ಪ್ರೇಮ ಉಂಟಾಗಿದೆ ಅಂತ. ಈಗ ಯಾವಾಗಲೂ ಅದೇ ವಿಚಾರ. ಇದರಿಂದ ಈ ಸೃಷ್ಟಿಗೆ ಪುಷ್ಟಿ ದೊರೆಯಿತು. ಅವಳ ಒಳಗಿನ ವಿಚಾರವೇ ಆತನ ಚಟವಾಯಿತು. ಹೀಗೆ ಈ ಜಾಲವು ಬಲವತ್ತಾಯಿತು. ಆತನ ಸುತ್ತಮುತ್ತಲಿದ್ದ ಪ್ರತಿಯೊಂದು ವಸ್ತುವಿನಲ್ಲೂ ಜಮೀಲಾಳ ರೂಪವೇ ಕಾಣಿಸತೊಡಗಿತು. ಇದರ ಪರಿಣಾಮವಾಗಿ ಯಾವಾಗಲೂ ಜಮೀಲಾಳ ಚಿಂತೆಯೇ ಆವರಿಸಿತು. ಅವಳನ್ನು ಪಡೆಯುವ ಇಚ್ಛೆಯಾಯಿತು. ಹಣವಿಲ್ಲದೆ ಈ ಕೆಲಸವು ಸಾಧ್ಯವಿಲ್ಲವಷ್ಟೇ. ಆದರೆ ಅಷ್ಟು ಹಣ ಗಳಿಸಲು ಜಮೀಲಾಳ ವಿಚಾರದಿಂದ ಬಿಡುವೆಲ್ಲಿ? ಆದುದರಿಂದ ಎಲ್ಲಿಯಾದರೂ ಎತ್ತಿ ಹಾಕುವ ಬುದ್ಧಿಯಾಯಿತು. ಒಡನೆ ಕಾರಾಗೃಹ ವಾಸ ಹಾಗೂ ಮೊಕದ್ದಮೆಗಳ ವಿಚಾರವು ಬಂದು ಹೋಯಿತು. ಸ್ವಲ್ಪ ಹಿಂಜರಿದ. ಆದರೆ ಜಮೀಲಾಳ ಬಗೆಗಿನ ವಿಚಾರಗಳು ಆತನ ತಲೆಯಲ್ಲಿ ಆಳವಾಗಿ ಬೇರು ಬಿಟ್ಟಿದ್ದರಿಂದ ಕೊನೆಗೊಮ್ಮೆ ಕಳವು ಮಾಡಿ ಅನ್ಯಾಯದ ಸಂಪಾದನೆಗೆ ಕೈ ಹಾಕಿದ. ಮೊದಲು ಏನಿದ್ದ ಈಗ ಏನಾಗಿ ಬಿಟ್ಟ. ಆತನ ವಿಚಾರಗಳ ಪರಿಣಾಮವು ಎಂಥ ದುರವಸ್ಥೆಗೆ ಗುರಿ ಮಾಡಿತೆಂಬುದನ್ನು ಯೋಚಿಸಿ. ಮಾನವನು ತಾನು ನಿರ್ಮಿಸಿದ ಬಲೆಯಲ್ಲಿ ಹೇಗೆ ಸಿಲುಕಿರುವನೆಂಬುದಕ್ಕೆ ಇದೊಂದು ಉದಾಹರಣೆ. ಇಂತಹ ವಿಚಾರಗಳಿಂದ ಉಷ್ಣತೆ ಹುಟ್ಟಿತು. ಸೊ ವಿಚಾರ ಜಾಸ್ತಿ ಆಗ್ತಿದ್ದಾಗ ಏನಾಗುತ್ತೆ? ಉಷ್ಣತೆ ಬರುತ್ತೆ. ಜ್ಞಾಪಕ ಇಟ್ಕೊಳ್ರಿ.
ಇಂತಹ ವಿಚಾರಗಳಿಂದ ಉಷ್ಣತೆ ಬಂದಿತ್ತು, ಅದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಈ ಉಷ್ಣತೆಯಿಂದ ವಿಚಾರಗಳು ಮತ್ತಷ್ಟು ಗಟ್ಟಿಯಾದವು. ಸ್ಥೂಲತೆಯು ಹೆಚ್ಚುತ್ತಾ ಹೋಯಿತು. ಬಲೆಯು ದೃಢಕರವಾಯಿತು. ಯಾವ ಎಲೆಗಳಲ್ಲಿ ತಮ್ಮನ್ನು ಬಂಧಿಸಿಕೊಂಡಿರುವನೋ ಅವು ಹೊಸ ಹೊಸ ರೂಪದಲ್ಲಿ ಕಾಣಿಸತೊಡಗಿದವು. ಉಷ್ಣತೆಯು ಒಮ್ಮೆ ಕ್ರೋಧ ರೂಪ ತಾಳಿತು, ಮತ್ತೊಮ್ಮೆ ಕಾಮ ವಿಕಾರವಾಯಿತು. ಸ್ವಲ್ಪದರಲ್ಲಿ ಹೇಳುವುದಾದರೆ ಒಂದು ರಸಾಯನವೇ ಸಿದ್ಧವಾಯಿತು. ಈಗ ಅವನ್ನು ಮರಳಿ ಪಡೆಯಬೇಕಾದರೆ ಸಂಸ್ಕಾರಗಳ ರೂಪದಲ್ಲಿ ತಾನು ತೆಗೆದುಕೊಂಡಿದ್ದ ಎಲ್ಲವನ್ನೂ ಎಸೆದು ಮೂಲ ಸ್ಥಿತಿ ಉಂಟಾಗಲು ಅವಕಾಶ ಮಾಡಿ ತಲೆಕೆಳಗಾಗಿದ್ದ ವಿಚಾರವನ್ನು ಸರಿಯಾಗಿ ದಾರಿಗೆ ತಿರುಗಿಸಿ ಊರ್ಧ್ವಮುಖ ಮಾಡಿ ಅದನ್ನು ಬಲಪಡಿಸಬೇಕು. ಸೊ ಮನಸ್ಸಿನ ದಿಕ್ಕು ಈಗ ಹೊರಗಡೆ ಹೋಗ್ತಾ ಇದೆ. ಹೊರಮುಖವಾಗಿರ್ತಕ್ಕಂಥ ಮನಸ್ಸಿನ ದಿಕ್ಕನ್ನು ಬದಲಾಯಿಸಿ ಒಳಮುಖವಾಗಿ ಮಾಡಿ ದೈವತ್ವದ ಎಡೆಗೆ ಅದರ ದಿಕ್ಕನ್ನು ನಾವು ಬದಲಾಯಿಸಬೇಕು, ಊರ್ಧ್ವಮುಖ ಮಾಡಬೇಕು. ಈಗ ವಿಚಾರಗಳಿಗೆ ಊರ್ಧ್ವಗತಿಯನ್ನು ಕೊಡುವುದು ಸಾಮಾನ್ಯ ಮನುಷ್ಯನಿಗೆ ಶಕ್ತವಿಲ್ಲವಾದ್ದರಿಂದ ಪತನದ ಸಾಧ್ಯತೆ ಇಲ್ಲದಂತೆ ಸರ್ವೋಚ್ಚ ಸ್ಥಿತಿಯಲ್ಲಿ ನೆಲೆಸಿದ ಒಬ್ಬ ಮಹಾಪುರುಷನನ್ನು ಆಶ್ರಯಿಸುವುದು. ವಿಚಾರಗಳ ಅಧೋಮುಖತೆಯು ಕೆಳಗಿನ ಸ್ತರಕ್ಕೆ ಇಳಿದು ಸ್ಥೂಲತೆಯನ್ನು ಪಡೆದುದರ ಕುರುಹವಾಗಿದೆ. ಅಂಡರ್ಲೈನ್ ಮಾಡಿಕೊಂಡ್ರೆ, ವಿಚಾರಗಳ ಅಧೋಮುಖವು ಕೆಳಗಿನ ಸ್ತರಕ್ಕೆ ಇಳಿದು ಸ್ಥೂಲತೆಯನ್ನು ಪಡೆದುದರ ಕುರುಹವಾಗಿದೆ. ಇಂತಹ ಸಂದರ್ಭಗಳಲ್ಲಿ ಮೇಲಕ್ಕೇರ ಬಯಸುವ ಪ್ರತಿಯೊಬ್ಬನು ಉನ್ನತ ಸ್ಥಿತಿಯಲ್ಲಿರುವ ಸಹ ಬಾಂಧವನೊಂದಿಗೆ ಶ್ರದ್ಧೆ ಭಕ್ತಿಗಳಿಂದ ಹೊಂದಿಕೊಳ್ಳಬೇಕು. ಆತನ ಪ್ರಭಾವದಿಂದ ಕೆಳಮಟ್ಟದ ವಿಚಾರಗಳು ಪರಿಶುದ್ಧವಾಗುವು. ಸಾಧಕನು ಆಕರ್ಷಣ ವಿಕರ್ಷಣಗಳಿಂದ ಮುಕ್ತನಾಗುವನು. ಜೊತೆಗೆ ದುಷ್ಟ ಜಾಲವನ್ನು ಕತ್ತರಿಸಲು ಸಹಾಯವಾಗುವಂತ ಸದಭ್ಯಾಸಗಳನ್ನು ರೂಢಿಸಿಕೊಳ್ಳಬೇಕು. ಉದಾಹರಣೆಗಾಗಿ ಕಿವುಗಳಲ್ಲಿ ಒಳ್ಳೆಯ ಮಾತುಗಳನ್ನೇ ಕೇಳಬೇಕು, ಕಣ್ಣುಗಳಿಂದ ಒಳ್ಳೆಯದನ್ನೇ ನೋಡಬೇಕು, ಮನಸ್ಸನ್ನು ಸತ್ಕಾರ್ಯ ಮಾಡಲು ಒಲಿಸಬೇಕು. ಇದೇ ರೀತಿ ಅನೇಕ ಸಂಗತಿಗಳು ಮಾಡುವುದರಿಂದ ತಾವಾಗಿಯೇ ಗೊತ್ತಾಗುವು. ಇದಲ್ಲದೆ ಈ ಜಾಲವನ್ನು ಛೇದಿಸಲು ಹಾಗೂ ಹಾರ್ದಿಕ ಪ್ರಯತ್ನ ಮಾಡಬೇಕು. ಇದಕ್ಕಾಗಿ ಪ್ರತಿಯೊಂದು ಘಟ್ಟದಲ್ಲಿಯೂ ಬೇರೆ ಬೇರೆ ಅಭ್ಯಾಸಗಳು, ಧ್ಯಾನ ವಿಧಿಗಳು ಇವೆಯಾದರೂ ಅವುಗಳ ಜೊತೆಗೆ ಶ್ರದ್ಧೆ ಹಾಗೂ ಇಚ್ಛಾಶಕ್ತಿಗಳು ಅವಶ್ಯಕವಾಗಿದೆ. ಇದನ್ನು ಅಂಡರ್ಲೈನ್ ಮಾಡ್ಕೊಂಡ್ರಿ. ಏನೇ ಮಾಡಿದ್ರು ಕೂಡ ಎಲ್ಲದರಲ್ಲೂ ಶ್ರದ್ಧೆ ಮತ್ತು ಇಚ್ಛಾಶಕ್ತಿ ಇರಬೇಕು, ವಿಲ್ ಪವರ್ ಇರಬೇಕು. ಈ ಜಾಲದ ಬೇರೆ ಬೇರೆ ಚಕ್ರಗಳಲ್ಲಿ ಬಗೆ ಬಗೆಯ ಗ್ರಂಥಿಗಳು ನಿರ್ಮಾಣವಾಗಿದೆ, ಆಗುತ್ತಲೇ ಇವೆ. ಇವುಗಳನ್ನೆಲ್ಲ ನಾವು ಕತ್ತರಿಸಿದ ಮಹಾಪುರುಷನಿಂದ ಈ ಛೇದನಾ ಕಾರ್ಯದಲ್ಲಿ ತುಂಬಾ ಸಹಾಯವಾಗುವುದು. ಈ ಸಿದ್ಧಾಂತವು ಲಕ್ಷ್ಯಪೂರ್ವಕ ಅಭ್ಯಾಸ ಮಾಡಲು ಯೋಗ್ಯವಾಗಿದೆ. ಸೊ ಗುರಿಯನ್ನು ಇಟ್ಕೊಂಡು ಮಾಡಬೇಕಿದೆ ಈ ಅಭ್ಯಾಸನ. ಇವು ಇಂದಿನವರೆಗೆ ರಹಸ್ಯಗಳವಾಗಿಯೇ ಉಳಿದಿದ್ದುವು. ಜನರ ಗಮನಕ್ಕೆ ತಂದುಕೊಂಡು ಅಭ್ಯಾಸ ಮಾಡಲೆಂಬ ದೃಷ್ಟಿಯಿಂದ ಅದನ್ನು ವಿವರಿಸಲಾಗಿದೆ. ಈ ವಿವೇಚನೆಯ ನಂತರ ನೀವು ಸ್ವಯಂ ನಿರ್ಮಿಸಿದ ಜಾಲವನ್ನು ಛೇದಿಸಿ ನಿಸರ್ಗದ ಜೀವಾಳದಂತಿದ್ದ ಆ ಗುಪ್ತ ಶಕ್ತಿಯನ್ನು ಮತ್ತೆ ಪಡೆಯಲು ಪ್ರಯತ್ನಿಸಬೇಕೆಂದು ನನ್ನ ವಿನಮ್ರ ಪ್ರಾರ್ಥನೆ. ಪ್ರತಿಯೊಬ್ಬನೂ ಆಳವಾಗಿ ವಿಚಾರಿಸಿ ಅತ್ಯಂತ ಸರಳತೆಯ ದೃಷ್ಟಾಂತವನ್ನು ಆದರ್ಶವಾಗಿ ಇಟ್ಟುಕೊಂಡು ಗುರಿಯನ್ನು ಮುಟ್ಟಲು ಪ್ರಯತ್ನಿಸಬೇಕು. ನಮ್ಮ ಎಲ್ಲ ಇಂದ್ರಿಯಗಳು ಅದರಲ್ಲಿ ಲಯ ಹೊಂದಿ ತಮ್ಮ ಪೂರ್ವ ಸಂಸ್ಕಾರಗಳನ್ನು ಕಳೆದುಕೊಂಡು ಅದರೊಂದಿಗೆ ಸಾಮರಸ್ಯ ಹೊಂದುವಂತಾಗಬೇಕು. ಆಗ ಮಾತ್ರ ನಿಜವಾದ ಅರ್ಥದಲ್ಲಿ ನೀವು ಧ್ಯೇಯದ ಕಡೆಗೆ ತಿರುಗಿದಂತೆ. ಇಲ್ಲಿ ನೋಡಿ, ಲಾಸ್ಟ್ ಲೈನ್ ಇದೆಯಲ್ಲ, ಆಗ ಮಾತ್ರ ನೀವು ನಿಜವಾಗಿ ಧ್ಯೇಯದ ಕಡೆಗೆ ತಿರುಗಿದಂತೆ. ಧ್ಯೇಯಕ್ಕೆ ಹೋಗ್ತಾ ಇಲ್ಲ, ಇನ್ನು ಧ್ಯೇಯದ ಕಡೆ ತಿರುಗಿದಿರ ಅಷ್ಟೇ. ಮೇಲೆ ವಿವರಿಸಲಾದ ಪದ್ಧತಿ ಅದಕ್ಕೆ ತಕ್ಕ ಉಪಾಯ. ಅರ್ಥಾತ್ ನಮ್ಮ ಉದ್ವೇಗ ಆವೇಗಗಳನ್ನು ಕಡಿಮೆ ಮಾಡುತ್ತಾ, ಆಢ್ಯತೆ ಆಡಂಬರಗಳನ್ನು ತ್ಯಜಿಸುತ್ತಾ, ನಮ್ಮ ಅಸ್ತಿತ್ವದಲ್ಲಿ ಸೇರಿದ ಅನಾವಶ್ಯಕ ಅಂಶಗಳನ್ನು ಬಿಸುಡುತ್ತಾ ನಡೆಯಬೇಕು. ಆಗ ಏನಾಗುವುದು? ನೀವೇ ಹಣದಿದ್ದ ಬಲಿಯು ಕತ್ತರಿಸುತ್ತಾ ಹೋಗುವುದು. ನೀವೇ ಕೊನೆಗೆ ಮುಟ್ಟಬೇಕಾದ ಶುದ್ಧ ಸ್ಥಿತಿಯನ್ನು ನಿರಾಯಾಸವಾಗಿ ಹೊಂದಿರುವಿರಿ. ಇಲ್ಲಿವರೆಗೆ ಹೇಳಲಾದಂತೆ ಯಾರು ಈ ಬಲೆಯನ್ನು ಈಗಾಗಲೇ ಛೇದಿಸಿ ಅನಂತದಲ್ಲಿ ಸಾಕಷ್ಟು ಈಜಿರುವರೋ ಅಂಥವರ ಸಹಾಯ ಪಡೆದಾಗಲೇ ಇದು ಸಾಧ್ಯವಾಗುವುದು. ಸೊ ಗುರುವಿನ ಬಗ್ಗೆನೂ ಹೇಳ್ತಾರೆ, ಯಾರ ಹಂತದಲ್ಲಿ ಈಜಿದ್ದಾರೆ ಅವರು ಸಹಾಯ ಪಡ್ಕೊಂಡ್ರೆ ಬೇಗ ಆಗತ್ತೆ ಕೆಲಸ ಅಂತ. ನಾವು ಕೂಡ ಪ್ರಯತ್ನ ಪಡಬೇಕು. ಸೊ ಕಡೆಗೆ ಏನು ಉಳಿಯುತ್ತೆ? ಸರಳತೆ ಮಾತ್ರ ಉಳಿಯುತ್ತೆ. ನಾವು ಸರಳತೆ ಕೂಡ ದಾಟಿ ಹೋಗ್ತೀವಿ ಅಂತ ಹಿಂದಿನ ಚಾಪ್ಟರ್ ಬರೆದಿದ್ರು, ಬಟ್ ಸರಳತೆ ಉಳಿಯುತ್ತೆ ಕಡೆಗೆ. ಸೊ ಸಿಂಪ್ಲಿಸಿಟಿ ವಿ ಬಿಕಮ್ ಸಿಂಪ್ಲಿಸಿಟಿ ಪರ್ಸಾನಿಫೈಡ್. ಇದು 12ನೇ ಬಿಂದುವಿನ ರೂಪ. ಎಲ್ಲವೂ ಕರೆಗೆ ನಾವು ಸರಳವಾಗಿ ಇರ್ತೀವಿ. ನಿಯಮ 5, ಸತ್ಯವಂತರಾಗಿರಿ.
ಕಷ್ಟಗಳು ನಿಮ್ಮ ಹಿತಕ್ಕಾಗಿಯೇ ಬಂದ ದೈವಿ ಕೃಪೆ ಎಂದು ತಿಳಿದು ಕೃತಜ್ಞರಾಗಿರಿ. 5ನೇ ನಿಯಮ, ಸತ್ಯ ಹೇಳುವುದೆಂದರೆ ಅರ್ಥವೇನೆಂದರೆ ನಾವಿದ್ದ ಸ್ಥಿತಿಯಲ್ಲಿ ನಮ್ಮನ್ನು ಪ್ರಕಟಗೊಳಿಸುವುದು. ಇದೇ ಸತ್ಯ ಅಂದ್ರೆ. ಈ ಸ್ಥಿತಿಗೆ ಬಂದ ಮನುಷ್ಯನು ಅದು ಏನಿದೆಯೋ ಇದೆ ಎಂದು ವಿಮರ್ಶನಾಗಿ ಹೇಳುವನು. ಶಬ್ದಗಳು ಈ ಸ್ಥಿತಿಯನ್ನು ಹೇಗೂ ವರ್ಣಿಸಲಾರವು. ನಿಜವಾಗಿ ಇದು ಮೂಲದ ಸ್ಥಿತಿ. ಇದನ್ನು ಸ್ಥಿತಿ ಎಂದು ಕರೆಯುವುದು ಸಹ ಅದರ ವೈಶಿಷ್ಟ್ಯವನ್ನು ಕೆಡಿಸಿದಂತೆಯೇ. ಈ ಶಬ್ದ ಪ್ರಯೋಗವು ಅದರ ವರ್ಣನೆಗೆ ಉಚಿತವಾಗಲಾರದು. ವಾಸ್ತವವಾಗಿ ಪ್ರಳಯ ಕಾಲದಲ್ಲಿ ಎಲ್ಲಾ ಶಕ್ತಿಗಳು ಸಮೃದ್ಧವಾಗಿ ಕೇವಲ ಮೂಲ ಮಾತ್ರ ಉಳಿಯುವ ಬಿಂದು ಅದು. ಮೂಲವೆಂಬುದು ಅದರ ಸರಿಯಾದ ಅಭಿವ್ಯಕ್ತಿಯಾಗಲಾರದು, ಏಕೆಂದರೆ ಅಲ್ಲಿ ಎಲ್ಲ ಸಂವೇದನೆಗಳು ಕೂಡ ಪೂರ್ಣ ಇಲ್ಲದಂತಾಗುವುದು. ಇದನ್ನು ಶಕ್ತಿ ಎಂದು ಕರೆದರೂ ಕೂಡ ಒಂದು ರೀತಿಯ ಭೌತಿಕತೆ ಅಭಿಪ್ರೇತವಾಗುವುದು. ಹಾಗಾದರೆ ಏನು ಹೇಳಬೇಕು? ಅಭಿವ್ಯಕ್ತಿಯೂ ಇಲ್ಲದಂತಾಗುವುದು. ಶೂನ್ಯವೆಂದು ಕರೆದರೂ ಒಂದು ತರದ ವಸ್ತುತ್ವದ ಗಂಧ ಬರುವುದು. ಅದನ್ನು ಸೂಚಿಸಲು ಈಗ ಅಸ್ತಿತ್ವ ಎಂಬ ಶಬ್ದ ಒಂದೇ ಉಳಿಯಿತು. ಮೂಲ ಅಸ್ತಿತ್ವ ಅಂತ ಕರೀತಾ ಇದ್ದಾರೆ. ಇದರಿಂದ ಅಭಿವ್ಯಕ್ತಿ ಶಕ್ಯವಾಗಬಹುದು. ನಾವು ಈ ಶಬ್ದಾರ್ಥವನ್ನು ಕುರಿತು ಚಿಂತಿಸಿದ್ದಾದರೆ ಯಾವುದಾದರೂ ಒಂದು ಪದಾರ್ಥದ ಕಲ್ಪನೆ ಬಂದು ಮತ್ತೆ ಅದೇ ಸ್ಥೂಲತೆಯ ಬೋಧೆಯಾಗುವುದು. ಇವೆರಡನ್ನೂ ನಮ್ಮ ಕಲ್ಪನೆಯಿಂದ ತಳ್ಳಿ ಹಾಕಿದರೂ ಕೂಡ ಏನಾಗುವುದೆಂದು ಶೇಷ ಉಳಿಯುವುದು. ಈಗ ಅದೇನಿದೆಯೋ ಅದೇ ಎಂಬುದಕ್ಕೆ ಬೇರೆ ಯೋಗ ಅಭಿವ್ಯಕ್ತಿ ಯಾಗಬಲ್ಲುದೇ? ಪ್ರತಿಯೊಂದು ಕಲ್ಪನೆಯಿಂದ ದೂರ ಉಳಿಯುವುದೆಂದೇ ಅದನ್ನು ವರ್ಣಿಸುವ ಕಲ್ಪನೆ ಆಗಬಲ್ಲದು. ಅದಕ್ಕೇನೆ ನಾವು ಡಿವೈನ್ ಲೈಟ್ ಅಂತ ಅನ್ಕೊಂಡು ಕೂತ್ಕೊಳ್ತೀವಿ. ಪ್ರತಿಯೊಂದು ಕಲ್ಪನೆಯಿಂದ ನಾವು ದೂರ ಉಳಿಯುವುದೊಂದೇ ಅದನ್ನು ವರ್ಣಿಸುವ ಕಲ್ಪನೆ ಆಗಬಲ್ಲದು. ಕಾಲಕ್ರಮೇಣದಲ್ಲಿ ಅದು ನಮಗೆ ಅನುಭವಕ್ಕೆ ಬಂದಾಗ ನಮಗೆ ಅದು ಡಿವೈನ್ ಲೈಟ್ ಏನು ಅಂತ, ದೈವಿ ಪ್ರಕಾಶ ಏನು ಅಂತ ಗೊತ್ತಾಗುತ್ತೆ. ಸದ್ವ್ಯವಹಾರದಿಂದ ತನ್ನನ್ನು ಅದರತ್ತ ಕೊಂಡೊಯ್ಯುವುದು ಅಭ್ಯಾಸವನ್ನು ಅವಲಂಬಿಸಿದೆ. ದೃಢತೆಯು ಇದರಲ್ಲಿ ಸಹಾಯಕವಾಗುವುದು. ಆದರೆ ಗಂತವ್ಯ ಮುಟ್ಟುವ ಮೊದಲೇ ಈ ದೃಢತೆಯು ಅಪ್ಪಣೆ ತೆಗೆದುಕೊಳ್ಳುವುದು. ಆಗ ಮೂಲದ ಭಾಸವಾಗಬಲ್ಲದು. ಈ ಭಾಸವು ಇಲ್ಲದಂತಾದಾಗ ನಾವು ಮೂಲ ಸ್ಥಿತಿಯನ್ನು ಹೊಂದಿರುವುದೆಂದು ತಿಳಿಯಬಹುದು. ಅಂದ್ರೆ ನಮಗೆ 12ನೇ ಬಿದ್ದು ಬಂದಾಗ ಮೂಲಕ್ಕೆ ಹೋಗ್ಬೇಕು ಅನ್ನೋ ನಮ್ಮ ಇದಿತ್ತಲ್ವಾ, ಆಸೆ. ಅದು ಮೂಲ ಹೋಗೋದು ಅಂದ್ರೆ ಮೂಲನೇ ಗುರಿ ಅಂತ ಇಟ್ಕೊಂಡಿದ್ದೀವಿ. ಅದಕ್ಕೆ ಹೋಗ್ಬೇಕು ಅಂತ ಒಂದು ದೃಢವಾಗಿ ನಾವು ಸಂಕಲ್ಪ ಮಾಡಿದ್ವಲ್ಲ, ಅದು ಕೂಡ ನಮ್ಮನ್ನು ಬಿಟ್ಟು ಹೋಗುತ್ತೆ. ಅದು ಬಿಟ್ಟು ಹೋದಾಗ ನಮಗೆ ಮೂಲ ಸ್ಥಿತಿಯ ಭಾಸವಾಗುತ್ತೆ. ಆ ಭಾಸವಾದಂಥದ್ದು ಹೊರಟೋಯ್ತು ಅಂತಂದ್ರೆ ನಾವು ಮೂಲ ಸ್ಥಿತಿನ ತಲುಪಿದ್ದೀವಿ ಅಂತ. ಮೇಲೆಗೆ ವಿವರಿಸಲಾದ ನಮ್ಮ ಎಲ್ಲ ವ್ಯವಹಾರಗಳು ನಿಸರ್ಗದಲ್ಲಿರುವ ಹಾಗೆ ನಡೆಯಬೇಕೆಂಬುದೇ ನಾವು ಸತ್ಯವನ್ನು ಆಡುವುದರ ಉದ್ದೇಶ. ಇಲ್ಲಿಂದ ಭಕ್ತಿಯು ಪ್ರಾರಂಭವಾಗಿತ್ತು. ಸೊ ಎಲ್ಲಿ ನೈಜತೆ ಇದೆ ಅಲ್ಲಿ ಭಕ್ತಿ ಪ್ರಾರಂಭ ಆಗುತ್ತೆ. ಭಕ್ತನಿಗೆ ಸ್ವಾಮಿ ಭಕ್ತಿಯ ಅರಿವಾಗಿ ಆತನ ಸ್ಮರಣೆಯು ಸದಾ ಹೃದಯದಲ್ಲಿ ನೆಲೆಸತೊಡಗಿತು. ಪ್ರಿಯತಮನ ಕಠೋರ ವರ್ತನೆಯು ಪ್ರೇಮಿಗೆ ರುಚಿಸುವುದು, ಏಕೆಂದರೆ ಅದರಲ್ಲಿ ಒಂದು ತರಹದ ಪ್ರೀತಿಯ ಸುರಿಯುವುದು. ಇದರಿಂದ ಆತನ ಕಡೆಗೆ ಮತ್ತಷ್ಟು ಆಕರ್ಷಣೆ ಉಂಟಾಗುವುದು. ಆತನ ಬೈಗುಳಾದರೂ ಪ್ರಿಯತಮನೇ ತೋರಿ ಒಂದು ತರಹದ ಆನಂದವಾಗುವುದು, ಪ್ರಿಯವಾಗಿಯೇ ತೋರಿ ಒಂದು ತರಹದ ಆನಂದವಾಗುವುದು. ಈ ಬೈಗುಳ ಒರಟು ರೂಪವನ್ನು ತೆಗೆದುಕೊಂಡುದಾದರೆ ಅದರ ಸ್ವರೂಪವೇ ಬೇರೆಯಾಗಿ ಕಾಣುವುದು. ಜನರು ಇದನ್ನು ದುಃಖಗಳೆಂದು ಕರೆಯುವರು. ಅಂದ್ರೆ ಭಗವಂತ ನಮ್ಮನ್ನು ಒರಟಾಗಿ ಬೈದ್ರೆ ಅದನ್ನ ದುಃಖ ಅಂತ ಜನ ಕರೀತಾರೆ ಅಂತ. ಆದರೆ ಭಕ್ತನು ಅವುಗಳ ಅತ್ಯಂತ ಸ್ಥೂಲ ರೂಪದಲ್ಲಿ ಸಹ ಅದನ್ನು ಸಹಿಸಬಲ್ಲನು. ಈ ಸ್ಥಿತಿಯು ಪ್ರಾಪ್ತವಾದಾಗ ಅದರ ಅಡಿಯಲ್ಲಿ ಕೃತಜ್ಞತೆಯ ಭಾವನೆ ಇರುವುದು. ಯಾವಾಗ ಬೈಗಳನ್ನ ನಾವು ತಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೋ ಅದ್ರ ಕೆಳಗಡೆ ಕೃತಜ್ಞತೆಯ ಭಾವ ಇದೆ. ಅವನು ದುಃಖಗಳನ್ನು ಎಷ್ಟು ಚೆನ್ನಾಗಿ ಸ್ವಾಗತಿಸುವನು, ಹಾಗೂ ಅವು ಪ್ರಿಯತಮನಿಂದ ಬಂದಿವೆ ಎಂದು ಕಾರಣದಿಂದ ಅವುಗಳಿಂದ ಅದೆಷ್ಟು ಸಂತುಷ್ಟನಾಗುವನು. ದುಃಖಗಳಿಗಾಗಿ ನೀವು ದೂರ ಬೇಡ. ದುಃಖವಿಲ್ಲದೆ ಸುಖವನ್ನು ಸಿಗದು ನೋಡ. ಇದರ ಪರಿಣಾಮವೇ ಆನಂದ. ಈಗ ಆತನು ಆನಂದದ ವಲಯದಲ್ಲಿ ನೆಲೆಸತೊಡಗಿದನು. ಸಾಕಷ್ಟು ಅಭ್ಯಾಸವಾದ ನಂತರ ಇದು ಆತನ ಪ್ರಕೃತಿಯಾಗಿ ಪರಿಣಮಿಸುವುದು. ಇದರ ಅರಿವು ಸಹ ಮಾಯವಾಗುವುದು. ಮುಂದುವರೆದಂತೆಲ್ಲ ಈ ವಲಯದಲ್ಲಿ ಯಾವ ಆಕರ್ಷಣೆಯೂ ಉಂಟಾಗುವುದಿಲ್ಲ. ಈ ಅವಸ್ಥೆ ಬಂದ ಮೇಲೆ ಕೇಳುವುದೇನು? ಸತ್ಯದ ವಲಯದಲ್ಲಿ ಈಜುವುದೊಂದೇ ಉಳಿದಿರುವುದು. ಬರಬರುತ್ತಾ ಈಜುವ ಕಲ್ಪನೆಯೂ ಇಲ್ಲದಾಗುವುದು. ಸಹನಶೀಲತೆ ಉಂಟಾಗ ಶಕ್ತಿಯು ಈ ಕಾರ್ಯದಲ್ಲಿ ಸಹಾಯ ಮಾಡುವುದು. ಆಗ ಸಾಧಕನು ಮೇಲೆ ಹೇಳಿದ ವಲಯವನ್ನು ಪ್ರವೇಶಿಸುವನು.
ಅಲ್ಲಿಂದ ಮುಂದೆ ಏನಾಗುವುದೆಂದರೆ ವಿವರಣೆ ಸಾಕಷ್ಟು ಮಾಡಲಾಗಿದೆ. ಪ್ರಿಯತಮನ ಬೈಗಳು ಪ್ರೇಮಿಗೆ ಪ್ರಿಯವಾಗಿ ಕಂಡು ಅದರಿಂದ ಒಂದು ತರದ ಆನಂದವಾಗುವುದು. ಇದಿಷ್ಟು ಕೂಡ ನಾವು ಸಾಧನೆ ಮಾಡ್ತಾ ಮಾಡ್ತಾ ನಮ್ಗೆ ಬರ್ತಕ್ಕಂಥ ಹಂತಗಳನ್ನ ಬಾಬೂಜಿ ವಿವರಣೆ ಕೊಟ್ಟಿದ್ದಾರೆ. ಇದು ಎಕ್ಸಾಮ್ ದೃಷ್ಟಿಯಿಂದಲ್ಲ, ನಮ್ಮ ಆಧ್ಯಾತ್ಮದ ಪ್ರಗತಿಯ ದೃಷ್ಟಿಕೋನದಿಂದ ತಿಳ್ಕೊಳ್ಳೋಕೆ ಒಳ್ಳೇದು. ಬಟ್ ಈಗ ಅದನ್ನು ವಿವರಣೆ ಕೊಡ್ಲಿಕ್ಕೆ ಹೋಗ್ತಾ ಇದ್ರು ಸಾಕಷ್ಟು ಮಟ್ಟು ಸಮಯ ಆಗುತ್ತೆ. ಮತ್ತೊಂದ್ಸತಿ ಯಾವಾಗಲೂ ಅದ್ರ ಬಗ್ಗೆ ಮಾಡೋಣಂತೆ. ನಮ್ಮ ಸಾಧನಾ ಪದ್ಧತಿಯಲ್ಲಿ ಅಭ್ಯಾಸಿಗೆ ಅನೇಕ ವೇಳೆ ಈ ಸ್ಥಿತಿ ಬರುವುದು. ಇದರಿಂದ ಆತನಿಗೆ ಆನಂದ ಉಂಟಾಗಿ ಅದು ರುಚಿಸತೊಡಗುವುದು. ಈಗ ನಾವು ಎಷ್ಟೋ ಸ್ಥಿತಿ ಧ್ಯಾನ ಆದ್ಮೇಲೆ ಧ್ಯಾನದ ರುಚಿ ಹತ್ತಿದೆ ಅಂತ ಹೇಳ್ತೀವಿ. ಈ ಧ್ಯಾನದ ರುಚಿ ಹತ್ತಿದೆ ಅಂದ್ರೆ ಆ ಆನಂದದ ಸ್ಥಿತಿನ ಅವರು ಅನುಭವಿಸ್ತಾ ಇದ್ದಾರೆ ಅಂತ. ಆ ಆನಂದದ ಸ್ಥಿತಿ ಅನುಭವಿಸಿದಾಗ ಏನಾಗತ್ತೆ ಅವರಿಗೆ, ಇಲ್ಲೇ ಇದ್ಬಿಡೋಣಪ್ಪ, ಇನ್ನು ಎಲ್ಲೂ ಹೋಗೋದೇ ಬೇಡಪ್ಪ ಅಂತ ಅನ್ನಿಸ್ಲಿಕ್ಕೆ ಶುರು ಆಗುತ್ತೆ. ಮೇಲೆ ಹೇಳಲಾದ ವಲಯದಲ್ಲಿ ಆತನು ಪ್ರವೇಶಿಸಲು ಇದರಿಂದ ಸಹಾಯವಾಗುವುದು. ಅಲ್ಲಿ ಆತನಿಗೆ ಒಂದು ತರಹದ ಮನಃಶಾಂತಿ ದೊರಕುವುದು. ಆಗ ತನ್ನ ಹಿತವೇ ಬೈಗುಳ ಹಾಗೂ ದುಃಖಗಳ ರೂಪ ತಾಳಿ ಬಂದಂತೆ ಆತನಿಗೆ ಅನುಭವ ಆಗುವುದು. ಅವಾಗ ಗೊತ್ತಾಗತ್ತೆ, ಆನಂದವನ್ನು ದಾಟಿ ಮನಃಶಾಂತಿಯಲ್ಲಿ ನೆಲೆಗೊಂಡಾಗ ಅವನಿಗೆ ತನ್ನ ಹಿತಗಳೇ ಬೈಗುಳ ಮತ್ತು ದುಃಖಗಳ ರೂಪ ತಾಳಿ ಬಂದಿದೆ ಅಂತ ಅವನಿಗೆ ಗೊತ್ತಾಗುತ್ತೆ. ವರಗಳೆಂದು ಪರಿಗಣಿಸಲಾದ ಕರೆಯಬಹುದಾದ ಈ ಕಷ್ಟಗಳು ಅದೆಷ್ಟೋ ಅಮೂಲ್ಯವಾದುದೆಂದು ನನ್ನ ಗಮನಿಸಿ. ಇದರಿಂದ ಸಂತುಷ್ಟನಾದವನು ಧನ್ಯತೆಯ ಭಾವನೆಗಳಿಲ್ಲದೆ ಏನು ತಾನೇ ವ್ಯಕ್ತ ಮಾಡಬಲ್ಲನು. ಸೊ ಯಾರೇ ಬೈದ್ರು ಕೂಡ, ಯಾರೇ ದುಃಖಗಳನ್ನು ಅವನಿಗೆ ಕೊಟ್ಟರು ಕೂಡ ಅವನು ಧನ್ಯತೆ ಭಾವ ಮಾತ್ರ ಅವನು ವ್ಯಕ್ತಪಡಿಸ್ತಾನೆ. ಸೊ 5ನೇ ನಿಯಮ ಇದೆಯಲ್ಲ, ಸೊ ನಮಗೆ ಬರ್ತಕ್ಕಂಥ ಎಲ್ಲ ಕಷ್ಟಗಳನ್ನು ನಮ್ಮ ಹಿತಕ್ಕಾಗಿಯೇ ಬಂದ ದೈವಿ ಕೃಪೆ ಎಂದು ತಿಳಿದು ಕೃತಜ್ಞರಾಗಿರಬೇಕು. ಕೃತಜ್ಞತೆ ಎಲ್ಲಿದೆ? ಆ ದುಃಖಗಳ ಕೆಳಗಡೆನೆ ಕೃತಜ್ಞತೆ ಇದೆ, ಅದು ಬೇರೆ ಎಲ್ಲೂ ಇಲ್ಲ. ಸೊ ಇಲ್ಲೂ ಕೂಡ ಎಷ್ಟೊಂದು ಸ್ತರಗಳನ್ನ ಕೊಡ್ತಾ ಹೋಗ್ತಾರೆ ಬಾಬೂಜಿಯವರು. ಮೊದಲು ಏನಿತ್ತು, ಅದಾದ್ಮೇಲೆ ಏನಾಯ್ತು, ಅದಾದ್ಮೇಲೆ ಮುಂದಕ್ಕೆ ಏನ್ ಬರುತ್ತೆ, ಯಾವ ಸ್ಥಿತಿ ಬರುತ್ತೆ. ಈ 10ನೇ ಒಂದು ಈ 10 ನಿಯಮಗಳಿದೆಯಲ್ಲ, ನಮ್ಮ ಇದನ್ನ ಸಾರಸತ್ವವಾಗಿ ನಾವು ತಿಳ್ಕೊಳ್ತು ಅಂದ್ರೆ ನಮ್ಮ ಅಭ್ಯಾಸದ ಎಷ್ಟೊಂದು ಸ್ಥಿತಿಗಳನ್ನ ನಾವು ಗ್ರಹಿಸಲಿಕ್ಕೆ ಸಹಾಯ ಮಾಡುತ್ತೀವಿ. ಎಲ್ಲವನ್ನು ಈಗ ನಿಯಮ 6, ಎಲ್ಲರನ್ನೂ ನಿಮ್ಮ ಸಹೋದರರೆಂದು ತಿಳಿದು ಹಾಗೆ ವರ್ತಿಸಿರಿ. ಭಕ್ತನು ಯಾವಾಗಲೂ ಭಕ್ತಿಯ ವಲಯದಲ್ಲಿ ಇರುವುದೇ ಮಾನವೀಯ ವಿನಯದ ಪರಿಪೂರ್ಣ ಲಕ್ಷಣ. ಸೊ ಭಕ್ತ ಅದನ್ನು ದಾಟ್ ಹೋಗಬಾರ್ದಂತೆ, ಭಕ್ತಿಯ ವಲಯದಲ್ಲೇ ಇರ್ಬೇಕಂತೆ. ಮೂಲದಿಂದ ಬಂದ ಎಲ್ಲ ವಸ್ತುಗಳು ಒಂದೇ ಉಗಮದಿಂದ ಬಂದಿವೆ ಎಂದು ತಿಳಿಯಬೇಕು. ಒಂದೇ ತಾಯಿಯಿಂದ ಜನಿಸಿದ ಮಕ್ಕಳೆಲ್ಲರೂ ಹೇಗೆ ಒಂದೇ ರೀತಿಯಿಂದ ಸಂಬಂಧಪಟ್ಟಿರುವರೋ ಹಾಗೆಯೇ ಪ್ರಪಂಚದ ಸಮಸ್ತ ಜನರು ಒಂದೇ ರೀತಿಯ ಬಾಂಧವ್ಯದಲ್ಲಿ ಬದ್ಧರಾಗಿದ್ದಾರೆ. ಇದರ ಅಡಿಯಲ್ಲಿರುವ ಅರ್ಥ ಯಾರಿಗೂ ಹೊಳೆದಿಲ್ಲ. ಪ್ರತಿಯೊಂದಕ್ಕೂ ಕ್ರಿಯಾಶೀಲತೆಯನ್ನು ಒದಗಿಸಿದ ಕೇಂದ್ರ ಬಿಂದುವಾದ ಅದೇ ಸತ್ಯದೊಂದಿಗೆ ಎಲ್ಲರ ಸಂಬಂಧವಿದೆ. ನಿಜವಾಗಿ ಪರಕೀಯತೆ ಎಂಬುದಿಲ್ಲ. ನಮ್ಮ ಕಲ್ಪನೆಯಿಂದಲೇ ಎಲ್ಲ ಬಂಧು ಭಗಿನಿಯರು ಪರಕೀಯರಾಗಿ ಕಾಣುತ್ತಿರುವರು. ನಮ್ಮ ಸ್ವಾರ್ಥ ಭಾವನೆಯಿಂದಾಗಿ ಅವರೆಲ್ಲ ಬೇರೆ ಎಂಬಂತಾದರು. ಈ ಪರಕೀಯತೆಯನ್ನು ತೊಡೆದು ಹಾಕಿ ಮೊದಲಿನ ಬಂಧುತ್ವವನ್ನು ಸ್ಥಾಪಿಸಬೇಕಾಗಿದೆ. ಇದು ಕೂಡ ಭಕ್ತನನ್ನು ಆವರಿಸಿರುವ ಒಂದು ತೆರೆಯಾಗಿದೆ. ಈ ಪರಕೀಯತೆ ಅನ್ನೋದಿದೆಯಲ್ಲ, ಅದು ಭಕ್ತನನ್ನು ಆವರಿಸಿರ್ತಕ್ಕಂಥ ಒಂದು ತೆರೆ, ಅಭ್ಯಾಸಿನ. ಆ ಪರಕೀಯತೆ ಹೋಗಲಾಡಿಸ್ಕೋಬೇಕು. ಯಾವ ಪರಕೀಯತೆ ಹೋಗುತ್ತೆ ನಮಗೆ? ನಾವು ಅಹಂನ ಬಿಟ್ಟು ಸರಳತೆಯಲ್ಲಿ ನೆಲೆಗೊಂಡಾಗ ಈ ಪರಕೀಯತೆ ಹೋಗಲಿಕ್ಕೆ ಸಾಧ್ಯವಾಗುತ್ತೆ. ಒಂದು ಕುಟುಂಬವು ವಿಸ್ತಾರವಾದಂತೆ ಅದರ ವ್ಯಕ್ತಿಗಳ ನಡುವೆ ದೂರತೆಯ ಭಾವನೆ ಹೇಗೆ ಕಾಣುವುದೋ ತಾವಾಗಿಯೇ ಬರತೊಡಗುವು. ಹಾಗೆಯೇ ಕಾಲ ಕಳೆದಂತೆಲ್ಲ ನಮ್ಮ ಬಂಧುಗಳು ನಮ್ಮಿಂದ ದೂರವಾದಂತೆ ಭಾಸವಾಗತೊಡಗಿತು. ಎಲ್ಲರೂ ಒಂದೆಂಬ ಕಲ್ಪನಾ ವಲಯದಿಂದ ಕಣ್ಮರೆಯಾಯಿತು. ಕೇವಲ ಅದರ ಸ್ಥೂಲ ಸ್ವರೂಪವೇ ನಮಗೆ ಕಾಣಿಸಹತ್ತಿ ಅದನ್ನೇ ನಾವು ಪ್ರೀತಿಸತೊಡಗಿದೆವು. ಮೂಲ ಸತ್ಯತೆಯ ಕಡೆಗೆ ನಮ್ಮ ದೃಷ್ಟಿ ಹರಿಯಲೇ ಇಲ್ಲ. ಆದರೆ ಪ್ರೀತಿ ಇದ್ದಲ್ಲಿ ವೈರದ ಭಾವನೆಯೂ ಇದೆ. ಈಗ ವಿಚಾರದ ಧಾರೆಗಳು ವಿರುದ್ಧವಾಗಿ ಹರಿದು ದುಷ್ಟ ಪರಿಣಾಮಗಳನ್ನು ಉಂಟು ಮಾಡತೊಡಗಿತು. ಪ್ರತಿಯೊಂದು ವಸ್ತುವು ಬೇರೆ ಎಂಬಂತೆ ಕಾಣಿಸಿ ಒಬ್ಬರನ್ನು ಮತ್ತೊಬ್ಬರಿಂದ ಅಗಲಿಸಿತು. ಇವೆಲ್ಲ ನಮ್ಮ ವೈಯಕ್ತಿಕ ಜಾಲಕ್ಕೆ ಕಾರಣವಾದವು. ಪ್ರತಿಯೊಂದು ಪ್ರಾಣಿಯಲ್ಲಿಯೂ ಹರಿದು ಬಂದು ಮನುಷ್ಯರಲ್ಲಿ ಸಂವೇದನೆಗಳ ರೂಪ ತಾಳುವ ಈ ಧಾರೆಗಳ ಅರಿವು ನಮಗಿಲ್ಲ ಅಂತಾಯಿತು. ಸೊ ವೈಯಕ್ತಿಕ ಜಾಲ ನಮ್ಮನ್ನು ಆವರಿಸಿಕೊಂಡಾಗ ಏನು ದೈವಿ ಧಾರೆಗಳು ಏನ್ ಬರ್ತಾ ಇದೆ ಅದು ನಮ್ಮಿಂದ ಕಣ್ಣಿಂದ ಮರೆಯಾಯಿತು. ವಿಶ್ವ ಬಾಂಧವ್ಯದ ಭಾವನೆಯನ್ನು ಬೆಳೆಸುವುದೆಂದರೆ ಆ ವೈಯಕ್ತಿಕ ಜಾಲವನ್ನು ಛೇದಿಸಿದಂತೆಯೇ.
ಈ ಅಭ್ಯಾಸದಿಂದಲೇ ಭ್ರಾತೃಭಾವ ಮೂಡಿಬಂದು ನಾವೆಲ್ಲರೂ ಒಬ್ಬರಿಗೊಬ್ಬರು ಸಮೀಪ ಬರುವೆವು. ಇದರಿಂದ ಪರಸ್ಪರರಲ್ಲಿ ಸರಿಯಾದ ತಿಳುವಳಿಕೆ ಉಂಟಾಗಿ ಶಾಂತಿ ಸಮಾಧಾನಗಳು ನೆಲೆಸುವುವು. ಈ ರೀತಿ ನಮ್ಮ ವ್ಯವಹಾರವೆಲ್ಲವೂ ಸರಳವಾದರೆ ಅದೆಷ್ಟು ಚೆನ್ನಾಗಿರುವುದು. ಅಂಡರ್ಲೈನ್ ಮಾಡ್ಕೊಳ್ಳಿ. ಈ ವ್ಯವಹಾರ ಎಲ್ಲ ಸರಳವಾದರೆ ಅದೆಷ್ಟು ಚೆನ್ನಾಗಿರುವುದು. ಇದು ಸಾಧಿಸಿದ ನಂತರ ನಾವು ಮುಂದುವರೆದು ಇನ್ನೊಂದನ್ನು ಸಾಧಿಸಲು ಅನುಕೂಲವಾಗುವುದು. ಈ ಮೃತ್ಯು ಲೋಕವು ವಾಸ್ತವವಾಗಿ ಪರಲೋಕದ ಪ್ರತಿಬಿಂಬವಾಗಿದೆ. ಅವಾಗಲೇ ಹೇಳಿದ್ನಲ್ಲ, ಮನುಷ್ಯ ಲೋಕ ದೈವಲೋಕದ ಪ್ರತಿಬಿಂಬವಾಗಿದೆ. ನಾವು ಈ ಪ್ರತಿಬಿಂಬವನ್ನು ಸರಿಪಡಿಸಿಕೊಂಡರೆ ಪ್ರತಿಬಿಂಬದ ಮೂಲವಾದ ಪರಲೋಕವೂ ಸರಿಪಟ್ಟು ಶುದ್ಧವಾಗುವುದು. ಸೊ ನಾವು ಇಲ್ಲಿ ಸರಿಯಾಗಿದ್ದರೆ ಪರಲೋಕದಲ್ಲೂ ಕೂಡ ಅದು ಸರಿ ಹೋಗುತ್ತೆ. ಆದ್ದರಿಂದ ನಮ್ಮ ಧ್ಯೇಯ ಸಾಧನೆಯು ಅತ್ಯಂತ ಸುಗಮವಾಗುವುದು. ಇಲ್ಲಿಯ ನಮ್ಮ ಯಶಸ್ಸು ಅಲ್ಲಿಯೂ ಯಶಸ್ಸನ್ನು ತಂದುಕೊಡುವುದು. ಪ್ರತಿ ಬಿಂಬವನ್ನು ಎಸೆಯುವ ಜಗತ್ತೆಂದರೆ ಇಲ್ಲಿ ಬ್ರಹ್ಮಾಂಡವೆಂದು ನನ್ನ ಅಭಿಪ್ರಾಯ. ಸೊ ಮನುಷ್ಯ ಲೋಕ ಬ್ರಹ್ಮಾಂಡದ ಪ್ರತಿಬಿಂಬ. ಈ ಜಗತ್ತಿನಲ್ಲಿ ಪ್ರಕಟವಾಗುವ ಪ್ರತಿಯೊಂದು ವಸ್ತುವು ಮೊದಲು ಬ್ರಹ್ಮಾಂಡ ಮಂಡಲದಲ್ಲಿ ಸೂಕ್ಷ್ಮ ರೂಪದಿಂದ ಕಾಣಿಸಿಕೊಂಡವು. ಬ್ರಹ್ಮಾಂಡದಲ್ಲಿಯೂ ಅವು ಅದಕ್ಕಿಂತ ಮೇಲಿನ ಲೋಕದಲ್ಲಿ ಬಂದವು. ಹೀಗೆ ಮೇಲೆ ಮೇಲಕ್ಕೆ ಹೋದಂತೆಲ್ಲ ಸೂಕ್ಷ್ಮತರ ರೂಪ ತಾಳಿದವು. ಈ ಪ್ರಕಾರ ಅತ್ಯಂತ ಕೆಳಗಿನ ಸ್ತರವನ್ನು ಶುದ್ಧಪಡಿಸಿದರೆ ಅದರ ಪರಿಣಾಮವು ಮೇಲಿನ ಸ್ತರಗಳಿಗೆ ವ್ಯಾಪಿಸುತ್ತಾ ನಡೆದು ತೀರಾ ಮೇಲಿನ ಸ್ತರವೂ ಕೂಡ ಸಹಜವಾಗಿಯೇ ಶುದ್ಧವಾಗುವುದು. ಸೊ ಕೆಳಗಡೆ ಒಂದು ಕೆಲಸ ಮಾಡಿಬಿಟ್ರೆ ಕೆಳಗಡೆ ಸರಿ ಮಾಡ್ತಾ ಮಾಡ್ತಾ ಮೇಲ್ಗಡೆ ಇರ್ತಕ್ಕಂಥ ಸ್ತರಗಳು ತಾವಾಗಿಯೇ ಸರಿ ಹೋಗ್ಲಿಕ್ಕೆ ಶುರುವಾಗುತ್ತೆ, ಸರಳವಾಗ್ಲಿಕ್ಕೆ ಶುರುವಾಗುತ್ತೆ, ತನ್ನ ನಿಜ ಸ್ವರೂಪನ ಪಡ್ಕೊಳ್ಳುತ್ತೆ. ಸೊ ಬ್ರಹ್ಮಾಂಡಕ್ಕೆ ಎಲ್ಲಿಂದ ಬಂದಿದೆ? ಪರಬ್ರಹ್ಮಾಂಡದಿಂದ ಬಂದಿದೆ. ಪರಬ್ರಹ್ಮಾಂಡಕ್ಕೆ ಎಲ್ಲಿಂದ ಬಂದಿದೆ? ದೈವಿ ಪ್ರದೇಶದಿಂದ ಬಂದಿದೆ. ದೈವಿ ಪ್ರದೇಶಕ್ಕೆ ಎಲ್ಲಿಂದ ಬಂದಿದೆ? ಅದು ಕೇಂದ್ರ ಮಂಡಲದಿಂದ ಬಂದಿದೆ. ಸೊ ನಾವು ಅದನ್ನ ಇಲ್ಲಿ ಶುದ್ಧೀಕರಣ ಮಾಡ್ತಾ ಮಾಡ್ತಾ ಮೇಲ್ಗಡೆ ಇರ್ತಕ್ಕಂಥ ಎಲ್ಲಾ ಸ್ತರಗಳು ಸಹ ಶುದ್ಧೀಕರಣವಾಗುತ್ತೆ. ಸೊ ಜಗತ್ತಿನಲ್ಲಿ ಬರ್ತಕ್ಕಂಥ ಎಲ್ಲ ವಸ್ತು ಮೊದಲು ಬ್ರಹ್ಮಾಂಡ ಮಂಡಲದಲ್ಲಿ ಸೂಕ್ಷ್ಮ ರೂಪದಲ್ಲಿ ಕಾಣಿಸಿಕೊಂಡಿರುತ್ತದೆ. ಇದನ್ನ ಅನ್ಲೈನ್ ಮಾಡ್ಕೊಡ್ರಿ. ಇದು ಕೂಡ ನಿಮ್ಮ ಪ್ರಶಿಕ್ಷಕರ ಕೆಲಸಕ್ಕೆ ಬೇಕು. ಸರಿನಾ? ಸೊ ಎಲ್ಲರನ್ನೂ ನಾವು ಯಾಕೆ ಸಹೋದರರೆಂದು ತಿಳಿಬೇಕಂದ್ರೆ ನಾವೆಲ್ಲರೂ ಒಂದೇ ಮೂಲದಿಂದ ಬಂದಿದ್ದೀವಿ, ಹಾಗಾಗಿ ಸಹೋದರರೆಂದು ತಿಳಿಬೇಕು ಅನ್ನೋದ್ರ ಬಗ್ಗೆ ಇದರಲ್ಲಿ ಮಾತಾಡಿದ್ದಾರೆ. ಸರಳತೆ ಬಗ್ಗೆನೂ ಇದರಲ್ಲಿ ಮಾತಾಡಿದ್ದಾರೆ. ನಾವು ಕೇಳ್ಕೊಳ್ರಿ. ಸಹೋದರರೆಂದು ತಿಳಿಯಂತ ನಿಯಮ ಇದ್ರೂ ಕೂಡ ಅದು ಯಾವಾಗ ಸಾಧ್ಯ ಆಗುತ್ತೆ? ನಾವು ಸರಳವಾಗಿದ್ದಾಗ, ನಮ್ಮ ಸೃಷ್ಟಿಯಿಂದ ನಾವು ಛೇದಿಸಿಕೊಂಡಾಗ ಮಾತ್ರ ಸಾಧ್ಯ ಆಗತ್ತೆ. ಇಲ್ಲದೆ ಅದು ಸಾಧ್ಯ ಆಗಲ್ಲ. ಸೊ ಇಲ್ಲಿ ನೋಡಿ, ಒಂದು ಸ್ತರದಿಂದ ಮತ್ತೊಂದು ಸ್ತರಕ್ಕೆ ಹೋಗ್ಬೇಕಂದ್ರೆ ನಾವು ಸೂಕ್ಷ್ಮತೆಯನ್ನು ಬೆಳೆಸ್ಕೋಬೇಕು. ಧ್ಯಾನದಲ್ಲಿ ನಾವು ಅಭ್ಯಾಸ ಮಾಡೋದು ಅದೇನೆ. ಏನ್ ಮಾಡ್ತೀವಿ ಧ್ಯಾನದಲ್ಲಿ? ಧ್ಯಾನ ಮಾಡ್ತಾ ಮಾಡ್ತಾ ನಮ್ಮ ಪ್ರಜ್ಞೆ ಸೂಕ್ಷ್ಮ ಆಗುತ್ತೆ. ಸೂಕ್ಷ್ಮ ಆದಂತ ಪ್ರಜ್ಞೆ ವಿಸ್ತಾರವಾಗುತ್ತೆ. ಯಾವುದೇ ವಸ್ತು ಸೂಕ್ಷ್ಮ ಆದ್ರೆ ಅದು ವಿಸ್ತಾರ ಹೊಂದುತ್ತೆ. ಬ್ರದರ್ ವಾಯ್ಸ್ ಕಟ್ ಆಗಿದೆ. ವಿಡಿಯೋ ನಿಂತೋಗಿದೆ ಬ್ರದರ್. ವಾಯ್ಸ್ ಕೇಳಿಸ್ತಾ ಇಲ್ಲ. ಏನು ಕೇಳಿಸ್ತಿಲ್ಲ ಬ್ರದರ್. ಇಂಟರ್ನೆಟ್ ಹೊಟ್ಟೋಯ್ತು, ಕರೆಂಟ್ ಹೋಗಿ, ಹಾಗಾಗಿ ತೊಂದರೆ ಆಗಿದೆ ಅಷ್ಟೇ. ಎಂತ ಮಾಡ್ಬೇಡಿ, ಸರಿನಾ? ಸೊ ನಾವು ಸೂಕ್ಷ್ಮ ಸ್ತರಕ್ಕೆ ಹೋದಾಗ ಆ ಸೂಕ್ಷ್ಮ ಸ್ಥಳದಿಂದ ನಾವು ಜೀವನ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಹಾಗಾಗಿ ಧ್ಯಾನದಲ್ಲಿ ಕಾಲಕ್ರಮೇಣ ನಾವು ಸೂಕ್ಷ್ಮ ಸ್ತರದಿಂದ ಜೀವನ ಮಾಡ್ತಾ ಮಾಡ್ತಾ ನಾವು ಹಿಂದಕ್ಕೆ ಹೋಗಿ ಒಂದಲ್ಲ ಒಂದು ದಿವಸ ನಮ್ಮ ಆತ್ಮದ ನೆಲೆಯಿಂದ
ನಾವು ಜೀವನ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ತದನಂತರ ಅದಿನ್ನೂ ಮತ್ತಷ್ಟು ಸೂಕ್ಷ್ಮವಾಗಿ ಇನ್ನೂ ಮುಂದಕ್ಕೆ ಹೋಗ್ತಾ ಹೋಗ್ತಾ ಪರಮಾತ್ಮನ ನೆಲೆಯಿಂದ ಜೀವನ ಮಾಡ್ಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಸೊ ಇದಿಷ್ಟು ನಾವು ಸೂಕ್ಷ್ಮತೆಯನ್ನು ನಾವು ಬೆಳೆಸ್ಕೊಳ್ತಕ್ಕಂಥ ಹಂತಗಳು. ಸೂಕ್ಷ್ಮತೆಯಲ್ಲಿ ನಾವು ನೆಲೆಯಾಗ್ತಾ ಹೋಗ್ಬೇಕು. ನಮ್ಮ ಇರುವಿಕೆ, ನಮ್ಮ ವ್ಯವಹಾರ ಎಲ್ಲವೂ ಸೂಕ್ಷ್ಮವಾಗಬೇಕು. ಯಾವಾಗ ಸೂಕ್ಷ್ಮವಾಗುತ್ತೆ ಅವಾಗ ನಾವು ಒಂದು ದಿವಸ ಪರಮಾತ್ಮನ ಸ್ವರೂಪ, ಸೂಕ್ಷ್ಮಾತಿ ಸೂಕ್ಷ್ಮ ಸ್ವರೂಪ ಅಂತ ಹೇಳಿದ್ವಲ್ಲ, ಆ ಸ್ತರದಲ್ಲಿ ನಾವು ನೆಲೆ ನಿಂತು ಪರಮಾತ್ಮನ ಜೊತೆ ಲಯ ಹೊಂದಿ ಆ ಸ್ಥಿತಿಯಲ್ಲಿ ನಮಗೆ ಜೀವನ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ಇದು ಆಗ್ಬೇಕಾಗಿರ್ತಕ್ಕಂಥ ಕ್ರಿಯೆ. ಸರಿನಾ? ಸರಿ, ಹಾಗಾದ್ರೆ ಇವತ್ತಿಗೆ ಇಲ್ಲಿಗೆ ನಿಲ್ಸೋಣ. ನಿಯಮ 7 ಮತ್ತೆ 8 ಇನ್ನು 2 ಉಳಿದಿದೆ. 7, 8, 9 ಅದನ್ನ ನಾಳೆ ಓದೋಣಂತೆ. ಸರಿನಾ? ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳಬಹುದು. 9, 10 ಆಯ್ತು ಬ್ರದರ್. 9, 10 ಮಾಡಿದ್ವಲ್ಲ, 7, 8 ಉಳಿದಿದೆ. ಯಾಕಂದ್ರೆ ಮೊನ್ನೆ ನಾವು 9, 10 ಓದಿದ್ವಲ್ಲ, 1, 9, 10 ಓದಿದ್ವಲ್ಲ. ಹೌದು. ಇವತ್ತೇ ಮುಗಿಸ್ಬೋದಾ 7, 8? ಅಲ್ಲ, ಇವತ್ತು ಮುಗಿಸ್ಬೋದು ಅಂದ್ರೆ ಮುಗಿಸ್ಬಿಡೋಣ, ನಿಮ್ಗೆ ತೊಂದರೆ ಇಲ್ಲ, ಮುಗಿಸ್ಬಿಡೋಣ. ಆಗ್ಬೋದು ಬ್ರದರ್. ತುಂಬಾ ಏನಿಲ್ಲ ಅದರಲ್ಲಿ. ನಾಳೆ ಪ್ರಯಾಣ ಮಾಡ್ತೇವೆ ಅದಕ್ಕೆ. ಪರವಾಗಿಲ್ಲ, ಇನ್ನು 7 ನಿಮಿಷ ಇದೆ, ಒಂದು 10 ನಿಮಿಷ ಆಗ್ಬೋದು, ಮುಗಿಸೋಣಂತೆ. ಹೌದು. ನಿಯಮ 7. ಯಾರಾದರೂ ಕೇಡು ಮಾಡಿದರೆ ಕೇಡು ಬಗೆಯಬೇಡಿರಿ, ಬದಲು ದೈವಿ ಕೃಪೆಯನ್ನು ತಿಳಿದು ಧನ್ಯವಾದವನ್ನು ಅರ್ಪಿಸಿರಿ. 5 ಮತ್ತು 7 ಒಂದೇ ತರ ಇದೆ ನೋಡಿ. ಯಾರಾದ್ರೂ ಕೇಡು ಮಾಡಿದ್ರೆ ಸೇಡು ಬಗೆಯಬೇಡಿರಿ, ಬದಲು ದೈವಿ ಕೃಪೆಯನ್ನು ತಿಳಿದು ಧನ್ಯವಾದಗಳನ್ನು ಅರ್ಪಿಸಿರಿ. ಅಲ್ಲಿ ಕೃತಜ್ಞರಾಗಿರಿ ಅಂತಿದೆ, ಕೃತಜ್ಞತೆಯಿಂದ ಕೂಡಿರಿ ಅಂತ. ಇಲ್ಲಿ ದೈವಿ ಕೃಪೆಯನ್ನು ತಿಳಿದು ಧನ್ಯವಾದವನ್ನು ಅರ್ಪಿಸಿರಿ ಅಂತಿದೆ. ಸೊ 5 ಮತ್ತು 7 ಎರಡು ಇದಕ್ಕೆ ಒಂದಕ್ಕೆ ಸಂಬಂಧಪಟ್ಟಿದ್ದು. ಆಗುವುದೆಲ್ಲವೂ ನಮ್ಮ ಕರ್ಮಗಳ ಫಲವೆಂದು ಜಗತ್ತಿನ ಸಕಲ ಧರ್ಮಗಳು ಸಾರುತ್ತಿವೆ. ಈ ಸಿದ್ಧಾಂತಕ್ಕೆ ವಿರುದ್ಧವಾದ ಫಲವು ಯಾರಿಗೂ ಸಿಗುವುದಿಲ್ಲ. ಹೀಗಿರುವಾಗ ಘಟಿಸುವುದೆಲ್ಲವೂ ವಾಸ್ತವವಾಗಿ ನಾವೇ ನಿರ್ಮಿಸಿಕೊಂಡಿರುವ ದೈವದ ಆಟವೆಂದು ಏಕೆ ತಿಳಿಯಬಾರದು? ನಿಜವಾಗಿಯೂ ನಮ್ಮ ದೈವವನ್ನು ನಾವೇ ನಿರ್ಮಿಸಿಕೊಂಡಿದ್ದೇವೆ. ಹೇಗೆಂದರೆ, ಯಾವುದಾದರೂ ಒಂದು ಕಾರ್ಯವನ್ನು ನಮ್ಮ ಹೃದಯ ಮತ್ತು ಬುದ್ಧಿಪೂರ್ವಕವಾಗಿ ಮಾಡಿದಾಗ ಅದಿಯಲ್ಲಿ ಅದರ ಸಂಸ್ಕಾರಗಳು ಉಂಟು ಆಗುತ್ತವೆ. ಇದನ್ನ ಅಂಡರ್ಲೈನ್ ಮಾಡ್ಕೊಂಡ್ರಿ. ಸಂಸ್ಕಾರ ಯಾವಾಗ ಆಗುತ್ತೆ ಅಂತ ಇಲ್ಲಿ ಬರಿತಾ ಇದ್ದಾರೆ, ಕ್ಲೂ ಕೊಡ್ತಾ ಇದ್ದಾರೆ ನಿಮಗೆ. ಯಾವುದೇ ಕೆಲಸನ ನಾವು ಹೃದಯ ಮತ್ತು ಬುದ್ಧಿಪೂರ್ವಕವಾಗಿ ಮಾಡಿದಾಗ ಆವಾಗ ಸಂಸ್ಕಾರಗಳು ಆಗುತ್ತೆ. ಭೋಗದಿಂದ ಅವುಗಳ ಪರಿಣಾಮ ಕ್ಷಯವಾಗುವವರೆಗೆ ಅವು ಬೀಜ ರೂಪದಲ್ಲಿಯೇ ಅಲ್ಲಿ ನೆಲೆಸಿದುದು. ಈ ಪ್ರಕಾರ ಭೋಗವು ಅವಶ್ಯಕವಾಗಿದೆ. ಸೃಷ್ಟಿಯ ಅಡಿಯಲ್ಲಿದ್ದಂತೆ ಪ್ರತಿಯೊಂದು ವಸ್ತುವು ಶುದ್ಧ ರೂಪದಲ್ಲಿಯೇ ಇರಬೇಕೆಂದು ನಿಸರ್ಗದ ಅನಿವಾರ್ಯ ನಿಯಮವಾಗಿದೆ. ಇದನ್ನು ಕೂಡ ಅಂಡರ್ಲೈನ್ ಮಾಡ್ಕೊಳ್ರಿ. ಪ್ರತಿಯೊಂದು ವಸ್ತುವು ಶುದ್ಧ ರೂಪದಲ್ಲಿಯೇ ಇರಬೇಕೆಂಬುದು ನಿಸರ್ಗದ ಅನಿವಾರ್ಯ ನಿಯಮ. ಅದರ ಮೇಲೆ ಕಿಂಚಿತ್ ಮಲಿನತೆಯಾದರೂ ಕೂಡ ಅದರ ಪ್ರಕಾಶವನ್ನು ಮಂದಗೊಳಿಸುತ್ತದೆ. ಇದು ಸ್ವಯಂ ಒಂದು ಶಕ್ತಿಯಾದ ಕಾರಣ ಒಂದು ತರಹದ ಜೀವನವನ್ನು ತಳೆದು ಕರ್ಮಗಳೊಡನೆ ಸಂಬಂಧವನ್ನು ಬೆಳೆಸುತ್ತದೆ. ಇಷ್ಟೆಲ್ಲ ಏಕೆಂದರೆ ನಾವು ನಮ್ಮನ್ನು ಕರ್ತೃಗಳೆಂದು ತಿಳಿದೆವು. ಈ ಕಲ್ಪನೆಯ ಬಲದಿಂದಲೇ ಸಂಸ್ಕಾರಗಳು ಉಂಟಾದವು. ಇದನ್ನ ಕೂಡ ಅಂಡರ್ಲೈನ್ ಮಾಡ್ಕೊಳ್ರಿ. ಎಲ್ಲದಕ್ಕೂ ನಾವೇ ಕರ್ತೃ ಅಂತ ಅನ್ಕೊಂಡಾಗ ಆವಾಗ ನಮ್ಗೆ ಸಂಸ್ಕಾರಗಳು ಫಾರ್ಮೇಶನ್ ಆಗುತ್ತೆ. ಸೊ ಹೃದಯಪೂರ್ವಕವಾಗಿ ಮತ್ತು ಮನಸ್ಪೂರ್ವಕವಾಗಿ ಮತ್ತೆ ಬುದ್ಧಿಪೂರ್ವಕವಾಗಿ ನಾವು ಮಾಡಿದ ಕೆಲಸಗಳಿದೆಯಲ್ಲ, ಅದು ಸಂಸ್ಕಾರನ ಮಾಡುತ್ತೆ. ನಾನೇ ಕರ್ತೃ ಅಂತ ಅನ್ಕೊಂಡಾಗ್ಲೂ ಕೂಡ ನಾವು ಸಂಸ್ಕಾರನ ಮಾಡುತ್ತೆ. ಈ ಕಲ್ಪನೆಯ ಬಲದಿಂದಲೇ ಸಂಸ್ಕಾರಗಳು ಉಂಟಾದವು. ಕಲ್ಪನೆಯೊಳಗಿನ ಉಷ್ಣತೆಯು ಚೇತನತೆಯನ್ನು ಹೆಚ್ಚಿಸಿ ಅದರಲ್ಲಿ ಒಂದು ತರಹದ ಕುದಿಯುವ ಕ್ರಿಯೆಯನ್ನು ಉಂಟು ಮಾಡುತ್ತದೆ. ಇದು ಏನಾಗುತ್ತೆ ಅಂತ ನೋಡ್ರಿ. ಕಲ್ಪನೆಯೊಂದಿಗಿನ ಉಷ್ಣತೆಯು ಚೇತನತೆಯನ್ನು ಹೆಚ್ಚಿಸಿ ಅದರಲ್ಲಿ ಒಂದು ತರಹದ ಕುದಿಯುವ ಕ್ರಿಯೆಯನ್ನು ಉಂಟು ಮಾಡಿತು. ಯಾವ ವಸ್ತು ಎಲ್ಲಿಂದ ಬಂದಿರುವುದೋ ಅಲ್ಲಿಗೆ ಮರಳು ಹೋಗಲು ಪ್ರಯತ್ನಿಸುವುದು ಪ್ರಕೃತಿಯ ನಿಯಮವಾಗಿದೆ. ಅದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಯಾವ ವಸ್ತು ಎಲ್ಲಿಂದ ಬಂದಿದೋ ವಾಪಸ್ ಅಲ್ಲಿಗೆ ಹೋಗೋದು ಪ್ರಕೃತಿಯ ನಿಯಮ. ಉಷ್ಣತೆಯ ಸತತ ಸಂಪರ್ಕದಿಂದ ಅದರ ಭಾರವು ಹೆಚ್ಚು ಅಸಹನೀಯವಾದಾಗ ಭಾರವನ್ನು ಇಳಿಸಲು ಮತ್ತೆ ತನ್ನ ಉಗಮ ಸ್ಥಾನಕ್ಕೆ ಹೋಗ ಬಯಸುವುದು ಸ್ವಾಭಾವಿಕವಾಗಿದೆ. ಸಣ್ಣ ವಸ್ತುವಿನಿಂದ ಉತ್ಪನ್ನವಾದ ವಸ್ತುಗಳು ಕೂಡ ಅವಕಾಶ ಒದಗಿದಾಗ ವಿಸ್ತಾರ ಹೊಂದುತ್ತದೆ.
ಈ ವಿಸ್ತಾರವು ಅವುಗಳ ಗಾತ್ರಕ್ಕನುಗುಣವಾಗಿ ಸಾಕಷ್ಟು ಬಲಯುಕ್ತವಾಗಿರುತ್ತದೆ, ಏಕೆಂದರೆ ಉತ್ಪನ್ನ ವಸ್ತುಗಳಲ್ಲಿ ಬಲವಿರುವುದು ಸಹಜ. ಹೀಗಿರುವಾಗ ಅದರ ಸ್ವರೂಪವು ಈಗ ಬೇರೆಯಾಗತೊಡಗುವುದು. ಅದು ತನಗೆ ಸಿಕ್ಕ ಅವಕಾಶಗಳನ್ನೆಲ್ಲ ವ್ಯಾಪಿಸಿ ಭೋಗಕ್ಕಾಗಿ ಮೀಸಲಾದ ಸ್ತರಗಳಲ್ಲಿಯೂ ಪ್ರವೇಶಿಸುವುದು. ಇದರಿಂದ ಕಷ್ಟಾನುಭವ ಪ್ರಾರಂಭವಾಗುವುದು. ಇದರೊಳಗಿನ ಪ್ರತಿಯೊಂದು ಅಂಶವನ್ನು ಸ್ವತಂತ್ರವಾಗಿ ವಿವರಿಸಲು ಸಾಧ್ಯವಿದ್ದರೂ ನಾನು ತೀರ ಸಂಕ್ಷೇಪವಾಗಿ ಇದನ್ನು ಹೇಳಿದ್ದೇನೆ. ಭೋಗಕ್ಕಾಗಿ ಒದಗುವ ಪರಿಸ್ಥಿತಿಗಳು ಆಂತರಿಕ ಕಾರಣಗಳಿಂದಾಗಿ ಬಾಹ್ಯ ಕಾರಣಗಳಿಂದಾಗಲಿ ನಿರ್ಮಾತವಾಗಬಹುದು. ಇದು ಒಳಗಡೆನೂ ಇರ್ಬೋದು, ಹೊರಗಡೆನೂ ಇರ್ಬೋದು. ಕಾರಣ ಪರರಿಂದ ಒದಗುವ ಕಷ್ಟಗಳೇ ಬಾಹ್ಯ ಪರಿಸ್ಥಿತಿಗಳು. ಜನರು ತಮ್ಮ ಅಜ್ಞಾನದಿಂದ ಕಷ್ಟ ಕೊಟ್ಟ ಪರರ ಬಗೆಗೆ ತಮ್ಮ ಭಾವನೆಗಳನ್ನು ಕಲುಷಿತಗೊಳಿಸಿಕೊಳ್ಳುವವರು. ಇದು ಯೋಗ್ಯವಲ್ಲ, ಏಕೆಂದರೆ ಅವರು ನಮ್ಮ ಭೋಗಕ್ಕೆ ಅವಕಾಶ ಕಲ್ಪಿಸಿಕೊಟ್ಟು ನಿಜವಾಗಿ ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡಿರುತ್ತಾರೆ. ಇದನ್ನು ಅಂಡರ್ಲೈನ್ ಮಾಡಿಕೊಳ್ಳ್ರಿ. ಈ ಪ್ರಕಾರ ಬಾಹ್ಯ ಪರಿಸ್ಥಿತಿಯಿಂದಾದ ಕಾರ್ಯವು ನಮ್ಮ ಅಂತಃಕರಣ ಶುದ್ಧಿಗೆ ಕಾರಣವಾದ ಮಿತ್ರ ಕಾರ್ಯವೇ ಆಗಿದೆ. ಜನಸಾಮಾನ್ಯರ ಬುದ್ಧಿಗೆ ಈ ತತ್ವಜ್ಞಾನವು ನಿಲುಕುವುದಿಲ್ಲವಾದ್ದರಿಂದ ಈ ವಿವರಣೆಯು ಹೊಸತೆನಿಸಬಹುದು. ಈ ಕಾರಣದಿಂದಲೇ ಪ್ರತಿಯೊಂದನ್ನು ಭಗವಂತನಿಂದ ಬಂದ ವರವೆಂದು ತಿಳಿದು ಯಾರೊಂದಿಗೂ ದ್ವೇಷ ಭಾವವನ್ನು ಬೆಳೆಸಬಾರದೆಂಬ ಸರ್ವಸಾಮಾನ್ಯ ಉಪದೇಶ ಮಾಡಲಾಯಿತು. ಇದರಿಂದ ಮನುಷ್ಯನ ಸೌಜನ್ಯಕ್ಕೂ ಕುಂದು ಬರುವುದಿಲ್ಲ. ನಮ್ಮ ಹಿತಕ್ಕಾಗಿ ಯಾರಿಂದ ಏನೇ ಘಟಿಸಿದರೂ ಅದು ನಮ್ಮಲ್ಲಿ ಸಂತೋಷ ಹಾಗೂ ಕೃತಜ್ಞತಾ ಭಾವವನ್ನು ಹುಟ್ಟಿಸಬೇಕು. ನಮ್ಮ ಹಿತಕ್ಕಾಗಿ ಯಾರಿಂದ ಏನೇ ಘಟಿಸಿದರೂ ಅದು ನಮ್ಮಲ್ಲಿ ಸಂತೋಷ ಹಾಗೂ ಕೃತಜ್ಞತಾ ಭಾವವನ್ನು ಹುಟ್ಟಿಸಬೇಕು. 5 ಮತ್ತು 7 ಎರಡೂ ನಿಯಮ ಸಿಮಿಲರ್ ಆಗಿದೆ. ಬಟ್ ಇಲ್ಲಿ ಏನು ಹೇಳ್ತಾರೆ ಅಂದ್ರೆ, ಪ್ರಕೃತಿಯ ನಿಯಮ ಏನಂದ್ರೆ ಎಲ್ಲವನ್ನೂ ಶುದ್ಧ ರೂಪದಲ್ಲಿ ಇಟ್ಕೋಬೇಕಾಗಿರೋದು ಪ್ರಕೃತಿಯ ಅನಿವಾರ್ಯ ನಿಯಮ. ಸರಿನಾ? 2 ಕ್ಲೂ ಕೊಟ್ಟಿದ್ದಾರೆ ಸಂಸ್ಕಾರ ಯಾವಾಗ ಆಗತ್ತೆ ಅಂತ. ಸಂಸ್ಕಾರ ಯಾವಾಗ ಆಗತ್ತೆ ಅಂದ್ರೆ ನಾವೇ ಕರ್ತೃ ಅಂತ ತಿಳ್ಕೊಂಡಾಗ ಸಂಸ್ಕಾರ ಆಗುತ್ತೆ. ಯಾವುದೇ ಕೆಲಸನ ಹೃದಯಪೂರ್ವಕವಾಗಿ ಬುದ್ಧಿಪೂರ್ವಕವಾಗಿ ಮಾಡಿದಾಗ ಸಂಸ್ಕಾರಗಳು ಆಗುತ್ತೆ. ಇದು ಎರಡನ್ನ ಅಂಡರ್ಲೈನ್ ಮಾಡ್ಕೊಂಡ್ರಿ. ಸಂಸ್ಕಾರಗಳು ಕಳಿಬೇಕಂದ್ರೆ ಅದಕ್ಕೆ ಒಂದಿಷ್ಟು ಕಾವು ಬರಬೇಕು, ಉಷ್ಣತೆ ಬರಬೇಕು. ಉಷ್ಣತೆ ಬಂದಾಗ ಆ ಸಂಸ್ಕಾರಗಳು ಮೇಲೆ ಏಳಲಿಕ್ಕೆ ಶುರು ಆಗುತ್ತೆ. ಅದು ಮೇಲೆದ್ದು ಪ್ರಜ್ಞಾವಂತ ಮನಸ್ಸಿಗೆ ಬಂದಾಗ ಅದು ನಮಗೆ ಅನುಭವದ ರೂಪದಲ್ಲಿ ಬರುತ್ತೆ. ಆ ಪ್ರಜ್ಞೆಗಳು ಮೇಲೇಳಿ ಕಾವು ಪಡಿಬೇಕಾದ್ರೆ ಅದು ಒಳಗಡೆಯಿಂದನಾದ್ರೂ ಕಾವು ಆಗ್ಬೋದು, ಹೊರಗಡೆಯಿಂದ ಬರತಕ್ಕಂಥ ಪರಿಸ್ಥಿತಿಯ ಕಾವಾದ್ರೂ ಆಗ್ಬಹುದು. ಹಾಗಾಗಿ ಯಾರಾದ್ರೂ ಹೊರಗಡೆ ಪರಿಸ್ಥಿತಿಯ ಕಾವನ್ನು ನಮ್ಗೆ ಕೊಟ್ಟಾಗ, ಕಷ್ಟಗಳು ಕೊಡ್ತಾ ಇದ್ದಾರೆ, ದುಃಖಗಳು ಕೊಡ್ತಾ ಇದ್ದಾರೆ ಅಂತ ನಮ್ಗೆ ಅನಿಸಿದಾಗ ಅವ್ರು ಆಕ್ಚುಲಿ ನಮ್ಗೆ ಉಷ್ಣತೆ ತುಂಬುತ್ತಾ ಇದ್ದಾರೆ. ಸೊ ದಟ್ ನಮ್ಮ ಸಂಸ್ಕಾರಗಳು ಮೇಲಕ್ಕೆ ಬರಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಆದ್ದರಿಂದ ನಾವು ಅವ್ರಿಗೆ ಕೃತಜ್ಞತೆಯಿಂದ ಕೂಡಿರಬೇಕು. ಸೊ ಕಷ್ಟಗಳು ಬಂದಾಗ ಅದನ್ನ ದೈವಿಕ ಕೃಪೆ ಅಂತ ನಾವು ಅದನ್ನ ಸ್ವೀಕರಿಸಬೇಕು. ಈಗ ನಿಯಮ 8, ಇದು ಪ್ಯೂರಿಟಿ ಬಗ್ಗೆ, ಪವಿತ್ರತೆ ಬಗ್ಗೆ. ಊಟ ಮಾಡುವಾಗ ದೇವರನ್ನು ನೆನೆಯುತ್ತಾ ದೊರೆತದ್ದನ್ನು ಪ್ರಸನ್ನತೆಯಿಂದ ಸ್ವೀಕರಿಸಿರಿ. ಶುದ್ಧ ಹಾಗೂ ಪವಿತ್ರ ಗಳಿಕೆಯ ಕಡೆಗೆ ಲಕ್ಷ್ಯವಿರಲಿ. ಈ ನಿಯಮದಲ್ಲಿ ಅಡಕವಾದ ತತ್ವಜ್ಞಾನವು ಭೌತಿಕತೆಯಿಂದ ಆರಂಭವಾಗಿ ತಾನು ಮುಟ್ಟಬೇಕಾದ ಅಂತಿಮ ಸ್ಥಿತಿಯನ್ನು ಕೊನೆಗಾಣುವುದು. ಪ್ರಸನ್ನತೆಯ ಸ್ಥಿತಿಯು ಕೆಳಗಿನ ಸ್ತರಗಳ ಮೇಲೆಯೂ ತನ್ನ ಪರಿಣಾಮ ಬೀರಿ ಅದನ್ನೆಲ್ಲ ಶುದ್ಧಗೊಳಿಸುವುದು. ಸೊ ದಿಸ್ ಆಲ್ಸೋ ಪ್ಯೂರಿಫೈಸ್. ಸೊ ನಾವು ಪ್ರಸನ್ನ ಚಿತ್ತರಾಗಿದ್ದಾಗ ಅದು ನಮ್ಮ ಕೆಳಗಿನ ಸ್ತರಗಳನ್ನು ಸಹ ಶುದ್ಧೀಕರಣಗೊಳಿಸುತ್ತೆ. ಹಾಗಾಗಿ ಯಾವಾಗಲೂ ದಾಜಿಯವರು ಹೇಳ್ತಾರೆ, ಜಾಯ್ ಅಟ್ರಾಕ್ಟ್ಸ್ ಗ್ರೇಸ್ ಅಂತ. ನೀವು ಖುಷಿಯಾಗಿದ್ದರೆ ದೈವಿಕ ಕೃಪೆ ನಿಮ್ಮಡೆಗೆ ಹರಿದು ಬರುತ್ತೆ. ಈ ಸ್ಥಿತಿಯು ದೈವಿ ಸ್ಥಿತಿಗೆ ಸಮೀಪದೆಂದು ಹೇಳುವುದೇ ತಪ್ಪಾಗದು. ಈ ಬಗ್ಗೆ ವಿಚಾರ ಮಾಡುವುದೇನೆಂದರೆ, ಗುರಿಯನ್ನು ಲಕ್ಷ್ಯದಲ್ಲಿರಿಸಿಕೊಂಡಂತೆಯೇ, ಅರ್ಥಾತ್ ನಮ್ಮ ಆರಂಭದ ಬಿಂದು ಯಾವುದೆಂದರೆ ಅದರ ನಂತರ ಇರುವುದೇ ತತ್ಪದ. ಇದು ನಿಸರ್ಗವೇ ನೇಯ್ದಂತ ಹಾಸು ಹೊಕ್ಕಾಗಿದೆ. ನಾವು ಇದನ್ನು ನಿಸರ್ಗದ ಭೌತಿಕ ಅಂಶವೆಂದು ಕರೆಯಬಹುದು. ಸೊ ಪರಮಾತ್ಮ ತತ್ವ ಏನು ಕೇಂದ್ರ ಇದೆಯಲ್ಲ, ಆ ಕೇಂದ್ರ ಬಿಟ್ಟು ಹೊರಗಡೆ ಇರತಕ್ಕಂಥದ್ದೆಲ್ಲ ತತ್ಪದ. ಅದರಲ್ಲಿ ಒಂದಿಷ್ಟು ಭೌತಿಕತೆ ಬರ್ತಾ ಇದೆ. ಭೌತಿಕತೆ ಎಂಬುದು ಹೆಸರಿಗೆ ಮಾತ್ರ, ಅದು ನಮ್ಮ ಶುದ್ಧವಾದ ನಿಜ ಸ್ವರೂಪವನ್ನೇ ಪ್ರಕಟಗೊಳಿಸುತ್ತದೆ. ಭೌತಿಕತೆ ಎಂಬ ಪದವು ಅದರ ಸಂಕೇತವಾಗಿದೆ, ಏಕೆಂದರೆ ಮಾನವ ತರ್ಕಕ್ಕೆ ನಿಲುಕುವುದು ಅದೇ. ಪ್ರಾಯಶಃ ಜನರು ಇದನ್ನು ಮಾಯೆಯ ಆವರಣವೆಂದು ತಪ್ಪಾಗಿ ಭಾವಿಸಬಹುದು. ಆದರೆ ಆ ಸ್ಥಿತಿಯನ್ನು ಸರಿಯಾಗಿ ಸೂಚಿಸಲಾರದು. ನಿಜವಾಗಿ ಆ ಸ್ಥಿತಿಯು ಇಡೀ ಮಾಯಾ ಆವರಣವನ್ನು ವ್ಯಾಪಿಸಿಕೊಂಡಿದೆ. ಈ ಭೌತಿಕತೆ ಅನ್ನೋದು ಈಗ ಬಾಬುಜಿಯವರು ಇನ್ನೊಂದು ದೃಷ್ಟಾಂತದಿಂದ ಹೇಳ್ತಾ ಇದ್ದಾರೆ.
ಮೂಲವನ್ನು ಬಿಟ್ಟು ಮೂಲದ ಪಕ್ಕದಲ್ಲಿಂದ ಹಿಡಿದು ಇಲ್ಲಿವರೆಗೆ ನಮ್ಮ ಹಂತದವರೆಗೆ ಎಲ್ಲವೂ ಭೌತಿಕತೆಯಲ್ಲಿ ವ್ಯಾಪಿಸಿಕೊಂಡಿದೆ ಅಂತ. ನಾವು ಊಟ ಮಾಡುವಾಗ ಈ ವಿಚಾರವನ್ನು ಲಕ್ಷ್ಯಕ್ಕೆ ತಂದುಕೊಳ್ಳುವುದಾದ್ದರಿಂದ ನಮ್ಮ ಮುಂದಿರುವ ಆಹಾರದ ಮೇಲೂ ಅದೇ ಪರಿಣಾಮವಾಗುವುದು. ಅಂದ್ರೆ ನಾವು ಮೂಲದ ಬಗ್ಗೆ ನಾವು ವಿಚಾರ ಮಾಡ್ತಾ ಯೋಚನೆ ಮಾಡ್ತೀವಿ ಅಂದ್ರೆ ಆ ಪರಿಣಾಮ ಈ ಎಲ್ಲದರ ಮೇಲೆ ಆಗುತ್ತೆ. ಈ ವಿಚಾರವನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಬೇವಾದ್ದರಿಂದ ನಮ್ಮ ಮುಂದಿರುವ ಆಹಾರದ ಮೇಲೂ ಅದರ ಪರಿಣಾಮ ಉಂಟಾಗುವುದು. ಮುಂದೆ ಅದು ನಮ್ಮ ಶರೀರವನ್ನು ಸೇರಿ ನರಗಳಲ್ಲಿ ವ್ಯಾಪಿಸತೊಡಗುವುದು. ಹೊರಗಿನಿಂದ ತೆಗೆದುಕೊಳ್ಳುವ ಪದಾರ್ಥದ ಉಪಯೋಗವನ್ನು ನಾವು ಎಷ್ಟು ಚೆನ್ನಾಗಿ ಮಾಡಿಕೊಂಡೆವು. ಇದರಿಂದ ನಮ್ಮ ಶರೀರದ ಪರಮಾಣುಗಳು ಪವಿತ್ರವಾದವು. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ನಮ್ಮ ಶರೀರದ ಪರಮಾಣುಗಳು ಪವಿತ್ರವಾದವು. ಯಾಕಾಗತ್ತೆ? ನಾವು ದೇವರನ್ನ ನೆನೆಸ್ಕೊಳ್ತಾ ನಾವು ಸಿಗ್ತಕ್ಕಂಥ ಊಟ ಮಾಡಿದಾಗ ಅದು ಪರಮಾಣುಗಳೆಲ್ಲ ಶುದ್ಧವಾಗುತ್ತೆ. ಈ ರೀತಿ ನಮ್ಮ ವಿಚಾರದ ಪ್ರಭಾವವು ಆಹಾರದೊಡನೆ ಬೆರೆತು ನಮ್ಮ ಶಾರೀರಿಕ ಮತ್ತು ಆಧ್ಯಾತ್ಮಿಕ ಸ್ವಾಸ್ಥ್ಯವರ್ಧನೆಗೆ ಸಹಾಯ ಮಾಡುವುದು. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ನಮ್ಮ ವಿಚಾರದ ಪ್ರಭಾವವು ಆಹಾರದೊಡನೆ ಬೆರೆತು ನಮ್ಮ ಶಾರೀರಿಕ ಮತ್ತು ಆಧ್ಯಾತ್ಮಿಕ ಸ್ವಾಸ್ಥ್ಯವರ್ಧನೆಗೆ ಸಹಾಯ ಮಾಡುವವು. ಪ್ರಾಣಶಕ್ತಿಯು ಎಲ್ಲಾ ಕಡೆಗೂ ವ್ಯಾಪಿಸಿರುವುದರಿಂದ ಯಾವ ವಸ್ತುವು ಅದರಿಂದ ಹೊರತಾಗಿಲ್ಲ. ಅದು ಆಹಾರದ ಒಳಗೂ ಹೊರಗೂ ಇರುವುದು. ನಾವು ಅದರ ಮೇಲೆ ನಮ್ಮ ವಿಚಾರ ಶಕ್ತಿಯ ಆಘಾತವನ್ನು ಉಂಟು ಮಾಡಿದಾಗ, ಎರಡು ಕಲ್ಲುಗಳನ್ನು ತಿಕ್ಕಿದಾಗ ಕಿಡಿಗಳು ಹುಟ್ಟುವಂತಹ ಸ್ಥಿತಿ ಉಂಟಾದಾದರೂ ಅಲ್ಲಿ ಬೇರೆಯಾಗಿದ್ದು ಶುದ್ಧವಾಗುವುದು. ಸೊ ನಾವೇನ್ ಮಾಡ್ತೀವಿ? ಆಹಾರ ತಗೊಳ್ತಾ ಇದ್ದೀವಿ, ಆಹಾರಕ್ಕೆ ನಮ್ಮ ವಿಚಾರದಿಂದ ಆಘಾತ ಕೊಡ್ತಾ ಇದ್ದೀವಿ. ಆಘಾತ ಕೊಟ್ಟಾಗ ಏನಾಗುವುದು? ಶುದ್ಧವಾಗುವುದು. ಸತ್ಯದೊಂದಿಗಿನ ನಮ್ಮ ಸಂಬಂಧದಿಂದ ಯಾವುದು ನಿಷ್ಪನ್ನವಾಗುವುದು ಅದೇ ನಮ್ಮನ್ನು ಪರಮಾತ್ಮನೆಡೆಗೆ ಒಳ್ಳೆಯಬಲ್ಲದು. ಏಕೆಂದರೆ ಅದಕ್ಕಿಂತ ಕೆಳಗಿನ ಸ್ತರಗಳಲ್ಲಿ ಈ ಸಾಮರ್ಥ್ಯವಿರುವುದಿಲ್ಲ. ಮಾನವ ಕಲ್ಪನೆಯು ಅಲ್ಲಿಯವರೆಗೆ ಮುಟ್ಟುವುದಿಲ್ಲ. ನಾವು ಅನಂತದವರೆಗೆ ಮುನ್ನಡೆಯಲು ಇದು ದಾರಿ ಮಾಡಿಕೊಡುತ್ತದೆ. ಈಗ ನಾವು ಆಹಾರದ ಮೇಲೆ ಶುದ್ಧತೆಯ ವಿಚಾರದ ಆಘಾತವನ್ನು ಕೊಟ್ಟಾಗ ಆ ಕಿಡಿ ನಮ್ಮನ್ನು ಅಂತಿಮ ಸ್ಥಿತಿಯ ಸಮೀಪದ ಸ್ತರಕ್ಕೆ ಒಯ್ಯುವುದು. ಈ ಪ್ರಕಾರ ನಾವು ಮಾರ್ಗದ ಬಹುಭಾಗ ಕ್ರಮಿಸುವುದು. ಇದು ಇಂಪಾರ್ಟೆನ್ಸ್. ನಾವು ಊಟ ಮಾಡ್ಲಿಕ್ಕೆ ಮುಂಚೆ ಪ್ರೇಯರ್ ಮಾಡ್ಬೇಕಲ್ಲ, ಅದ್ರದ್ದು ಇಂಪಾರ್ಟೆನ್ಸ್. ಈ ನಿಯಮ ಅಭ್ಯಾಸ ಮಾಡಬೇಕು. ಏನೇ ಊಟ ದೊರೆತರೂ ಕೂಡ ದೇವರನ್ನು ನೆನೆಯುತ್ತಾ ದೊರೆತದ್ದನ್ನು ಪ್ರಸನ್ನತೆಯಿಂದ ಸ್ವೀಕರಿಸಬೇಕು. ಶುದ್ಧ ಹಾಗೂ ಪವಿತ್ರ ಗಳಿಕೆಯ ಕಡೆಗೆ ಲಕ್ಷ್ಯವಿಡಬೇಕು. ಸೊ ನಾವು ಏನೇ ಸಿಕ್ಕಿದ್ರು ನಮ್ಗೆ ಖುಷಿಯಿಂದ ತಿಂದಾಗ ಅದು ನಮ್ಮನ್ನು ಪರಿಶುದ್ಧಗೊಳಿಸುತ್ತೆ. ಪರಿಶುದ್ಧಗೊಳಿಸೋದಲ್ಲದೀರ ಮೂಲದ ಹತ್ತಿರಕ್ಕೆ ನಮ್ಮನ್ನು ತಂದೊಯ್ಯುತ್ತೆ. ನಮ್ಮ ಈ ನಿಯಮದಲ್ಲಿ ಭಗವಂತನನ್ನು ಸ್ಮರಿಸುತ್ತಾ ಊಟ ಮಾಡಬೇಕೆಂದು ವಿಧಿಸಲಾಗಿದೆ. ಅದರಂತೆಯೇ ನಮ್ಮ ಎಲ್ಲ ಕೆಲಸಗಳು ನಮ್ಮ ಧ್ಯೇಯ ಪ್ರಾಪ್ತಿಗಾಗಿ ಸಾಧಕವಾಗಬೇಕು. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಬರೀ ಊಟ ಮಾತ್ರ ಅಲ್ಲ, ನಮ್ಮ ಎಲ್ಲ ಕೆಲಸ ನಮ್ಮ ದೇಹದ ಸಾಧನೆಗೆ ಪ್ರಾಪ್ತವಾಗಕ್ಕೆ ನಮಗೆ ಸಾಧನೆ ಆಗಬೇಕು. ಊಟ ಮಾಡುವಾಗ ನಾವು ಅಂತಿಮ ಗುರಿಯ ಕಡೆಗೆ ಲಕ್ಷ್ಯವನ್ನು ಕೇಂದ್ರೀಕರಿಸುವ ಉದ್ದೇಶವೇನೆಂದರೆ ಅದರ ಪ್ರಭಾವವು ನಮ್ಮ ಮೇಲೆ ಆಗಿ ನಮ್ಮಲ್ಲಿ ಹೆಚ್ಚು ಹೆಚ್ಚು ಶುದ್ಧತೆ ಬೆಳೆದು ಗುರಿಯನ್ನು ಶೀಘ್ರವಾಗಿ ಮುಟ್ಟಬೇಕು ಎಂಬುದು. ಸೊ ಗುರಿನ ಲಕ್ಷ್ಯದಲ್ಲಿ ಇಟ್ಕೊಂಡು ನಾವು ಊಟ ಮಾಡಬೇಕು. ಗುರಿನ ಲಕ್ಷ್ಯದಲ್ಲಿ ಇಟ್ಕೊಂಡು ನಾವು ಯಾವುದೇ ಕೆಲಸವನ್ನು ಮಾಡಬೇಕು. ಬರೀ ಊಟ ಮಾತ್ರ ಅಲ್ಲ. ಗುರಿನ ಲಕ್ಷ್ಯದಲ್ಲಿ ಇಟ್ಕೊಂಡಾಗ ಏನಾಗುತ್ತೆ? ಗುರಿಯಲ್ಲಿ ಇರ್ತಕ್ಕಂಥ ಪವಿತ್ರತೆ ನಮ್ಮ ಎಲ್ಲ ಕೆಳಗಿನ ಸ್ತರದಲ್ಲೂ ಹರಡಿ ನಮ್ಮನ್ನು ಪವಿತ್ರಗೊಳಿಸಿ ಗುರಿ ಎಡೆಗೆ ನಮ್ಮನ್ನು ಹೋಗ್ಲಿಕ್ಕೆ ಪ್ರೇರೇಪಣೆ ಮಾಡುತ್ತೆ. ಪವಿತ್ರತೆಯಿಂದ ನಮ್ಮ ಸೃಷ್ಟಿಯಾಯಿತು. ನಮ್ಮ ಸೃಷ್ಟಿಗೆ ಕಾರಣವಾದ ಶುದ್ಧ ದಾರಗಳಾದರೂ ಪವಿತ್ರತಮ ಮೂಲದಿಂದ ಹುಟ್ಟಿದವು. ಆದ್ದರಿಂದಲೇ ನಮ್ಮಲ್ಲಿ ಪವಿತ್ರವನ್ನು ಕುರಿತು ವಿಚಾರಗಳು ಸುಳಿತಿರುವು. ಈ ಧಾರೆಗಳು ಎಲ್ಲೆಡೆಯಲ್ಲಿಯೂ ಇದ್ದು ಶುದ್ಧ ಸ್ಥಿತಿಯಲ್ಲಿಯೇ ಇರುವವು. ಅಶುದ್ಧತೆಯು ಅವುಗಳನ್ನು ಎಂದಿಗೂ ಸೋಂಕಿಲ್ಲ. ಅಷ್ಟೇ ಅಲ್ಲ, ಕಾಲದ ಪ್ರಭಾವದಿಂದಲೂ ಅದು ಮಾಸಿ ಹೋಗಿಲ್ಲ. ಸೊ ಅಂದ್ರೆ ದೈವದಿಂದ ಬರ್ತಿರ್ತಕ್ಕಂಥ ಧಾರೆಗಳು ಮುಂಚೆ ಹೇಗಿತ್ತು ಹಾಗೇ ಇದೆ. ಅದು ಕಾಲದಲ್ಲಿ ಮಾಸಿ ಹೋಗಿಲ್ಲ, ಅದು ವ್ಯತ್ಯಾಸವಾಗಿಲ್ಲ. ಯಾವುದೇ ಅಶುದ್ಧತೆ ಅದಕ್ಕೆ ಸೋಂಕಿಲ್ಲ. ಇಷ್ಟೇ ಅಲ್ಲ, ಕಾಲದ ಪ್ರಭಾವದಿಂದಲೂ ಅದು ಮಾಸು ಹೋಗಿಲ್ಲ. ಈ ಧಾರೆಗಳು ಅತ್ಯಂತ ಸತ್ವಶಾಲಿಯಾದ ಉಗಮದಿಂದ ಪ್ರವಹಿಸಿದಾದ ಕಾರಣ ಅವುಗಳಲ್ಲಿ ಪವಿತ್ರತೆ ಸಂಪೂರ್ಣ ಓತೋಪ್ರೇತವಾಗಿದೆ. ಸೃಷ್ಟಿಗೆ ಕಾರಣವಾದ ಪ್ರಾಥಮಿಕ ಕ್ಷೋಭೆಯ ಪರಿಣಾಮವಾಗಿದ್ದ ಈ ಧಾರೆಗಳು ತೀರಾ ಪವಿತ್ರವಾಗಿವೆ. ಅಂತೆಯೇ ಇವುಗಳಿಂದ ಹುಟ್ಟಿದ ಪ್ರತಿಯೊಂದು ವಸ್ತುವು ತನ್ನ ಮೂಲ ಸ್ವರೂಪದಲ್ಲಿ ಪವಿತ್ರವೇ ಆಗಿದೆ. ಸೊ ಇದು ನಾವು ಮೂಲ ಸ್ವರೂಪದಲ್ಲಿ ಪವಿತ್ರವಾಗಿದ್ದೀವಿ ಅಂತ ಅಪ್ಪಣೆ ಮಾಡಿಸ್ತಾ ಇದ್ದಾರೆ ಬಾಬುಜಿಯವರು. ಆದರೆ ಕಾಲದ ಪರಿಣಾಮಗಳಿಂದ ಅವುಗಳ ಶುದ್ಧತೆಯು ಕಲುಷಿತಗೊಂಡಿತ್ತು. ಶುದ್ಧತೆ ಹೇಗೆ ಕಲುಷಿತಗೊಳ್ಳುತ್ತೆ?
ಸಂಸ್ಕಾರಗಳು ಅದರಲ್ಲಿ ತುಂಬಿದ್ರೆ ಕಲುಷಿತಗೊಳ್ಳುತ್ತೆ. 4ನೇ ನಿಯಮದಲ್ಲಿ ವಿವರಿಸಲಾದಂತೆ ಇವೆಲ್ಲ ನಮ್ಮ ಕರ್ಮಗಳ ಪರಿಣಾಮವೇ ಆಗಿತ್ತಿದ್ದು. ಸೊ ಈ ಕಲ್ಮಶ ಎಲ್ಲ ಎಲ್ಲಿಂದ ಬಂತು? ನಮ್ಮ ಸಂಸ್ಕಾರಗಳ ಪರಿಣಾಮ. ನಾವೇ ಸೃಷ್ಟಿ ಮಾಡ್ಕೊಂಡಿದ್ದು, ನಮ್ಮ ಕರ್ಮದಿಂದ ಅದು ಬಂದಿದೆ. ನಿಸರ್ಗದಿಂದ ಬಂದ ಪ್ರತಿಯೊಂದು ವಸ್ತುವು ಪವಿತ್ರವಾಗಿರುವುದು, ಏಕೆಂದರೆ ಅವುಗಳು ಮೂಲವೇ ಶುದ್ಧತೆಯಿಂದ ತುಂಬಿ ತುಳುಕುತ್ತದೆ. ಮನುಷ್ಯನು ಶುದ್ಧ ಹಾಗೂ ಸಾತ್ವಿಕ ಸಾಧನೆಗಳಿಂದ ಮಾಡಿದ ಸಂಪಾದನೆಯಾದರೂ ಅದೇ ರೀತಿ ಪವಿತ್ರವಾಗಿರುವುದು. ಯಾಕೆ ಶುದ್ಧ ಮತ್ತು ಸಾತ್ವಿಕ ಸಾಧನೆಗಳಿಂದ ಸಂಪಾದನೆ ಮಾಡಬೇಕು? ಯಾಕಂದ್ರೆ ಅದರಲ್ಲಿ ಪವಿತ್ರತೆ ತುಂಬಿದೆ. ಅವುಗಳ ಪರಿಣಾಮವು ನಿಕಟವರ್ತಿ ಸ್ತರಗಳ ಮೇಲೆ ಆಗಿ ಮಾನವ ನಿರ್ಮಿತ ಜಾಲವನ್ನು ಶುದ್ಧಗೊಳಿಸುವುದರಲ್ಲಿ ಸಹಾಯವಾಗುವುದು. ಈ ಕಾರಣದಿಂದಲೇ ಮಹಾತ್ಮರು ಪವಿತ್ರ ಗಳಿಕೆಗೆ ಮಹತ್ವವನ್ನು ಕೊಟ್ಟಿದ್ದಾರೆ. ಈಗ ಅರ್ಥ ಆಯ್ತಾ? ಪವಿತ್ರ ಗಳಿಕೆ ಯಾಕೆ ಬೇಕಂದ್ರೆ ಅದರಲ್ಲಿ ಶುದ್ಧತೆ ಇದೆ. ಆ ಶುದ್ಧತೆ ಏನ್ ಮಾಡುತ್ತೆ? ನಾವು ನಿರ್ಮಾಣ ಮಾಡ್ಕೊಂಡಿರ್ತಿರಲ್ಲ ಜಾಲ ಇದೆಯಲ್ಲ, ಅದನ್ನ ನಮಗೆ ಛೇದಿಸ್ಲಿಕ್ಕೆ, ಭೇದಿಸ್ಕೊಂಡು ಹೊರಗಡೆ ಬರ್ಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಆ ಪವಿತ್ರತೆ ಇದೆ. ಸೊ ಆನೆಸ್ಟ್ ಆಗಿ ನಾವು ಅರ್ನ್ ಮಾಡಿದಾಗ ನಮಗೆ ಪವಿತ್ರತೆ ಹೆಚ್ಚಾಗುತ್ತೆ. ನಮ್ಮ ಸಿಸ್ಟಮ್ನಲ್ಲಿ ಪವಿತ್ರತೆ ಹೆಚ್ಚಾದಂಗೆನೆ ನಮಗೆ ಮಾಯ ಬಂಧನದಿಂದ ಹೊರಗಡೆ ಬರಲಿಕ್ಕೆ ನಮಗೆ ಸಾಧ್ಯವಾಗುತ್ತೆ, ಗುರಿಯನ್ನು ಮುಟ್ಲಿಕ್ಕೂ ಸಹ ಸಾಧ್ಯವಾಗುತ್ತೆ. ಸೊ 8ನೇ ನಿಯಮ ಪವಿತ್ರತೆ ಬಗ್ಗೆ ಸಾಕಷ್ಟು ಮಾತಾಡಿದೆ, ಅದನ್ನ ನೋಟ್ ಮಾಡ್ಕೊಳ್ರಿ. ಸೊ ಆಹಾರನ ನಾವು ಗುರಿಯನ್ನು ನೆನಪಿನಲ್ಲಿ ಇಟ್ಕೊಂಡು, ಕೇಂದ್ರವನ್ನು ಅಥವಾ ಮೂಲವನ್ನು ನೆನಪಿನಲ್ಲಿ ಇಟ್ಕೊಂಡು, ಅಥವಾ ದೇವರನ್ನ ನೆನಪಿನಲ್ಲಿ ಇಟ್ಕೊಂಡು ನಾವು ಆಹಾರ ತಗೊಂಡಾಗ ಅದು ನಮ್ಮ ಇಡೀ ಅಸ್ತಿತ್ವನ ಪರಿಶುದ್ಧಗೊಳಿಸುತ್ತೆ, ಪವಿತ್ರತೆಯನ್ನು ಹೆಚ್ಚು ಮಾಡುತ್ತೆ. ಪವಿತ್ರತೆ ಹೆಚ್ಚು ಮಾಡ್ದಂಗೆ ನಮಗೆ ಪವಿತ್ರವಾಗಿ ಹರಿತಾ ಇರತಕ್ಕಂಥ ದೈವಿ ಧಾರೆಗಳು ನಮಗೆ ಗೋಚರ ಆಗ್ಲಿಕ್ಕೆ ಶುರುವಾಗುತ್ತೆ. ಯಾವಾಗ ನಮ್ಮ ಮನಸ್ಸು ಆ ದೈವಿ ಧಾರೆಗಳ ಎಡೆಗೆ ಹೋಗ್ಲಿಕ್ಕೆ ಸಾಧ್ಯವಾಗುತ್ತೋ ಅದರಿಂದ ಕೂಡ ನಮಗೆ ಪವಿತ್ರತೆ ಮತ್ತಷ್ಟು ಹೆಚ್ಚಾಗುತ್ತೆ. ಕಾಲಕ್ರಮೇಣದಲ್ಲಿ ನಾವು ಪವಿತ್ರತೆಯ ಸಾಕಾರ ರೂಪವಾಗ್ತೀವಿ. ಇದು ಯಾವಾಗ ಆಗುತ್ತೆ ಅಂದ್ರೆ 12ನೇ ಬಿಂದು ತಲುಪಿದಾಗ ಪವಿತ್ರತೆಯ ಸಾಕಾರ ರೂಪವಾಗ್ತೀವಿ. ಸರಿನಾ? ಸರಿ, ಹಾಗಾದ್ರೆ ಇದು ಆಕ್ಚುಲಿ ಸಾಕಷ್ಟು ವಿವರಣೆ ಕೊಡೋದಿದೆ, ಬಟ್ ನಿಮಗೆ ಎಕ್ಸಾಮ್ಗೋಸ್ಕರ ನಾನು ಇಷ್ಟನ್ನ ಸ್ವಲ್ಪ ಬೇಗ ತ್ವರಿತವಾಗಿ ನಿಮ್ಗೆ ಏನ್ ಇಂಪಾರ್ಟೆಂಟ್ ಇದೆ ಅದನ್ನ ನಾನು ಓದಿಸಿದ್ದೀನಿ. ಎಲ್ಲಾ ನಿಯಮದಲ್ಲೂ ಯಾವ್ಯಾವುದ್ರ ಬಗ್ಗೆ ಮುಖ್ಯವಾಗಿ ಗುಣಗಳ ಬಗ್ಗೆ ಮಾತಾಡ್ತಾರೆ ಅದನ್ನ ಅಂಡರ್ಲೈನ್ ಮಾಡ್ಕೊಂಡ್ರೆ ಅದು ಮ್ಯಾಚ್ ದ ಫಾಲೋವಿಂಗ್ ಅಲ್ಲೋ ಅಥವಾ ನಿಮಗೆ ಸರಿ ತಪ್ಪನಲ್ಲೋ ಬರಬಹುದು. ಸೊ ಯಾವ್ಯಾವ ನಿಯಮದಲ್ಲಿ ಯಾವ್ಯಾವ ಗುಣಗಳ ಬಗ್ಗೆ ಮಾತಾಡಿದ್ರೆ ಅದನ್ನ ಸ್ಪಷ್ಟವಾಗಿ ನಿಮ್ಗೆ ತಿಳ್ಕೊಂಡಿದ್ರೆ ನೀವು ನಿಯಮಗಳ ಬಗ್ಗೆ ಪ್ರಶ್ನೆ ಬಂದಾಗ ಅಲ್ಲಿ ಹೋಗಿ ಹುಡುಕೋದು ಸುಲಭ ಆಗುತ್ತೆ. ಸರಿನಾ? ಸೊ ಅಲ್ಲಿಗೆ ಎಲ್ಲ ನಿಯಮಗಳನ್ನ ನಾವು ಕವರ್ ಮಾಡಿದ್ದೀವಿ. ಇಲ್ಲಿಗೆ ಸಾಕು. ಕನ್ನಡದವ್ರಿಗೆ ನಿನ್ನೆ ಹಾರ್ಟ್ಫುಲ್ನೆಸ್ ವೇ ಏನು ಪರೀಕ್ಷೆ ಇತ್ತಲ್ಲ, ಅದು ಸ್ವಲ್ಪ ನಿಮಗೆ ಕೊಡೋದು ತಡವಾಗಿದೆ. ಯಾಕೆಂತಂದ್ರೆ ಅವ್ರು ಯಾರು ಕೊಡ್ಬೇಕಿತ್ತೋ ಅವ್ರು ಸ್ವಲ್ಪ ಎಮರ್ಜೆನ್ಸಿ ಬಂದು ರಾತ್ರಿ ಅವ್ರು ನನಗೆ ಕೊಡೋದ್ರಲ್ಲಿ ತಡವಾಗಿದೆ. ನನಗೆ ಇವತ್ತು ಬಂದ ಕೂಡನೇ, ಇವಾಗ ಬಂದಿದ್ರೆ ಇವಾಗ ಹಾಕ್ತೀನಿ ನಾನು ಹಾರ್ಟ್ಫುಲ್ನೆಸ್ ವೇದು ಮಾಕ್ ಟೆಸ್ಟ್, ಅದನ್ನು ಕೂಡ ಮಾಡ್ಕೊಳ್ರಿ. ಮತ್ತೆ ನಿನ್ನೆ 20 ಪ್ರಶ್ನೆಗಳು ಬಂದಿಲ್ಲ ಅಂತ ಹೇಳಿದ್ರಿ ಟುವರ್ಡ್ಸ್ ಇನ್ಫಿನಿಟಿ, ಅದರಲ್ಲಿ ಅದರದ್ದು ಕೂಡ ಪ್ರಶ್ನೆಗಳು ಭಾಷಾಂತರ ಮಾಡಿದರೆ ಅದನ್ನು ಕೂಡ ನಾನು ಶೇರ್ ಮಾಡ್ತೀನಿ, ಅದನ್ನು ಕೂಡ ನೋಡ್ಕೊಳ್ರಿ. ಸರಿನಾ? ಎಲ್ಲರೂ ಕೂಡ ವಿಡಿಯೋ ಆನ್ ಮಾಡ್ಕೊಳ್ರಿ. ಯಾಕೆಂದ್ರೆ ಇದು ಲಾಸ್ಟ್ ಮೀಟಿಂಗು. ನಾವು ನಾಳೆ ಇನ್ನೇನಿದ್ರು ನಿಮ್ಮನ್ನ ನಾನು ಎಕ್ಸಾಮಿನೇಷನ್ ಹಾಲ್ ಹತ್ರ ನೋಡ್ತೀನಿ.